ಶುಭೋದಯ ನನ್ನ ಎಲ್ಲ ಆತ್ಮ ಬಂಧುಗಳಿಗೂ. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಹಾಗೂ ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರಿಗೂ ಹಾಗೂ ನಮ್ಮ ಮಹಾ ಅವತಾರ್ ಫೌಂಡೇಶನ್ ನ ವ್ಯವಸ್ಥಾಪಕರಾದ ಡಾಕ್ಟರ್ ರಂಗನಾಥ್ ಗುರುಜಿ ಹಾಗೂ ಲಕ್ಷ್ಮೀ ರಂಗನಾಥ್ ಅಮ್ಮನವರಿಗೂ ನಮ್ಮ ಅನಂತ ಅನಂತ ಪ್ರಣಾಮಗಳು. ನನ್ನ ಹೆತ್ತ ತಂದೆ ತಾಯಿ ಹಾಗೂ ಬಂಧು ಮಿತ್ರರಿಗೂ ಹಾಗೆ ನನಗೆ ವಿದ್ಯೆಯನ್ನು ಹೇಳಿಕೊಟ್ಟಂತಹ ಎಲ್ಲ ಗುರುಗಳಿಗೂ ಮತ್ತು ನಮ್ಮನ್ನೆಲ್ಲರನ್ನು ಕಾಯುತ್ತಿರುವ ಮಾಸ್ಟರ್ಸ್ಗಳಿಗೂ ನಮ್ಮ ಹೃದಯಪೂರ್ವಕ ವಂದನೆಗಳು. ಇಪ್ಪತ್ತೊಂದು ದಿನದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್. ಇಂದು 7ನೇ ದಿನದ ಧ್ಯಾನದ ಕಾರ್ಯಕ್ರಮಕ್ಕೆ ವೆಂಕಟರಮಣ್ ಸರ್ ಹಾಗೂ ಝೂಮ್ ನಲ್ಲಿರುವ ಎಲ್ಲ ನನ್ನ ಮಾಸ್ಟರ್ಸ್ಗಳಿಗೂ ಹಾಗೂ ಯೂಟ್ಯೂಬ್ ನಲ್ಲಿ ನೋಡುತ್ತಿರುವ ನನ್ನ ಎಲ್ಲ ಆತ್ಮ ಬಂಧುಗಳಿಗೂ ಪ್ರಣಾಮಗಳು. ಮೊದಲಿಗೆ ಆನಾಪಾನ ಸತಿ ಧ್ಯಾನ ಮಾಡೋಣ ಮಾಸ್ಟರ್ಸ್. ಆದ ನಂತರ ಒಂದು ಮುದ್ರೆ ಇರುತ್ತೆ, ಮುದ್ರೆ ಆದ ನಂತರ ಒಂದು ಏಂಜಲ್ಸ್ ನಂಬರ್ ಇರುತ್ತೆ ಮಾಸ್ಟರ್ಸ್. ಹಾಗಾಗಿ ಮೊದಲು ಧ್ಯಾನಕ್ಕೆ ಕೂರೋಣ ಮಾಸ್ಟರ್ಸ್. ನಿಮ್ಮ ಹತ್ರ ಇರೋ ನಿಮ್ಮ ಪಿರಮಿಡ್ಗಳಿದ್ರೆ ಪಿರಮಿಡ್, ಹೆಡ್ ಪಿರಮಿಡ್ ಇದ್ರೆ ಹೆಡ್ ಪಿರಮಿಡ್ ಹಾಕೊಳ್ಳಿ, 2x2 ಇದ್ರೆ 2x2 ನಲ್ಲಿ ಕೂತ್ಕೊಳ್ಳಿ, ಐ ಪಿರಮಿಡ್ ಇದ್ರೆ ಐ ಪಿರಮಿಡ್ ಹಾಕೊಳ್ಳಿ. ಹಾಗೆ ಕೈಗಳನ್ನು ಲಾಕ್ ಮಾಡ್ಕೊಳ್ಳಿ. ಚೇರ್ ಮೇಲೆ ಕೂತಿರೋರು ಕಾಲ್ನ ಕ್ರಾಸ್ ಮಾಡಿ ಕೂತ್ಕೊಳ್ಳಿ ಮಾಸ್ಟರ್ಸ್. ಮುಂದೆ ವೆಂಕಟರಮಣ್ ಸರ್ಗೆ. ವೆಂಕಟರಮಣ್ ಸರ್, ವೆಲ್ಕಮ್ ಟು. ಓಕೆ ಸರ್, ವೆಲ್ಕಮ್ ಟು ಧ್ಯಾನಕ್ಕೆ ಸರ್. ಓವರ್ ಟು ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಎಲ್ಲ ಆತ್ಮ ಬಂಧುಗಳು ಶುಭೋದಯ ಮಾಸ್ಟರ್ಸ್. ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಮ್ಮ ಮಹಾವತಾರ್ ಫೌಂಡೇಶನ್ ಸಂಸ್ಥಾಪಕರಾದಂತಹ ರಂಗನಾಥ್ ಗುರುಜಿಗಳಿಗೂ ಹಾಗೂ ಪತ್ರಿಜಿ ಗುರುಗಳಿಗೂ ಮತ್ತು ಪ್ರಕೃತಿ ಮಾತೆಗೂ ಹಾಗೂ ನಮ್ಮ ಜನ್ಮದಾತರಿಗೂ ಮತ್ತು ಎಲ್ಲಾ ಅಸೋಸ್ ಮಾಸ್ಟರ್ಸ್ಗೂ ವಂದಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಇತರರೇ ಎಲ್ಲರೂ ಸಮಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಈಗ ನಿನ್ನೆ ಎಲ್ಲ ಸಂಪೂರ್ಣವಾಗಿ ಧ್ಯಾನ ಮಾಡಿದ್ದೀರಾ, ಅದರ ಅನುಭವ ಇದೆ. ಈಗ ನಾವು ನೇರವಾಗಿ ಧ್ಯಾನಕ್ಕೆ ಹೋಗುವಂತ ಸಮಯ. ಯಾಕೆಂದ್ರೆ ಬೆಳಗ್ಗೆನೂ ಧ್ಯಾನ ಮಾಡಿದಿರಾ, ರಾತ್ರಿನೂ ಧ್ಯಾನ ಮಾಡಿದ್ದೀರಾ. ಈಗ ಮತ್ತೆ ನಮ್ಮ ಚೇತರಿಕೆಗೆ ಯಾವುದೇ ರೀತಿಯಾದ ಅವಶ್ಯಕತೆ ಇಲ್ಲ ಅನ್ಕೊಂಡು ನೇರವಾಗಿ ಧ್ಯಾನಕ್ಕೆ ಹೋಗ್ತಾ ಇದ್ದೀನಿ. ಈಗ ಎಲ್ಲರೂ ಸಮಸ್ಥಿತಿಯಲ್ಲಿ ಕೂತ್ಕೊಂಡಿದ್ದೀರಾ. ಬೆನ್ನು ನೇರ ಇರ್ಲಿ, ಕುತ್ತಿಗೆ ನೇರ ಇರ್ಲಿ. ನಿಮ್ಮ ಕೈಗಳೆರಡು ನಾವು ಆನಾಪಾನ ಸತಿ ಮುದ್ರೆ ಹಾಕೊಂಡು ಕೂತ್ಕೊಳ್ಳಿ. ಹೆಣ್ಮಕ್ಳು ನಿಮ್ಮ ಎಡಗೈ ಹೆಬ್ಬೆಟ್ಟು ನಿಮ್ಮ ಕಡೆಗಿದ್ದು ಲಾಕ್ ಮಾಡ್ಕೋಬೇಕು. ಗಂಡು ಮಕ್ಳು ನಿಮ್ಮ ಬಲಗೈ ಹೆಬ್ಬೆಟ್ಟು ನಿಮ್ಮ ಕಡೆಗಿದ್ದು ಈ ರೀತಿ ಕೈನ ಲಾಕ್ ಮಾಡ್ಕೊಂಡು ನಿಮ್ಮ ಮಡಿಲಲ್ಲಿ ಇಟ್ಕೊಳ್ಳಿ. ಮಡಿಲಲ್ಲಿ ಇಟ್ಕೊಳ್ಳಿ. ನಂತರ ಬೆನ್ನು ನೇರ ಇರ್ಲಿ. ಯಾವುದೇ ಅಂಗಾಂಗ ಬಿಗಿ ಮಾಡಬೇಡಿ ದಯವಿಟ್ಟು. ಎಲ್ಲಾ ನಿಮ್ಮ ದೇಹದ ಸಂಪೂರ್ಣ ಅಂಗಾಂಗವನ್ನ ಸಡಿಲಗೊಳಿಸಿ. ಮುಖದಲ್ಲಿ ನಗುವಿರಲಿ. ಸಂತೋಷದಿಂದ ನಾವೀಗ ಆನಾಪಾನ ಸತಿ ಧ್ಯಾನಕ್ಕೆ ಹೋಗ್ತಾ ಇದ್ವಿ. ಸಂಪೂರ್ಣವಾಗಿ ಎಲ್ಲರೂ ಈಗ ಒಂದು ಗ್ಲಾಸ್ ನೀರು ಕುಡಿರಿ. ಒಂದು ಗ್ಲಾಸ್ ನೀರು ಕುಡಿದು ಒಂದು ಗ್ಲಾಸ್ ನೀರನ್ನ ನಿಮ್ಮ ಪಕ್ಕದಲ್ಲಿ ಇಟ್ಕೊಳ್ಳಿ. ಧ್ಯಾನ ಮುಗಿದ ನಂತರ ಅದು ಒಂದು ರೀತಿಯಾದ ಎನರ್ಜಿ ಇರುತ್ತೆ. ಆ ಎನರ್ಜಿ ನೀರನ್ನ ಆಮೇಲೆ ಕುಡಿಬಹುದು. ಆ ಗ್ಲಾಸ್ ನೀರನ್ನ ಕುಡಿರಿ, ನಿಮ್ಮ ಪಕ್ಕದಲ್ಲಿ ಇಟ್ಕೊಳ್ಳಿ. ನಿಮ್ಮ ಕನ್ನಡಕ ಇದ್ರೆ ತೆಗೆದು ದಯವಿಟ್ಟು ಪಕ್ಕಕ್ಕಿಡಿ. ಯಾಕೆಂದ್ರೆ ಇನ್ನು ನಿಮ್ಮ ಕನ್ನಡಕ್ಕೆ ಧ್ಯಾನ ಮುಗಿಯೋವರೆಗೂ ಅವಶ್ಯಕತೆ ಬರೋದಿಲ್ಲ. ಆದ್ದರಿಂದ ನಿಮ್ಮ ಕನ್ನಡಕನ ತೆಗೆದು ಪಕ್ಕಕ್ಕಿಡಿ. ಈಗ ಸಂಪೂರ್ಣವಾಗಿ ಎಲ್ಲರೂ ಕಣ್ಣು ಮುಚ್ಚಿ ಬೆನ್ನು ನೇರ ಇರ್ಲಿ. ಈಗ ದೀರ್ಘವಾಗಿ ಒಂದು ಬಾರಿ ಶ್ವಾಸ ತಗೋಣ ಮಿತ್ರರೇ. ದೀರ್ಘವಾಗಿ ಶ್ವಾಸ ತಗೊಳ್ಳಿ. ಶ್ವಾಸ ತಗೋಬೇಕಾದ್ರೆ ನಾನು ಹೇಳ್ದಂಗೆ ನಿಮ್ಮ ಹೊಟ್ಟೆ ಒಬ್ಬರ ಬರಬೇಕು. ಶ್ವಾಸ ಬಿಡ್ಬೇಕಾದ್ರೆ ನಿಮ್ಮ ಹೊಟ್ಟೆಯಿಂದ ಸಂಪೂರ್ಣವಾದ ನಿಮ್ಮ ಗಾಳಿ ಆಚೆ ಬರಬೇಕು. ಆ ರೀತಿಯಾದ ದೀರ್ಘವಾದ ಶ್ವಾಸ ತಗೊಂಡು ಶ್ವಾಸ ಬಿಡಿ. ಒಂದು 3 ಬಾರಿ ಮಾಡೋಣ. ಮಿತ್ರರೇ, ಈಗ ಅದೇ ಒಂದು ಪೊಸಿಷನ್ ಅಲ್ಲಿ ಕೂತ್ಕೊಂಡಿರಿ. ಸಂಪೂರ್ಣವಾಗಿ ದೇಹ ಸಡಿಲವಾಗಿರಲಿ. ನಿಮ್ಮ ಮುಖದಲ್ಲಿ ನಗುವಿರಲಿ. ನಿಮ್ಮ ಕಣ್ಣು ಮುಚ್ಚಿರಲಿ. ಈಗ ನಿಮ್ಮ ಗಮನ ನಿಮ್ಮ ಶ್ವಾಸದ ಕಡೆ ಇರಲಿ. ನಿಮ್ಮ ಗಮನ ನಿಮ್ಮ ಶ್ವಾಸದ ಕಡೆ ಇರಲಿ.
ಎಲ್ಲರೂ ಕಣ್ಣು ಮುಚ್ಚಿದ್ದೀರಾ. ಬೇರೆ ಯಾವುದೇ ರೀತಿಯಾದ ನಿಮ್ಮ ಅಕ್ಕಪಕ್ಕದ ಶಬ್ದಗಳಿಗೆ ನಿಮ್ಮ ಕಿವಿ ಕೊಡಬೇಡಿ. ನಿಮ್ಮ ಮನಸ್ಸು ಚಂಚಲವಾಗದೆ ಏಕಾಗ್ರತೆಯಿಂದ ನಿಮ್ಮ ಶ್ವಾಸವನ್ನ ನೀವು ಗಮನಿಸುತ್ತಾ ಧ್ಯಾನವನ್ನು ಪ್ರಾರಂಭಿಸೋಣ ಮಿತ್ರರೇ. ಇನ್ನು ನಿಮಗೆ ಯಾವುದೇ ರೀತಿಯಾದ ಶಬ್ದವಾಗಲಿ ಗಲಾಟೆ ಆಗಲಿ ನಿಮಗೆ ಕಿವಿಗಳಿಗೆ ಕೇಳಿಸಿದರೂ ನೀವು ಆ ಕಡೆ ಗಮನ ಕೊಡುವುದಿಲ್ಲ. ಕೇವಲ ನನ್ನ ಮಾತಲ್ಲಿ ಮಾತ್ರ ನಿಮಗೆ ಗಮನ ಇರ್ತದೆ. ನನ್ನ ಮಾತು ನೀವು ಮಾತ್ರ ಕೇಳಿಸ್ತಾ ಇದೆ. ನಾನು ಏನ್ ಹೇಳ್ತಾ ಇದ್ದೀನೋ ಅದನ್ನ ಮಾತ್ರ ತಾವು ಪಾಲನೆ ಮಾಡ್ತಾ ಇದ್ದೀರಾ. ಮನಸ್ಸಲ್ಲಿ ತಿಳ್ಕೊಳ್ಳಿ, ನನ್ನ ಮಾತು ಮಾತ್ರ ನಿಮಗೆ ಕೇಳಿಸ್ತಾ ಇದೆ. ಈಗ ನೀವು ಆನಾಪಾನಾಸತಿ ಧ್ಯಾನಕ್ಕೆ ಹೋಗ್ತಾ ಇದ್ದೀರಾ. ನಿಮ್ಮ ಶ್ವಾಸವನ್ನ ನೀವು ಸಂಪೂರ್ಣವಾಗಿ ಏಕಾಗ್ರತೆಯಿಂದ ಗಮನಿಸ್ತಾ ಇದ್ದೀರಾ. ನಿಮ್ಮ ಮನಸ್ಸು ನಿಮ್ಮ ಶ್ವಾಸವನ್ನೇ ಫಾಲೋ ಮಾಡ್ತಾ ಇದೆ ಮಿತ್ರರೇ. ಈಗ ದೀರ್ಘವಾಗಿ ಶ್ವಾಸ ತೆಗೆದುಕೊಂಡು ಶ್ವಾಸ ಬಿಡುತ್ತಾ ಈಗ ಸಹಜ ಸ್ಥಿತಿಯ ಶ್ವಾಸವನ್ನ ನೀವು ಗಮನಿಸ್ತಾ ಇದ್ದೀರಾ. ಈಗ ಶ್ವಾಸದೊಂದಿಗೆ ನೀವು ಒಳ್ಳೆ ಉತ್ತಮವಾದ ಒಂದು ಸಂಗೀತವನ್ನು ಆಲಿಸುತ್ತಾ ನಾವು ಇವತ್ತಿನ ಧ್ಯಾನವನ್ನು ಮುಂದುವರಿಸೋಣ ಮಿತ್ರರೇ. ಮನಸ್ಸಿನಲ್ಲಿ ತಿಳ್ಕೊಳ್ಳಿ, ನೀವು ಏಕಾಂಗಿಯಾಗಿ ಒಂದು ನಿರ್ಮಲವಾದ ಅತಿ ಸುಂದರವಾದ ಪ್ರದೇಶದಲ್ಲಿ ಕುತ್ಕೊಂಡಿದ್ದೀರಾ. ನೀವು ಕಣ್ಣು ಮುಚ್ಚಿಕೊಂಡು ಏಕಾಗ್ರತೆಯಿಂದ ಧ್ಯಾನ ಮಾಡ್ತಾ ಇದ್ದೀರಾ. ಸುತ್ತಲೂ ಯಾವುದೇ ರೀತಿಯಾದ ಶಬ್ದಗಳಿಲ್ಲ. ನಿರ್ಮಲವಾದ ಪ್ರದೇಶದಲ್ಲಿ ನೀವು ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದೀರಾ. ಶ್ವಾಸವನ್ನು ಗಮನಿಸುತ್ತಾ ಈಗ ನೀವು ನಿಮ್ಮ ಧ್ಯಾನವನ್ನು ಮುಂದುವರಿಸ್ತಾ ಇದ್ದೀರಾ. ದೇಹದ ಎಲ್ಲಾ ಭಾಗಗಳು ಸಡಿಲವಾಗಿದೆ. ಉತ್ತಮವಾದ ವಾತಾವರಣದಲ್ಲಿ ಶುದ್ಧವಾದ ಮನಸ್ಸಿನಿಂದ ಏಕಾಗ್ರತೆಯಿಂದ ನಿಮ್ಮ ಶ್ವಾಸವನ್ನು ನೀವು ಗಮನಿಸುತ್ತಾ ಆಳವಾದ ಧ್ಯಾನಕ್ಕೆ ಹೋಗ್ತಾ ಇದ್ದೀರಾ ಮಿತ್ರರೇ. ಶಶಿಕಲಾ ಮ್ಯಾಮ್, ಸಂಗೀತನ ಆರಂಭಿಸಿ. 12:10 ನಿಲ್ಲಿಸಿ. ಈಗ ನೀವು ಆ ಶ್ವಾಸದೊಂದಿಗೆ ನಿಮಗೆ ಉತ್ತಮವಾದ ಒಂದು ಸಂಗೀತವನ್ನು ಆಲಿಸುತ್ತಾ ನೀವು ಧ್ಯಾನವನ್ನು ಪ್ರಾರಂಭ ಮಾಡ್ತಾ ಇದ್ದೀರಾ ಮಿತ್ರರೇ. ಉತ್ತಮವಾದ ಸಂಗೀತವನ್ನು ಆಲಿಸುತ್ತಾ ಪ್ರಾರಂಭ ಮಾಡ್ತಾ ಇದ್ದೀರಾ.
ನಿಧಾನವಾಗಿ ಧ್ಯಾನವನ್ನ ಮುಂದುವರಿಸ್ತಾ ಇದ್ದೀವಿ ಮಿತ್ರರೇ. ಆಳವಾದ ಧ್ಯಾನದಲ್ಲಿದ್ದೀವಿ. ಈಗ ಮೌನವಾದ ಧ್ಯಾನವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಮೌನವಾದ ಧ್ಯಾನವನ್ನ ಮುಂದುವರಿಸ್ತಾ ಇದ್ದೀವಿ ಮಿತ್ರರೇ. ನಮ್ಮ ಶ್ವಾಸವನ್ನು ಗಮನಿಸ್ತಾ ವಿಶ್ವದಿಂದ ಬರುವಂತಹ ಮಹಾಶಕ್ತಿಯು ನಮ್ಮ ಶ್ವಾಸದೊಂದಿಗೆ ಪ್ರವೇಶಿಸಿ ಸಂಪೂರ್ಣ ನಮ್ಮ ದೇಹದ ಕಣ ಕಣದಲ್ಲಿ ಹರಿಯುತ್ತಿರುವುದನ್ನು ಗಮನಿಸ್ತಾ ಇದ್ದೀವಿ. ಈಗ ಮೌನವಾದ ಧ್ಯಾನವನ್ನು ಮುಂದುವರಿಸ್ತಾ ಆ ವಿಶ್ವಶಕ್ತಿಯನ್ನ ಗಮನಿಸ್ತಾ ಇದ್ದೀವಿ ಮಿತ್ರರೇ. ಆ ವಿಶ್ವಶಕ್ತಿಯು ನಮ್ಮ ದೇಹದ ಅಣುವಿನಲ್ಲಿಯೂ ಪ್ರವೇಶಿಸ್ತಾ ಇದೆ. ನಮ್ಮ ದೇಹದಲ್ಲಿರುವ ನಕಾರಾತ್ಮಕ ಶಕ್ತಿಯು ನಮ್ಮ ಶ್ವಾಸವು ಆಚೆ ಬರುವಾಗ ಆ ಶ್ವಾಸದೊಂದಿಗೆ ಸಂಪೂರ್ಣವಾದ ಆ ನಕಾರಾತ್ಮಕ ಶಕ್ತಿಯು ದೇಹದಿಂದ ಹೊರ ಹೋಗುತ್ತಿರುವುದನ್ನು ಗಮನಿಸ್ತಾ ನಮ್ಮ ಧ್ಯಾನವನ್ನ ಮುಂದುವರಿಸ್ತಾ ಇದ್ದೀವಿ. ಆಳವಾದ ಧ್ಯಾನದಲ್ಲಿದ್ದೀವಿ ಮಿತ್ರರೇ. ಅದ್ಭುತವಾದ ಧ್ಯಾನವನ್ನು ಮುಂದುವರಿಸ್ತಾ ಇದ್ದೀವಿ. ನಾವು ನಿದ್ದೆ ಮಾಡ್ತಾ ಇಲ್ಲ. ಸಂಪೂರ್ಣವಾಗಿ ಆಳವಾದ ಧ್ಯಾನದಲ್ಲಿ ಮುಂದುವರಿತಾ ಇದ್ದೀವಿ ಮಿತ್ರರೇ. ಆಳವಾದ ಧ್ಯಾನದಲ್ಲಿ ಮುಂದುವರಿತಾ ಇದ್ದೀವಿ. ಆ ವಿಶ್ವದಿಂದ ಅದ್ಭುತವಾದ ಶಕ್ತಿಯನ್ನ ಪಡಿತಾ ಇರೋದನ್ನ ನಾವು ಗಮನಿಸ್ತಾ ನಮ್ಮ ಶ್ವಾಸದೊಂದಿಗೆ ನಾವು ಪಯಣವನ್ನ ಮುಂದುವರಿಸ್ತಾ ಇದ್ದೀವಿ. ಆಳವಾದ ಧ್ಯಾನದಲ್ಲಿ ಮುಂದುವರಿತಾ ಇದ್ದೀವಿ.
ಈ ಉತ್ತಮವಾದ ಅತಿ ಉತ್ತಮವಾದ ಧ್ಯಾನವನ್ನ ನಾವು ಮುಂದುವರಿಸ್ತಾ ಇದ್ದೀವಿ. ಇಂಥ ಅದ್ಭುತವಾದ ಧ್ಯಾನವನ್ನು ಮುಂದುವರಿಸಲು ಇನ್ನು ನಮಗೆ 1 ನಿಮಿಷದ ಕಾಲಾವಕಾಶದ ಮಿತ್ರರೇ. ನಾವು ಸಹಜ ಸ್ಥಿತಿಯತ್ತ ಮರಳಲು ಇನ್ನು 1 ನಿಮಿಷದ ಕಾಲಾವಕಾಶವಿದೆ. ದೀರ್ಘವಾಗಿ ಆಳವಾದ ಧ್ಯಾನದಲ್ಲಿರುವ ಮಿತ್ರರೇ, ಈಗ ನಿಧಾನವಾಗಿ ನೀವು ಸಹಜ ಸ್ಥಿತಿಯತ್ತ ಮರಳಬೇಕಾಗಿದೆ. ನಿಧಾನವಾಗಿ ನಿಮ್ಮ ಶ್ವಾಸವನ್ನು ಗಮನಿಸುತ್ತಾ ಆಳವಾದ ಧ್ಯಾನದಿಂದ ಹೊರಬರ್ತಾ ಇರಿ. ಇನ್ನು ನಮಗೆ 30 ಸೆಕೆಂಡುಗಳ ಕಾಲಾವಕಾಶವಿದೆ ಮಿತ್ರರೇ. ಈ ಅದ್ಭುತವಾದ ಧ್ಯಾನವನ್ನು ಮುಂದುವರಿಸಲು ಇನ್ನು ನಮಗೆ 30 ಸೆಕೆಂಡುಗಳ ಕಾಲಾವಕಾಶವಿದೆ ಮಿತ್ರರೇ. ಇನ್ನು ನಮಗೆ 30 ಸೆಕೆಂಡುಗಳ ಕಾಲಾವಕಾಶವಿದೆ ಮಿತ್ರರೇ. ಇನ್ನು ನಮಗೆ ಕೇವಲ 30 ಸೆಕೆಂಡುಗಳ ಕಾಲಾವಕಾಶವಿದೆ. ನಾವು ಸಹಜ ಸ್ಥಿತಿಯತ್ತ ಮರಳಲು ಇನ್ನು ನಮಗೆ ಕೇವಲ 20 ಸೆಕೆಂಡುಗಳ ಕಾಲಾವಕಾಶವಿದೆ. ದೀರ್ಘವಾದ ಧ್ಯಾನದಿಂದ ನಿಧಾನವಾಗಿ ನಾವು ಸಹಜ ಸ್ಥಿತಿಯತ್ತ ಮರಳಲು ಇನ್ನು ನಮಗೆ 10 ಸೆಕೆಂಡ್ಗಳ ಕಾಲಾವಕಾಶವಿದೆ ಮಿತ್ರರೇ. ಅದ್ಭುತವಾದ ವಿಶ್ವಶಕ್ತಿಯನ್ನು ಪಡೆದಿರುವ ನಾವು ಇನ್ನು ಈ ಧ್ಯಾನವನ್ನು ಮುಂದುವರಿಸಲು ನಮಗೆ 5 ಸೆಕೆಂಡುಗಳ ಕಾಲಾವಕಾಶವಿದೆ. ಕೇವಲ 5 ಸೆಕೆಂಡುಗಳ ಕಾಲಾವಕಾಶವಿದೆ ಮಿತ್ರರೇ. ನಿಧಾನವಾಗಿ ನಿಮ್ಮ ಧ್ಯಾನ ಮುದ್ರೆಯನ್ನ ಬಿಡಿಸಿ ನಿಮ್ಮ ಕೈಗಳನ್ನ ನಿಮ್ಮ ಕಣ್ಣುಗಳ ಮೇಲೆ ತಗೊಂಬನ್ನಿ. ನಿಧಾನವಾಗಿ ನಿಮ್ಮ ಕೈಗಳನ್ನು ಬಿಡಿಸಿ ನಿಮ್ಮ ಕಣ್ಣುಗಳ ಮೇಲೆ ತಗೊಂಬನ್ನಿ. ಕಣ್ಣುಗಳ ಮೇಲೆ ಅದೇ ರೀತಿ ಇರಲಿ. 5, 4, 3, 2, 1, 0. ಈಗ ನಿಧಾನವಾಗಿ ನಿಮ್ಮ ಕೈಗಳನ್ನ ಇಳಿಸುತ್ತಾ ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ತೆರೆಯಿರಿ ಹಾಗೂ ನಿಮ್ಮ ಹಸ್ತರೇಖೆಗಳನ್ನ ಗಮನಿಸಿ ಮಿತ್ರರೇ. ಈಗ ನಿಮ್ಮ ಹಸ್ತರೇಖೆಗಳನ್ನ ಗಮನಿಸಿ. ಮತ್ತೆ ಈಗ ನಿಮ್ಮ ಕೈಗಳನ್ನು ಮತ್ತೊಮ್ಮೆ ಚೆನ್ನಾಗಿ ನಿಧಾನವಾಗಿ ಉಚ್ಚುತ್ತಾ ಆ ಶಾಖವನ್ನ ನಿಮ್ಮ ಕಣ್ಣುಗಳಿಗೆ ಮತ್ತು ಕಿವಿಗಳಿಗೆ ಹಾಗೂ ನಿಮ್ಮ ದೇಹದ ಎಲ್ಲಾ ಭಾಗಕ್ಕೂ ಸ್ಪರ್ಶಿಸುತ್ತಾ ಎಲ್ಲರೂ ಸಹಜ ಸ್ಥಿತಿಯತ್ತ ಬನ್ನಿ ಮಿತ್ರರೇ. ಎಲ್ಲರೂ ಸಹಜ ಸ್ಥಿತಿಗೆ ಬನ್ನಿ ಹಾಗೂ ಈಗ ನೀವು ಇಟ್ಟಿರುವಂತ ನೀರನ್ನು ಕುಡಿಯೋಕೆ ಮುಂಚೆ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಮಹಾವತಾರ್ ಫೌಂಡೇಶನ್ ಅವರಿಗೂ ಹಾಗೂ ಸಿಬ್ಬಂದಿ ವರ್ಗಕ್ಕೂ ಮತ್ತು ಈ ಒಂದು ಧ್ಯಾನಕ್ಕೆ ಸಹಕರಿಸಿದ ನಮ್ಮ ದೇಹಕ್ಕೂ ಸಂಪೂರ್ಣವಾಗಿ ನಮನವನ್ನು ಸಲ್ಲಿಸುತ್ತಾ ಈಗ ಸಹಜ ಸ್ಥಿತಿಗೆ ಬಂದು ಈಗ ಆ ಶಕ್ತಿಯುತವಾದ ನೀರನ್ನು ಕುಡಿಯಿರಿ. ಆ ಶಕ್ತಿಯುತವಾದ ನೀರನ್ನು ಕುಡಿದು ಸಹಜ ಸ್ಥಿತಿಗೆ ಬನ್ನಿ ಮಿತ್ರರೇ. ಎಂತ ಅದ್ಭುತವಾದ ಧ್ಯಾನವನ್ನು ಮಾಡಿದ್ದೀರಾ. ಇವತ್ತು ಬೆಳಗ್ಗೆ ರಾತ್ರಿ ಹುಣ್ಣಿಮೆ ಧ್ಯಾನ ಮತ್ತೆ 5 ಗಂಟೆಗೆ ಒಳ್ಳೆ ಧ್ಯಾನ. ಈಗ ಮ್ಯೂಸಿಕ್ ಒಂದಿಗೆ ಧ್ಯಾನ ಮಾಡಿ ಆ ನಂತರ ಶೂನ್ಯ ಧ್ಯಾನವನ್ನ ಸಂಪೂರ್ಣಗೊಳಿಸಿದ್ದೀರಾ. ಅದ್ಭುತವಾದ ಧ್ಯಾನವನ್ನು ಮಾಡಿ ಅದ್ಭುತವಾದ ಶಕ್ತಿಯನ್ನು ಪಡೆದಿದ್ದೀರಾ ಮಿತ್ರರೇ. ಈಗ ನಿಮ್ಮ ಮನಸ್ಸಿನ ಭಾವನೆಗಳನ್ನ ಹಂಚಿಕೊಳ್ಳಲು ಅವಕಾಶ. ಅದಕ್ಕೆ ಮುಂಚೆ ನಮ್ಮ ಏಂಜಲ್ ಮೇಡಮ್ ಅವರು ಮುದ್ರೆ ಅಂತ ಇದ್ದಾರೆ. ಈಗ ಎಲ್ಲರಿಗೂ ನಾವು ಪ್ರಾರಂಭದಿಂದ ಮುದ್ರೆಗಳನ್ನ ಹೇಳ್ತಾ ಬರ್ತಾ ಇದ್ದೀನಿ. ಕೆಲವರು ಅದಕ್ಕೆ ಸ್ಪಂದಿಸ್ತಾ ಇದ್ದಾರೆ. ಮೊನ್ನೆ ಒಂದು ಕ್ವಶನ್ ಕೇಳಿದ್ರು, ಯಾವ ಬೆರಳಿಗೆ ಯಾವ ಯಾವ ತತ್ವ ಬರುತ್ತೆ, ಅದು ಯಾವ ರೀತಿ ಮಾಡ್ಬೇಕು ಅಂತ ಒಂದು ಕ್ವಶನ್ ಕೇಳಿದ್ರು. ನಾನು ಅದನ್ನ ಗಮನದಲ್ಲಿ ಇಟ್ಕೊಂಡಿದ್ದೆ. ಇವತ್ತು ಆ ಒಂದು ಪ್ರಶ್ನೆಗೆ ನಾನು ತಮ್ಗೆ ಉತ್ತರ ಕೊಡ್ತಾ ಇದ್ದೀನಿ. ದಯವಿಟ್ಟು ಗಮನಿಸಿ ಎಲ್ಲಾರು. ಈಗ ನಾವು ಪಂಚಭೂತಗಳಿಂದ ಆಗಿರುವಂತಹ ಈ ದೇಹ ಅಂತ ಕೇಳ್ತೀವಿ. ಅದನ್ನ ನಮಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಅದೇ ರೀತಿ ಈ ಪಂಚಭೂತಗಳು ಆ ಪಂಚತತ್ವಗಳಿಂದ ಆಗಿದೆ. ಆ ಪಂಚತತ್ವಗಳನ್ನ
ನಮ್ಮ ದೇಹದಲ್ಲಿ ಅಳವಡಿಸಲಾಗಿದೆ. ಆ ದೇಹದಲ್ಲಿರುವಂತಹ ಈ ಪಂಚತತ್ವಗಳನ್ನ ನಮ್ಮ ಕೈ ಬೆರಳುಗಳಿಗೆ ನೀಡಲಾಗಿದೆ. ಆ ಶಕ್ತಿಯನ್ನು, ಆ ಪಂಚತತ್ವಗಳ ಶಕ್ತಿ ನಮ್ಮ ಕೈ ಬೆರಳುಗಳಲ್ಲಿದೆ. ಆ ಕೈ ಬೆರಳುಗಳಲ್ಲಿ ಆ ಪಂಚತತ್ವ ಶಕ್ತಿ ಯಾವ್ಯಾವ ಬೆರಳಿಗೆ ಯಾವ್ದ್ಯಾವ್ದು ಇದೆ ಅಂತ ಒಂದ್ಸರಿ ನಾವು ಗಮನಿಸೋಣ. ಮಿತ್ರರೇ, ಇದು ನಾನು ನಿಮಗೆ 2ನೇ ಸಾರಿ ಈ ಒಂದು ಸೆಷನ್ ಅಲ್ಲಿ, ಅಂದ್ರೆ ಈ ಬ್ಯಾಚ್ ಅಲ್ಲಿ ಅಂತಲ್ಲ, ಮೊದಲೊಂದ್ಸರಿ ಹೇಳಿದ್ದೆ. ಈ ಒಂದು ಮುದ್ರೆಗಳ ಬಗ್ಗೆ ಪ್ರಾರಂಭದಲ್ಲಿ ಸಂಪೂರ್ಣವಾದ ವಿವರಣೆಯನ್ನ ಕೊಟ್ಟಿದ್ದೆ. ಆದ್ರೆ ಈಗ ಮೊನ್ನೆ ಕೇಳಿದ್ದಕ್ಕೆ ಈಗ ಅದಕ್ಕೆ ಬರೀ ಆ ಬೆರಳುಗಳಿಗೆ ಸಂಬಂಧಪಟ್ಟಂತ ಸಣ್ಣ ಒಂದು ವಿವರಣೆಯನ್ನ ತಂದು ಕೊಡ್ತಾ ಇದ್ದೀನಿ. ಈಗ ನಮಗೆ ಅಂಗುಷ್ಟ ಅಂದ ತಕ್ಷಣ ಯಾವ ಬೆರಳು ಗೊತ್ತಿದೆಯಲ್ಲ? ಅಂಗುಷ್ಟ. ಎಸ್, ಅಂಗುಷ್ಟ ಅಂದ್ರೆ ನಮ್ಮ ಹೆಬ್ಬೆರಳು. ಈ ಹೆಬ್ಬೆರಳು ನಮಗೆ ಅಗ್ನಿ ತತ್ವವನ್ನ, ಸೂರ್ಯ ತತ್ವವನ್ನ ಪ್ರತಿಪಾದಿಸುವಂತದ್ದು. ಇದು ಎಲ್ಲದಕ್ಕೂ ಸಂಬಂಧಪಟ್ಟಂತದ್ದು. ಸಂಪೂರ್ಣವಾಗಿ ಈ ಅಗ್ನಿ ತತ್ವಕ್ಕೆ ಸಂಬಂಧಪಟ್ಟಂತ ಈ ಹೆಬ್ಬೆರಳು. ನೆಕ್ಸ್ಟ್ ನಮ್ಗೆ ತೋರ್ಬೆರಳು ಅಥವಾ ಇದು ತರ್ಜಿನಿ ಬೆರಳು ಅಂತ ಕರೀತಾರೆ, ತೋರ್ಬೆರಳು ಅಂತ ಕರೀತಾರೆ. ಇದು ಯಾವ ತತ್ವಕ್ಕೆ ಅಂತ ಗೊತ್ತಾ ನಿಮ್ಗೆ? ವಾಯು ತತ್ವ. ದಯವಿಟ್ಟು ಗಮನಿಸಿ, ತೋರ್ಬೆರಳು ವಾಯು ತತ್ವ, ಇಂಡೆಕ್ಸ್ ಫಿಂಗರ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ. ವಾಯು ತತ್ವನ ಸಂಬಂಧಪಟ್ಟಿರುವಂತದ್ದು. ಇದು ನಮಗೆ ವಾಯುವಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದಾಗ ಈ ಒಂದು ಬೆರಳಿನ ಮುದ್ರೆಯನ್ನು ನಾವು ಇಟ್ಕೊಂಡಾಗ ಇದಕ್ಕೆ ಸಂಪೂರ್ಣವಾದ ಶಕ್ತಿ ಕೊಡುತ್ತೆ. 3ನೇದು ಮಧ್ಯದ ಬೆರಳು. ಈ ಮಧ್ಯದ ಬೆರಳು ನಮಗೆ ಆಕಾಶ ತತ್ವವನ್ನು ತೋರುತ್ತೆ ಮಿತ್ರರೇ, ಆಕಾಶ ತತ್ವವನ್ನು ತೋರುತ್ತೆ. ಇದಕ್ಕೆ ಶಬ್ದ ಮತ್ತೆ ನಮ್ಮ ಬೆನ್ನು ಇದಕ್ಕೆ ಸಂಬಂಧಪಟ್ಟಿದ್ದು ಈ ಮಧ್ಯದ ಬೆರಳು. ಇದು ಆಕಾಶ ತತ್ವ, ಕಿವಿ, ಗಂಟಲು, ನಮ್ಮ ಬೆನ್ನು, ಮೂಳೆ, ಅದಕ್ಕೆಲ್ಲ ಸಂಬಂಧಪಟ್ಟಂಗೆ ಇದು ಆಕಾಶ ತತ್ವಕ್ಕೆ ಸಂಬಂಧಪಟ್ಟ ಬೆರಳು. ಇನ್ನು ಅನಾಮಿಕ ಬೆರಳು ಅಥವಾ ಉಂಗರದ ಬೆರಳು, ಇದು ಪೃಥ್ವಿ ತತ್ವಕ್ಕೆ ಸಂಬಂಧಪಟ್ಟಂತ ಬೆರಳು. ಪೃಥ್ವಿ ತತ್ವಕ್ಕೆ ಸಂಬಂಧಪಟ್ಟಂತ ಬೆರಳು. ಈ ಬೆರಳು ನಮಗೆ ಭೂತತ್ವ ಮತ್ತೆ ಚರ್ಮ ಮತ್ತೆ ನಮ್ಮ ಒಂದು ಸೌಂದರ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡುವಂತಹ ಶಕ್ತಿ ಉಳ್ಳವಾದಂತಹ ಈ ಬೆರಳು ಉಂಗರದ ಬೆರಳು. ಈ ಉಂಗರದ ಬೆರಳು ಅನಾಮಿಕ ಬೆರಳು ಅಂತ ಕರಿತೀವಿ, ಪೃಥ್ವಿ ತತ್ವ. ಕೊನೆಯದಾಗಿ ಕನಿಷ್ಠ ಕಿರುಬೆರಳು ಜಲತತ್ವಕ್ಕೆ ಸಂಬಂಧಪಟ್ಟಿದ್ದು, ನಮ್ಮ ಜಲತತ್ವಕ್ಕೆ ಸಂಬಂಧಪಟ್ಟಿದ್ದು. ಈ ಬೆರಳನ್ನು ಉಪಯೋಗಿಸಿ ಲಾಸ್ಟ್ ವೀಕ್ ನಾನು ಒಂದು ಚಕ್ರ ಧ್ಯಾನನ ಮಾಡಿಸಿದೆ, ನೆನಪಿದೆಯಲ್ಲ? ಆ ಚಕ್ರ ಧ್ಯಾನ ಜಲತತ್ವಕ್ಕೆ ಸಂಬಂಧಪಟ್ಟಿದ್ದು. ಈ ಬೆರಳು ಅನಾಮಿಕ ಬೆರಳು, ಆಮೇಲೆ ಉಂಗರದ ಬೆರಳು ಅನಾಮಿಕ ಬೆರಳನ್ನ ಸಂಬಂಧಿಸಿ ಒಂದು ಚಕ್ರ ಧ್ಯಾನ ಮಾಡಿಸಿದೆ. ಅದು ಮೂಲಾಧಾರ ಚಕ್ರ, ಇದು ಜಲತತ್ವಕ್ಕೆ ಸಂಬಂಧಪಟ್ಟಿದ್ದು. ಇನ್ನೊಂದು ಸ್ವಾಧಿಷ್ಠಾನ ಚಕ್ರ. ಈ 2 ಧ್ಯಾನಗಳನ್ನ ನಾನು ಮಾಡಿಸಿದ್ದೀನಿ. ಈ 2 ಬೆರಳುಗಳನ್ನ ಮಾಡಿಸಿದ್ವಿ. ಉಳಿದ 3 ಬೆರಳುಗಳು ಬಾಕಿ ಇದೆ. ಆ 3 ಬೆರಳುಗಳು ಮತ್ತೆ ಇನ್ನೆರಡು ಚಕ್ರಗಳು ಯಾವ್ದ್ರಲ್ಲಿ ಬರ್ತದೆ ಅಂತ ಮುಂದಕ್ಕೆ ನೋಡೋಣ. ಇದನ್ನ ನಾನು ಇನ್ನೊಂದ್ಸರಿ ಕೇಳಿದಾಗ ದಯವಿಟ್ಟು ನಾನು ಜಲತತ್ವಕ್ಕೆ ಸಂಬಂಧಪಟ್ಟ ಮುದ್ರೆನ ಇಟ್ಕೊಳ್ಳಿ ಅಂದ್ರೆ ತಾವು ಜಲತತ್ವಕ್ಕೆ ಸಂಬಂಧಪಟ್ಟಂತ ಮುದ್ರೆ ಇಟ್ಕೋಬೇಕು. ವಾಯು ತತ್ವಕ್ಕೆ ಸಂಬಂಧಪಟ್ಟ ಮುದ್ರೆ ಅಂದ ತಕ್ಷಣ ವಾಯು ತತ್ವದ ಬೆರಳು. ಅದನ್ನ ಯಾವುದೂ ಅಷ್ಟೇ ನಾವು ಮುದ್ರೆ ಮಾಡುವಾಗ ಈ ಅಗ್ನಿ ತತ್ವಕ್ಕೆ ಸಂಬಂಧಪಟ್ಟ ಬೆರಳು ಅದಕ್ಕೆ ಸಮಾನವಾಗಿ ಇಲ್ಲ ಬುಡಕ್ಕೆ ಸೇರಿಸ್ಬೇಕು, ಇಲ್ಲ ಅದನ್ನ ನಿಧಾನವಾಗಿ ಸ್ಪರ್ಶಿಸ್ಬೇಕು. ಈ ರೀತಿಯಾದ ವೇರಿಯೇಷನ್ ಇರ್ತದೆ. ದಯವಿಟ್ಟು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಬರ್ಕೊಳ್ಳಿ. ಯಾವ್ದ್ಯಾವ್ದು ಅಂತ: ಅಗ್ನಿ ತತ್ವ, ವಾಯು ತತ್ವ, ಆಕಾಶ ತತ್ವ, ಪೃಥ್ವಿ ತತ್ವ, ಜಲತತ್ವ. ಈಸಿಯಾಗಿ ಬಂದ್ಬಿಡ್ತದೆ. ಅರ್ಥ ಆಯ್ತಲ್ವಾ? ಇದನ್ನ ಇವತ್ತು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮುಂದೆ ನಾಳೆ ಮುದ್ರೆ ಬಗ್ಗೆ ಹೋಗೋಣ. ಇದು ಇನ್ನೊಂದ್ಸರಿ ಕೇಳಬಾರ್ದು, ಎಲ್ಲಾರು ಗಮನ ಇಟ್ಕೋಬೇಕು. ಯಾವ ಮುದ್ರೆಗೆ ಬರ್ತದೆ, ಯಾವ ತತ್ವ ಇದೆ ಅದರಲ್ಲಿ ಅಂತ. ಇನ್ನ ಈ ಮುದ್ರೆಗಳ ಬಗ್ಗೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಂಗೆ ಪ್ರಾರಂಭ ಆಗಿರೋದ್ರಿಂದ ಹೇಳ್ತಾ ಬಂದಿದ್ದೀನಿ. ಅವಾಗ ಮಧ್ಯದಲ್ಲಿ ಈ ತರ ಒಂದೊಂದು ಸಂಬಂಧಪಟ್ಟಂಗೆ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ಇನ್ನ ಮುಂದಿಂದು ನಿಮ್ಮ ಅಭಿಪ್ರಾಯಗಳು ತಿಳಿಸಿದ್ರೆ ನಮಗೆ ಸಂತೋಷ. ಆಮೇಲೆ ಯಾಕೆ ಲೈಕ್ ಮಾಡಲ್ಲ ನಮ್ಮ ಒಂದು ವಿಡಿಯೋಗಳಿಗೆ? ನಿಜವಾಗ್ಲೂ ತುಂಬಾ ಬೇಜಾರಾಗತ್ತೆ. ಮೊನ್ನೆ ನಾನು ನೋಡಿದಾಗ ಬರೀ
3 ಜನ ಲೈಕ್ ಮಾಡಿದ್ರು, ಲೈಕ್ ಮಾಡಿದ್ರು, 3. ಆಮೇಲೆ ಮತ್ತೆ 1-2-3 ಬಂತು. ಆದ್ರೆ ಯಾಕೆ ಲೈಕ್ ಮಾಡಲ್ಲ ಗೊತ್ತು, ಏನು ಅದನ್ನ ನಿಮ್ ಕಷ್ಟ ಏನು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಭಾರಿ ಸಿಂಪಲ್ ಆಗಿರುವಂತ ಕೆಲಸ. ನೀವು ಅದನ್ನ ಆನ್ ಮಾಡಿದ್ರೆ, ಯೂಟ್ಯೂಬ್ ಅಲ್ಲಿ ಆನ್ ಮಾಡಿದ್ರೆ, ಇಲ್ಲ ನಿಮ್ಮಲ್ಲಿ ಮೇಡಮ್ ಅವ್ರು ಕಳ್ಸಿರುವಂತದನ್ನ ಆ ಬ್ಲೂ ಕಲರ್ ಇರೋದನ್ನ ಟಚ್ ಮಾಡಿದ್ರೆ ಓಪನ್ ಆಗುತ್ತೆ. ಅದು ರಿಲೇ ಆದ ತಕ್ಷಣ ನೀವು ಲೈಕ್ ಮಾಡ್ಬೋದು, ಒಂದು ಶೇರ್ ಮಾಡ್ಬೋದು. ಇಷ್ಟು ಮಾತ್ರ ಮಾಡಿದ್ರೆ ಇನ್ನೊಂದು 4 ಜನಕ್ಕೆ ಸೇರಿದ್ರೆ ಅದರಿಂದ 4 ಜನ ಉಪಯೋಗ ಪಡ್ಕೊಂತಾರೆ ಅನ್ನೋದೇ ಒಂದೇ ಒಂದು ನಮ್ಮ ದೃಷ್ಟಿ. ನಿಜವಾಗ್ಲೂ ಇದರಲ್ಲಿ ನಮ್ಗೆ ಯಾವುದೇ ರೀತಿಯಾದ ಬೆನಿಫಿಟ್ ಇಲ್ಲ ಮಿತ್ರರೇ. ಮಹಾತಾರ್ ಫೌಂಡೇಶನ್ ಗೆ ನಾವು ಯಾವುದೇ ರೀತಿಯಾದ ನಾವು ಕಾಣಿಕೆ ಕೂಡ ಕೊಡಲ್ಲ. ಅವರು ಇದೊಂದು ಅವಕಾಶನ ಕೊಟ್ಟಿರೋದ್ರಿಂದ ಅವರೊಂದು ಪ್ರಚಾರ ಆದ್ರೂ ಮಾಡೋಣ ನಮ್ಮ ಕಡೆಯಿಂದ, ಅದೊಂದಾದ್ರೂ ನಮ್ಮ ಸೇವೆ ಆಗ್ಲಿ ಅನ್ನೋ ದೃಷ್ಟಿಯಿಂದ ಪದೇ ಪದೇ ಹೇಳ್ತಾ ಇದ್ದೀನಿ. ನಮ್ಮ ಹೇಮಾ ಮೇಡಮ್ ಅವರು ಕ್ಲಾಪ್ ಹೊಡಿತಾ ಇದ್ದಾರೆ. ಯಾಕೆಂದ್ರೆ ಅದು ಗೊತ್ತಿದೆ, ನಾವು ಎಲ್ಲಾ ಕಡೆ ಹೋದ್ರೆ ಎಷ್ಟೆಷ್ಟು ನಾವು ಹಣ ಖರ್ಚು ಮಾಡ್ಬೇಕು ಅಂತ. ಇವತ್ತು ಇದನ್ನೇ ಈ ಚಕ್ರ ಧ್ಯಾನ ಮಾಡೋದಕ್ಕೋಸ್ಕರ ನಮ್ಮ ಫ್ರೆಂಡ್ ಒಬ್ರು ಒಂದು ಯೂಟ್ಯೂಬ್ ಅಲ್ಲಿ ಚಾನಲ್ ಓಪನ್ ಮಾಡಿ ಹೇಳ್ಕೊಡ್ತೀವಿ ಅಂದ ತಕ್ಷಣ ಅವರು ಲೈಕ್ ಮಾಡಿದ್ದಾರೆ. ತಕ್ಷಣ ಅವ್ರು ಏನ್ ಮಾಡಿದಾರೆ, ಅಡ್ಮಿಷನ್ ಫೀಸ್ ಕಳಿಸಿ ಅಂತ. ಅಡ್ಮಿಷನ್ ಫೀಸು 500 ರೂಪಾಯಿ ಕಟ್ಟಿಸ್ಕೊಂಡು ಮತ್ತೆ ಪ್ರಾರಂಭ ಮಾಡಿ, ಆಮೇಲೆ ಮಧ್ಯದಲ್ಲಿ ಈಗ ಇದ್ರ ಫೀಸ್ ಇಷ್ಟ ಆಗುತ್ತೆ, ಇದನ್ನ ಇಷ್ಟು ಕಟ್ಟಿ ಅಂತ ಮತ್ತೆ ಮೆಸೇಜ್ ಕಳ್ಸಿದ್ದಾರೆ. ಈ ರೀತಿ ಆಗ್ತಾ ಇರ್ತದೆ. ಬಟ್ ನಮ್ಮಲ್ಲಿ ಅದು ಯಾವುದೇ ರೀತಿಯಾದ ಒಂದು ಚಾರ್ಜಸ್ ಆಗ್ಲಿ ಏನೂ ಇಲ್ಲ. ಬರೀ ನಾವು ಮಾಡೋದೇನಂದ್ರೆ ಅವರದ ಒಂದು ಮಹಾತಾರ್ ಫೌಂಡೇಶನ್ ಅಡ್ವರ್ಟೈಸ್ಮೆಂಟ್, ಮತ್ತೆ ನಮಗೆ ಸಂಬಂಧಪಟ್ಟಂತೆ ಜ್ಞಾನನ ಹೆಚ್ಚಿಸ್ಕೊಂಡು ಇನ್ನೊಂದು 4 ಜನ ಆ ಜ್ಞಾನಕ್ಕೆ ಬನ್ನಿ ಅಂತ ನಾವು ಕರ್ಕೊಂಬರೋದು. ಇಷ್ಟೇ ನಾವು ಮಾಡೋದು. ಇದರಲ್ಲಿ ಏನು ಕಷ್ಟ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಎಷ್ಟು ಜನ ಇದ್ದಾರೆ ಅಷ್ಟು ಜನನು ಅಟ್ಲೀಸ್ಟ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಮೇಡಮ್, ಕೇಳಿದ್ದಕ್ಕೆ ಧನ್ಯವಾದಗಳು. ಹೇಮಾ ಮೇಡಮ್ ಅವರೇ ನಮಸ್ತೆ. ಬೆಳಗ್ಗೆ ಬರ್ಲಿಲ್ಲ, ಕಾಣಿಸಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾವು ಗುರುಜಿ ಹೇಳ್ತಿದ್ದಾರೆ, ಸರ್ರು ಹೇಳ್ತಿದ್ದಾರೆ, ಪ್ರತಿಯೊಬ್ರು ಹೇಳ್ತಿರೋದು ಅದನ್ನೇ. ನೀವು ವಿಡಿಯೋನ ನೋಡಿ ನಾವಲ್ಲಿ ಏನಾರು ಚೇಂಜಸ್ ಮಾಡ್ಕೊಳ್ಬೇಕಿತ್ತ ಹೇಳಿದ್ರೆ ಅದನ್ನು ನಾವು ಮಾಡ್ಕೊಳ್ತೀವಿ ಅಂತಾನೆ ನಾವ್ ಎಲ್ಲಾ ಹೇಳ್ತಿರೋದು ಮಾಸ್ಟರ್ಸ್. ದಯವಿಟ್ಟು ದಿನಾ ವಿಡಿಯೋಸ್ ಬರುತ್ತೆ, ಎಲ್ಲಾರ್ದು ವಿಡಿಯೋ ಬರುತ್ತೆ. ಅದನ್ನ ಒಂದ್ಸತಿ ನೋಡಿ ನಿಮ್ಮ ಮನಸ್ಸಿನ ಭಾವನೆನ ಅದ್ರಲ್ಲಿ ತಿಳಿಸಿ, ಒಂದು ಲೈಕ್ ಕೊಡಿ. ನಿಮ್ಮಲ್ಲಿ ಏನಾದ್ರು ನಮ್ಮ ಚೇಂಜಸ್ ಮಾಡ್ಕೊಳ್ಬೇಕು ಅಂದ್ರೆ ಅದನ್ನ ನೀವು ಕಮೆಂಟ್ ಅಲ್ಲಿ ಹಾಕಿ. ಹಾಗಾಗಿ ನಮ್ಮಲ್ಲೂ ಏನಾದ್ರು ಚೇಂಜಸ್ ಮಾಡ್ಕೊಳ್ಬೇಕು ಅಂದ್ರೆ ಮಾಡ್ಕೊಳಕ್ ಆಗತ್ತೆ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಇಷ್ಟೊತ್ತು ಗುರು ಸರ್ ಹೇಳಿರೋದನ್ನ ನಾವೆಲ್ಲ ಮಾಡೋಣ ಅಂತ ಹೇಳೋಣ. ಮಾಡ್ತೀನಿ ಅಂತ ಹೇಳೋರೆಲ್ಲ ಒಂದೇ ಒಂದ್ಸತಿ ಥಮ್ಸ್ ಅಪ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ ಸರ್, ಇವತ್ತು ಎಕ್ಸಾಮ್ ಬರಿಬೇಕಾದ್ರೆ ಮಕ್ಕಳಿಗೆ ಫೋಬಿಯಾ ಅಂತೆ, ಭಯ ಬೀಳ್ತಾರಂತೆ. ಎಕ್ಸಾಮ್ ಬಂತು ಅಂದ್ರೆ ಮಕ್ಕಳಿಗೆ ಜ್ವರ ಬರುತ್ತಂತೆ. ಮೇಡಮ್ ಆಂಟಿ ನಾವ್ ಮನೇಲಿ ಇದ್ದಾಗ ಚೆನ್ನಾಗಿ ಓದ್ತೀವಿ ಆಂಟಿ, ಅದೇನೋ ಎಕ್ಸಾಮ್ ಪೇಪರ್ ನೋಡಿದ್ರೆ ಭಯ ಆಗತ್ತೆ ಆಂಟಿ, ಕೈ ಕಾಲೆಲ್ಲ ನಡ್ಕ ಬರುತ್ತಂತೆ, ಮತ್ತೆ ಬೆವ್ರ ನೀರ್ ಬರುತ್ತಂತೆ ಸರ್. ಅಂತ ಪ್ರಾಬ್ಲಮ್ ಮಕ್ಳು ಫೇಸ್ ಮಾಡ್ತಿದ್ರೆ ದಯವಿಟ್ಟು ಅವ್ರಿಗೆ ಧೈರ್ಯ ಹೇಳಿ ಧ್ಯಾನ ಮಾಡಿಸಿ, ಅದ ನಂತರ ಈ ನಂಬರ್ನ ಅವ್ರು ಬುಕ್ ಮೇಲಾದ್ರೂ ಸರಿ, ಇಲ್ಲ ಒಂದು ವಾಟರ್ ಬಾಟಲ್ ಮೇಲಾದ್ರೂ ಸರಿ ಬರ್ದು ಅಂಟಿಸಿರಿ ಮಾಸ್ಟರ್. ಬರ್ಕೊಳ್ಳಿ. 37908575. 37908575. ಇದು ಫೋಬಿಯಾ ಅಂದ್ರೆ ಭಯ. ಮಕ್ಕಳಿಗೆ ಭಯ ಭೀತಿ ಅಂತ ಇರುತ್ತಲ್ಲ, ಮಕ್ಕಳಿಗೆ ಅಂತಲ್ಲ ನಮಗೂ ಇರುತ್ತೆ. ಯಾವ್ದಾನ ಒಂದು ಬೇರೆ ಕೆಲ್ಸಗಳಿಗೆ ಹೋಗ್ಬೇಕು ಅಂದ್ರೆ ನಡುಕ್ತಿರ್ತೀವಿ. ಯಾರು ಬೇಡಿ ನಾವೇ ಮಾಡ್ತೀವಿ. ಗುರುಗಳ ಹತ್ರ ಗುರುಜಿ ಬಂದಿದ್ದಾರೆ ಮಾತಾಡಿ ಅಂದ್ರೆ ಯಾರು ವಿಡಿಯೋ ಆನ್ ಮಾಡ್ಕೊಳಲ್ವಲ್ಲ, ಅದಕ್ಕೂ ಯೂಸ್ ಆಗತ್ತೆ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ನಿಮ್ಮ ಅಭಿಪ್ರಾಯಗಳು ತಿಳಿಸ್ಬೇಕು ಅಂದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಲಲಿತಮ್ಮ ಮ್ಯಾಮ್. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್ ನಿನ್ನೆ
ಹುಣ್ಣಿಮೆ ಧ್ಯಾನ ಮಾಡುವಾಗ 11 ಗಂಟೆಗೆ ನನ್ಗೆ ಏನೋ ಒಂಥರ ಭಯ ಆಯ್ತು. ಏನೋ ಒಂಥರ ತಲೆಗೆ ಏನೋ ಒಂದು ಇದಾಗಿ ಆಮೇಲೆ ಮತ್ತೆ ನಂಗೆ ಧ್ಯಾನ ಮಾಡ್ಲಿಕ್ಕೆ ಆಗ್ಲಿಲ್ಲ ಮೇಡಮ್ ನನ್ಗೆ. ಮತ್ತೆ ಹೇಗಾದ್ರೂ 11:45 ಮಾಡಿದೆ, ಮತ್ತೆ ಆಗ್ಲಿಲ್ಲ. ಕಾಲು ಒಂಥರ ಇದಾಗ್ಲಿಕ್ಕೆ ಶುರು ಆಯ್ತು. 11 ಗಂಟೆವರೆಗೆ ಸಾಧಾರಣ ಸರಿ ಆಯ್ತು. ಮತ್ತೆ ಏನೋ ಒಂಥರ ಅನುಭವ, ಎಂತ ಅನ್ನೊಂದು ಭಯ ಆಯ್ತು ಒಂಥರ. ಅದೇ ಎಂತ ಅಂತ ಗೊತ್ತಾಗ್ಲಿಲ್ಲ ಮೇಡಮ್ ಸರ್. ಮೇಡಮ್ ಅವ್ರೆ, ನೀವು ಧ್ಯಾನ ಮಾಡುವಾಗ ಸಂಪೂರ್ಣವಾಗಿ ಧ್ಯಾನದಲ್ಲಿ ಇರ್ತೀರಲ್ಲ, ಆವಾಗ ಹೌದು. ನಿಮ್ಮನ್ನ ಯಾರನ್ನ ಮಾತಾಡ್ಸಿದ್ರ ನಿಮ್ ಮನ್ಸಲ್ಲಿ? ಇಲ್ಲ ಇಲ್ಲ ಅದಿಲ್ಲ, ಎಂತ ಇಲ್ಲ. ಏನಂತಾರ ಮತ್ತೆ ಭಯ ತಲೆಗೆ ಹೆಂಗ್ ಒಂದು ಬಂತು? ಭಯ ಆದಷ್ಟು ಕದೆ ಬರಲ್ಲ. ಏನಾದ್ರು ನೀವು ಮನಸ್ಸಲ್ಲಿ ಏನಾದ್ರು ತಿಳ್ಕೊಂಡಿರ್ತೀರಾ, ಆ ಭಯ ಬಂದಿದ್ಯಲ್ಲ? ಅದು ಏನು ತಲೆಗೇನೋ ಒಂಥರ ಒಂದು ಬಂದಾಗೆ ಆಯ್ತು ಸರ್. ಏನೋ ಒಂದು ಪ್ರೆಷರ್ ಬಂದಾಗೆ ಆಗಿ ಏನೋ ಒಂದು ಭಯ ಆಯ್ತು. ಮತ್ತೆ ಧ್ಯಾನ ಮಾಡ್ಲಿಕ್ಕೆ ಆಗ್ಲಿಲ್ಲ ನಂಗೆ. ಇಲ್ಲ, 11 ಅದೇನಾಗುತ್ತೆ, ಗಂಟೆವರೆಗೆ. ಈ ಸುಪ್ತ ಮನಸ್ಸಲ್ಲಿ ಒಂದು ಭಯ ಅನ್ನೋದು ಇರ್ತದೆ. ಆ ಸುಪ್ತ ಮನಸ್ಸಲ್ಲಿ ಅಡಗಿರ್ತದೆ. ನೀವು ಧ್ಯಾನ ಮಾಡುವಾಗ ಅದು ಚೇತರಿಕೆಗೊಂಡು ಆಚೆಗೆ ಬರೋದಕ್ಕೆ ಪ್ರಯತ್ನ ಮಾಡ್ತದೆ. ಆ ಟೈಮಲ್ಲಿ ನಿಮಗೆ ಅದು ಅನ್ಸಿರ್ತದೆ. ಇದು ಯಾವಾಗಲೂ ಆಗಿರುವಂತ ಒಂದು ಭಯದ ಒಂದು ಕಂಡೀಷನ್. ಅದು ನಿಮ್ಮ ಸುಪ್ತ ಮನಸ್ಸಲ್ಲಿ ಇದ್ಬಿಟ್ಟಿರ್ತದೆ, ಆಚೆ ಕಡೆ ಬರಲ್ಲ ಅದು. ಅದು ನಿಮ್ಗೆ ಗೊತ್ತಾಗೋದೇ ಇಲ್ಲ. ಆ ಸುಪ್ತ ಮನಸ್ಸಿಂದ ಆಚೆ ಬರ್ಬೇಕಾದ್ರೆ ಧ್ಯಾನ ಮಾಡುವಾಗ ಆ ನೆಗೆಟಿವ್ ಎನರ್ಜಿನ ಸಂಪೂರ್ಣ ಆಚೆ ಆಗುತ್ತೆ. ಧ್ಯಾನ ಏನ್ ಮಾಡುತ್ತೆ, ನಮ್ಮ ಮನಸ್ಸಿನಲ್ಲಿರುವಂತ ಆ ಒಂದು ನಕಾರಾತ್ಮಕ ಶಕ್ತಿನ ಸಂಪೂರ್ಣವಾಗಿ ಆಚೆ ಕಳಿಸುತ್ತೆ. ಆ ಕಳಿಸೋವಾಗ ನಿಮಗೆ ಅದು ಎಚ್ಚರಿಕೆ ಆಗಿದೆ. ಅದರಿಂದ ಆ ಒಂದು ಭಯ ನಿಮ್ಗೆ ಫೀಲ್ ಬಂದಿದೆ ಅಷ್ಟೇ, ಏನು ತೊಂದರೆ ಇಲ್ಲ. ಆರಾಮಾಗಿ ಧ್ಯಾನನ ಮುಂದುವರಿಸಿ ಮತ್ತಿನ್ನೊಂದ್ಸರಿ ಹತ್ರ ಆಗೋದಿಲ್ಲ. ಮತ್ತೆ 1 ಗಂಟೆ ಬಾರಿ ಕಷ್ಟದಲ್ಲಿ ಮತ್ತೆ ಮಾಡಿದೆ. 11:45 ಮಾಡಿದೆ, ಮತ್ತೆ ಆಗ್ಲಿಲ್ಲ. ಕಾಲು ಅದು ಒಂಥರ ಆಚೆ ಬಂತಲ್ಲಮ್ಮ, ಅದು ಫೀಲ್ ಹಂಗೆ ಇರ್ತದೆ. ಏನ್ ಸುಮ್ನೆ ಇಷ್ಟ ದಿನ ಇದ್ದೀನಿ, ಸುಮ್ನೆ ಹೊರಟೋಗ್ತದ ಬೇಗ, ನಾನೆಲ್ಲೋಗ್ಲಿ ಅಂತ ಹಠ ಮಾಡುತ್ತೆ ಅಲ್ವಾ? ಇಷ್ಟ ಬೇಗ ಆರಾಮಾಗಿ ಮನ್ಸಲ್ಲಿ ಇತ್ತು ಆ ಒಂದು ಭಯ, ಅದು ಹೋಗ್ಬೇಕಾದ್ರೆ ಸುಮ್ನೆ ಬಿಟ್ಟು ಹೋಗುತ್ತಾ? ನಿಧಾನ. ಇನ್ನ ನೀವು ಧ್ಯಾನ ಮಾಡಕ್ ಹೋದ್ರೆ ಅದು ನಿಮ್ಗೆ ಸ್ವಲ್ಪ ಕಷ್ಟ ಕೊಡುತ್ತೆ. ಆದ್ರೆ ಭಯ ಪಡೋದಂತದ್ದೇನಿಲ್ಲ. ದಯವಿಟ್ಟು ಧ್ಯಾನನ ಮುಂದುವರಿಸಿ. ಆ ನಿಮ್ಮ ಸುಪ್ತ ಮನಸ್ಸಿಂದ ಆ ಭಯ ಅನ್ನೋದು ಆಚೆ ಬರ್ತಾ ಇದೆ. ಇನ್ನ ಧ್ಯಾನ ಕಂಟಿನ್ಯೂ ಮಾಡಿದ್ರೆ ಅದು ನಿಮ್ಮ ಹತ್ರ ಸುಳಿಯೋದಿಲ್ಲ. ಥ್ಯಾಂಕ್ ಯು ಮಾ, ಒಳ್ಳೆ ವಿಷಯ ತಿಳಿಸಿದ್ರಿ. ಮತ್ತೆ ಸರ್, ಅದು ನಿನ್ನೆ ಮಕರ ಮುದ್ರೆ ಒಂದು ಗೊತ್ತಾಗ್ಲಿಲ್ಲ ಸರ್, ಹೇಗೆ ಅಂತ ಮೊನ್ನೆ ಹೇಳಿದ್ದು. ಮಕರ ಮುದ್ರೆ ಗೊತ್ತಾಗ್ಲಿಲ್ಲ, ಯಾರಾದ್ರೂ ಹೇಳ್ತೀರಾ? ನಾನು ಪದೇ ಕೇಳ್ತಾ ಇದ್ದೀನಿ, ಮಕರ ಮುದ್ರೆ ಯಾರು ಹೇಳ್ತೀರಾ? ಹ್ಯಾಂಡ್ ರೈಸ್ ಮಾಡಿ. ಸರ್, ಎಲ್ಲಾರು ಹೇಳಿದ್ರೆ ಶನಿವಾರ ನೀವ್ ಇಲ್ಲ ಅಂದಾಗ ನಾನು ಅದನ್ನೇ ಕೇಳಿದ್ದು, ಎಲ್ರು ತೋರ್ಸಿದ್ದಾರೆ ಸರ್. ಏನ್ ಲಲಿತಮ್ಮ ಅವರೇ, ಯಾಕೆ ನೋಡಿ, ಈಗ ಸುಭದ್ರಾ ಮೇಡಮ್ ಅವ್ರು ಹ್ಯಾಂಡ್ ರೈಸ್ ಮಾಡ್ತಾ ಇದ್ರೆ, ಮತ್ತೆ ಹೇಮಾ ಮೇಡಮ್ ಅವರು ಹೇಳ್ತಾರಂತೆ ನೋಡಿ, ಆ ಮುದ್ರೆ ಇಲ್ವಾ? ಮಕರ ಮುದ್ರೆ ನಾನು ಕೇಳಿಲ್ಲ ವೆಂಕಟರಮಣ ಸರ್. ಓಕೆ, ಯಾರು ಹೇಳ್ತೀರಾ ಹೇಳಿ? ಸುಭದ್ರಾ ಮೇಡಮ್ ಅವರೇ ಹೇಳಿ, ನೀವು ಆಪ್ಷನ್ ಕೊಟ್ಟಿದಾರ. ಇದು ವಿಡಿಯೋ ಆನ್ ಮಾಡ್ಕೊಳ್ಳಿ. ಮೇಡಮ್ ಅವರೇ ಸ್ವಲ್ಪ ನೋಡಿ, ಗಮನಿಸಿ ಈ ಕಡೆ ನೀವು ನೋಡಿ. ಎಡಗೈ ಅಂಗೈಯಲ್ಲಿ ಬಲಗೈನ ಹೆಬ್ಬೆಟ್ನ ಇಡ್ತಾ ಇದ್ದಾರೆ ನೋಡಿ. ಆಮೇಲೆ ಯಾವ ರೀತಿ ಇಡ್ತಾರೆ ನೋಡಿ ಅದನ್ನ. ಉಂಗುರದ ಬೆರಳು ಮತ್ತೆ ಹೆಬ್ಬೆರಳು ಜೋಡಿಸ್ಕೋಬೇಕು. ಇನ್ನು ಈ 3 ಬೆರಳುಗಳು ಹೀಗೆ ಇರುತ್ತೆ, ಈ ಕೆಳಗಡೆ ಬೆರಳುಗಳು ಹೀಗ್ ತರ ಇಟ್ಕೋಬೇಕು, ಸಪೋರ್ಟಿಂಗ್. ಆ ಕೆಳ ಬೆರಳು ಸಪೋರ್ಟಿಂಗ್ ಇರ್ತದೆ. ಅದ್ಭುತವಾಗಿ ಹೇಳ್ತಾ ಇದ್ದೀರಾ, ಥ್ಯಾಂಕ್ ಯು ಮೇಡಮ್. ಹೇಮಾ ಮೇಡಮ್ ಅವರೇ ಸ್ವಲ್ಪ ಗಮನಿಸಿ. ಈ ವೆಂಕಟರಮಣ ಸರ್, ಇನ್ನೊಂದ್ಸರಿ ಅದು 2 ಕಡೆಯಿಂದ ತೋರಿಸಿ ಒಂದ್ಸರಿ ಹೇಗೆ ಅಂತ. ನಾನ್ ತೋರಿಸ್ತಾ ಇದ್ದೀನಿ ನೋಡಿ. ಈ ಕಿರುಬೆರಳು ಮತ್ತೆ ಈ ಉಂಗುರದ ಬೆರಳು, ಎರಡುಗಳ ಉಂಗುರ ಮಧ್ಯೆ ನಾವೇನ್ ಮಾಡ್ತೀರಿ, ಈ ರೀತಿ ಈ ಹೆಬ್ಬೆಟ್ನ ಅಂಗೈಲಿ ಇಟ್ಕೊಂತೀರಿ. ಅಗ್ನಿ ತತ್ವ. ಸುಭದ್ರಾ ಮೇಡಮ್ ಮೇಲೆ ತೋರಿಸಿ, ಯಾಕೆ ಆನ್ ಮಾಡಿದ್ರಿ? ನೀವ್ ಚೆನ್ನಾಗಿ ತೋರಿಸ್ತಾ ಇದ್ದೀರಾ ಅಂದ್ಬಿಟ್ಟು ನಾನ್ ನಿಮ್ ಸಪೋರ್ಟ್ ಮಾಡ್ತಾ ಇದ್ರೆ ನೀವ್ ಕಟ್ ಮಾಡ್ಬಿಟ್ರೆ ಹೆಂಗೆ? ಆಯ್ತು ಸರ್. ತೋರಿಸಿ ನೋಡಿ ಮೇಡಮ್, ಅಲ್ಲಿ ನೋಡಿ. ಓಕೆ. ಎಡಗೈ ಅಂಗೈಯಲ್ಲಿ ಬಲಗೈನ ಹೆಬ್ಬೆಟ್ನ ಇಡಬೇಕು. ಆ ಹೆಬ್ಬೆಟ್ಟು 2 ಬೆರಳುಗಳ ಮಧ್ಯೆ ಬರ್ಬೇಕು. ಹೇಳಿ, ಎಕ್ಸ್ಪ್ಲೇನ್ ಮಾಡಿ. ಆಯ್ತು ಸರ್. ಎಡಗೈ ಅಂಗೈಯಲ್ಲಿ ಬಲಗೈನ ಹೆಬ್ಬೆರಳನ್ನಿಟ್ಟು
ಅಗ್ನಿ ತತ್ವದ ಹೆಬ್ಬೆರಳನ್ನು ಮತ್ತೆ ಪೃಥ್ವಿ ತತ್ವದ ಮುಂಗುರದ ಬೆರಳನ್ನು ಸೇರಿಸ್ಬೇಕು. ಇನ್ನು 3 ಬೆರಳುಗಳು ನೇರವಾಗಿರ್ಬೇಕು, ಕೆಳಗಡೆ ಬೆರಳುಗಳು ಸಪೋರ್ಟ್ ಆಗಿ ಇರಬೇಕು, ಕೆಳಗಡೆ ಬಲಗೈ ಬೆರಳುಗಳು ಸಪೋರ್ಟ್ ಆಗಿ ಇರ್ಬೇಕು. ಇದು ಮಕರ ಮುದ್ರೆ. ಸೂಪರ್ ಸೂಪರ್ ಸುಭದ್ರಾ ಮೇಡಮ್, ಸೂಪರ್, ಥ್ಯಾಂಕ್ ಯು. ಈ ಥ್ಯಾಂಕ್ ಯು ಮುದ್ರೆ ಮೇಡಮ್. ಗೊತ್ತಿರ್ಲಿಲ್ಲ, ನಿಮ್ಮಿಂದ ಒಂದ್ ಮುದ್ರೆ ಕಲ್ತ. ನೀವು ಎಲ್ಲ ಯೋಗ ಅಲ್ಲ, ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀರಾ ಯಾಕೆಂದ್ರೆ ಮೇಡಮ್. ಒಬ್ಬೊಬ್ರು ತುಂಬಾ ಹೇಳ್ತಾ ಇದ್ರೆ ಧನ್ಯವಾದಗಳು. ನಮ್ಗೆ ನಾವು ಬೆಳಿಗ್ಗೆ ಹೊತ್ತು ಕಲ್ಸಿದ್ದಕ್ಕೂ ನಿಮ್ಗೆ ಸಾರ್ಥಕ ಹೇಳಕ್ ಆಗುತ್ತೆ. ಆಗಲ್ಲ, ಧನ್ಯವಾದಗಳು ಹೇಳಕ್ ಆಗಲ್ಲ ಮೇಡಮ್, ಅದರಿಂದ ಈಗ ಹೇಳ್ತಿದ್ದೀನಿ ಹೇಮಾ ಮೇಡಮ್. ಓ ಪರವಾಗಿಲ್ಲ. ಬನ್ನಿ ಬನ್ನಿ, ಕ್ಲಾಸಿಗೆ ಎಲ್ರು ಅಟೆಂಡ್ ಆಗಿ ಚೆನ್ನಾಗಿರುತ್ತೆ. ಬೆಳಿಗ್ಗೆ ಮೇಡಮ್, ಬೆಳಿಗ್ಗೆ ಇರ್ತೀರಾ ಈ ಟೈಮಲ್ಲಿ ಇರ್ತೀನಿ, ರಾತ್ರಿ 3 ಟೈಮ್ ಜಾಯ್ನ್ ಆಗ್ತೀನಿ, ಸಾಯಂಕಾಲ ಆಗಲ್ಲ. ಮೇಡಮ್ ನಮಸ್ಕಾರ. ವೆಂಕಟರಮಣ ಸರ್ ಒನ್ಸ್ ಅಗೈನ್ ನಮಸ್ಕಾರ. ಅದೇ ನೀವು ಇದನ್ನ ಹೇಳ್ತಿದ್ರಲ್ಲ, ಮಕ್ಕಳು ಓದಲ್ಲ ಅಂತ ಹೇಳಿ, ಅದ್ರ ಬಗ್ಗೆ ಒಂದ್ ನಿಮಿಷ ಹೇಳ್ಬಹುದಾ? ಹೇಳಿ ಹೇಳಿ ಮೇಡಮ್. ಹೇಳಿ ಹೇಳಿ ಹೇಳಿ. ಏನಿ ನಮ್ಮ ಸಂಸ್ಕಾರ ಅಂದ್ರೇನೆ ನೆನಪಿಟ್ಕೊಳ್ಳೋ ಅಂತದ್ದು, ಮತ್ತೆ ಎಲ್ಲ ಅಭ್ಯಾಸ ಮಾಡೋ ಹೇಗೆ ಅದನ್ನ ರೆಗ್ಯುಲರ್ ಆಗಿ ಓದೋದು. ಮೊದ್ಲೆಲ್ಲ ಬುಕ್ಸ್ ಎಲ್ಲ ಇಟ್ಕೊಂಡು ಓದ್ತಿರ್ಲಿಲ್ಲಲ್ಲ ಮೊದ್ಲಿನ ಕಾಲದಲ್ಲಿ. ಹೇಗ್ ನೆನ್ಪಿಟ್ಕೊಳ್ಳೋರು? ಅಭ್ಯಾಸ, ದಿನಾ ಹೇಳೋದ್ರಿಂದ, ಹೇಳ್ತಾನೆ ಇರೋದು, ಕಲಿತಾ ಇರೋದು. ಇದರಿಂದ ಹೇಳೋದು ಹೇಳ್ಕೊಡೋದು, ಸಹನಾ ಅವತ್ತು ಹೇಳೋದ್ರಲ್ಲೂ ಇದೆ, ನಾವು ಕಲ್ತು ಕಲ್ಸೋದು ಅಂತ. ಹೇಳ್ಕೊಡ್ತಾ ಇದ್ದಂಗೆ ಬರುತ್ತೆ, ನಮಗೂನು ಡೀಪ್ ಆಗಿ ಹೋಗುತ್ತೆ, ಮಕ್ಳಿಗೂನು. ಅಂದ್ರೆ ಏನೇ ಒಂದಿರ್ಲಿ, ಮಕ್ಳಾಗ್ಲಿ, ಇವಾಗ ಅದೊಂದು ಇದೇ ಮಾಡಿದ್ದಾರೆ, 21 ದಿನದಲ್ಲಿ ಎಂಟೈರ್ ಸಿಲೆಬಸ್ ನ ಕಂಪ್ಲೀಟ್ ಆಗಿ ಓದೋದು. 21 ದಿನದಲ್ಲಿ 6 ಸಬ್ಜೆಕ್ಟ್ ಇದೆ ಅಂದ್ರೆ 6 ಸಬ್ಜೆಕ್ಟ್ ಪ್ರತಿದಿನ ಓದೋದು. ಸೊ ಕಂಪ್ಲೀಟ್ ಆಗಿ ಅದು ಮೈಂಡ್ ಅಲ್ಲಿ ಕೂತ್ಬಿಡುತ್ತೆ. ದಿನ ಏನ್ ಮಾಡೋದು? ರಿವಿಷನ್ ಮಾಡೋದು. ಅದರಿಂದ ಏನಾಯ್ತು, ಪ್ರತಿದಿನ ಟೈಮ್ ಉಳೀತು, ಮಕ್ಕಳಿಗೆ ಭಯ ಹೋಯ್ತು. ಬರೋವರೆಗೆ ಬ್ರಹ್ಮವಿದ್ಯೆ, ಬಂದ ಮೇಲೆ ಕೋತಿ ವಿದ್ಯೆ ಅಂತ. ಚೆನ್ನಾಗಿ ಕಲಿಬೇಕು, ಅಭ್ಯಾಸ ಮಾಡ್ಬೇಕು. ಎಕ್ಸಾಮ್ ಹಿಂದಿನ ದಿನ, 1 ವಾರದ ಹಿಂದೆ ನೋಡ್ತೀನಿ ಅಂದ್ರೆ ಆಗಲ್ಲ. ಮೊದ್ಲು ಅವಕಾಶ ಇರ್ಲಿಲ್ಲ, ಈಗ ಅವಕಾಶಗಳು ಜಾಸ್ತಿ, ಅನುಕೂಲಗಳು ಜಾಸ್ತಿ. ಹಂಗಾಗಿ ಓದಲ್ಲಿ ಸಹಜವಾಗಿ ಮುಂದುವರಿಬೇಕು ಅಂದ್ರೆ ಈ ಟೆಕ್ನಿಕ್ ಹೆಲ್ಪ್ ಮಾಡುತ್ತೆ. ರಿಷಿ ಪ್ರಭಾಕರ್, ಮಹೇಶ್ ಯೋಗಿ, ರವಿಶಂಕರ್ ಗುರುಜಿ ಇವರೆಲ್ಲ ಇದನ್ನ ಅಡಾಪ್ಟ್ ಮಾಡಿರೋ ಅಂತವ್ರು. ಇಂಥ ಗುರುಕುಲಗಳನ್ನು ಕೂಡ ಇಟ್ಕೊಂಡಿದ್ದಾರೆ ಅವರು. ಸೊ 21 ದಿನದಲ್ಲಿ ಮಕ್ಕಳು ಕಂಪ್ಲೀಟ್ ಎಂಟೈರ್ ಸಿಲೆಬಸ್ ನ ಓದಿ ಅಭ್ಯಾಸ ಮಾಡಿ ವರ್ಷ ಪೂರ್ತಿ ರಿವಿಷನ್ ಮಾಡ್ತಿರ್ತಾರೆ. ಯಾವ ಬುಕ್ಕಲ್ಲಿ ಯಾವ ಪೇಜಲ್ಲಿ ಏನಿದೆ, ಒಂದ್ ಟಾಪಿಕ್ ಹೇಳಿದ್ರೆ ಅದ್ರ ಮೇಲೆ ಒಂದು ರೈತನ ಮಗನೇ, ಅಂದ್ರೆ ರೈತ ಅಂದ್ರೆ ಯೂಶಲಿ ಎಲ್ಲಾ ಕಡೆ ಹೋಗಲ್ಲ, ಒಂದ್ ಕಡೆ ಇದ್ದು ಅವ್ರಷ್ಟಿಗೆ ಅವ್ರ ಕೆಲಸ ಮಾಡೋ ಅಂತದ್ದು. ಅಂತವ್ರ ಮಕ್ಕಳು, ಅವ್ರಿಗೆ ನಿಜ ಹೇಳ್ಕೊಡಕ್ಕೂ ಗೊತ್ತಿರಲ್ಲ ಕೆಲವರಿಗೆ. ಅಂತವ್ರ ಮಕ್ಕಳು ಯಾವ ಲೆವೆಲ್ ಅಂತ ಹೇಳಿದ್ರೆ, ಯಾವ ಪೇಜ್ ಅಲ್ಲಿ ಯಾವ ಲೈನ್ ಅಲ್ಲಿ ಇದೆ ಅದನ್ನ ಎಕ್ಸ್ಪ್ಲೈನ್ ಮಾಡೋ ಅಂತದ್ದು. ನಾನ್ ನೋಡಿರೋ ಅಂತದ್ದು ಇದನ್ನ. ಮಕ್ಳಿಗೆ ಈ ತರ ಓದಿಸಿದ್ರೆ ತುಂಬಾ ಸುಲಭವಾಗಿ ಮಕ್ಕಳು 100% ಹೌ ಟು ಗೆಟ್ 100% ಮಾರ್ಕ್ಸ್ ಅಂತಾನೆ ಅದ್ರದ್ದೊಂದು ಟಾಪಿಕ್ ಅವರು ಹೇಳ್ಕೊಡ್ತಾರೆ. ಸಿದ್ಧ ಸಮಾಧಿ ಯೋಗ, ರಿಷಿ ಪ್ರಭಾಕರ್ ಅವರ ಕಡೆ ಅವರು. ಸೊ ಇದೊಂದು ಇನ್ಫಾರ್ಮೇಶನ್ ಎಲ್ರಿಗೂ. ಅಂದ್ರೆ ಏನ್ ರೆಗ್ಯುಲರ್ ಅಭ್ಯಾಸ. ಆದ್ರೆ ಇದು ಋಷಿ ಇದ್ರಲ್ಲಿ ಇಲ್ಲ ಅಂದ್ರೆ ನಮ್ಮಂತ ಒಂದು ಸಂಸ್ಥೆಗಳಲ್ಲಿ ಒಂದು ಚಾಲ್ತಿಗೆ ಬರ್ಬೋದೇ ವಿನಃ ಇದು ಮಕ್ಕಳಲ್ಲಿ ಬರೋದಿಲ್ಲ. ಯಾಕಂದ್ರೆ ಈಗ ಉಪಾಧ್ಯಾಯರು ಈಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನೋಟ್ಸ್ ಬರ್ಸಿ ಅಂದ್ರೆ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡಿ ಕಳಿಸ್ತಾ ಇದ್ದಾರೆ. ನೋಟ್ಸ್ ಬರ್ಸಿ ಅಂದ್ರೆ ಮೊಬೈಲ್ ಅಲ್ಲಿ ನೋಡ್ಕೊಂಡು ಎಲ್ಲ ರೆಕಾರ್ಡಿಂಗ್ ನೀವೇ ನೋಡ್ಕೊಂಡು ಬರ್ಕೊಳ್ಳಿ ಅಂತ ಕಳಿಸ್ತಾ ಇದ್ದಾರೆ. ನಾನ್ ನೋಡ್ತಾ ಇದ್ದೀನಿ ಬರೀ ಮೊಬೈಲು. ಅವ್ರ ನೋಟ್ಸ್ ಕ್ಲಾಸಲ್ಲಿ ಕೂಡ ಬರ್ಸಲ್ಲ, ಅದೇನ್ ಎಕ್ಸ್ಪ್ಲೈನ್ ಮಾಡ್ತಾರೋ ಗೊತ್ತಿಲ್ಲ. ಆಮೇಲೆ ಆ ನೋಟ್ಸ್ ಅಂದ ತಕ್ಷಣ ಮೊಬೈಲ್ ತಗೊಂಡ್ಬರ್ತಾರೆ. ಸರ್ ಇದು ಮೊಬೈಲ್ ಅಲ್ಲಿ ಮ್ಯಾಟ್ರ್ ಇದೆ, ಜೆರಾಕ್ಸ್ ಹಾಕೊಂಡು ಹೋಗ್ತೀನಿ ಅಂತಾರೆ. ಈ ರೀತಿ ಮಾಡ್ತಾ ಇದಾರೆ. ಬೇರೆ ಯಾರು ಬೇಡ, ನನ್ನ ಮಗಳೇ ಲೆಕ್ಚರರು, ಏನಮ್ಮ ಇಷ್ಟೆಲ್ಲ ನೋಟ್ಸ್ ಹಂಗೆ ಕೊಡ್ತೀಯ ಅಂದ್ರೆ, ಇವಾಗೆಲ್ಲ ಅದೇ ಎಲ್ಲಾರು ನೋಟ್ಸ್ ಎಲ್ಲ ಬರೆಯೋದಿಲ್ಲ, ನೋಟ್ಸ್ ಪ್ರಿಂಟ್ ತಗೊಂಡೋಗ್ಬಿಡ್ತಾರೆ. ಈ ಒಂದು ಪದ್ಧತಿಗೆ ಬೆಳೀತಾ ಇದ್ದಾರೆ. ಇನ್ನ ಅವ್ರು ಓದೋದಿರ್ಲಿ, ಪೂರ್ವಚ್ಚದಿರ್ಲಿ, ನೆನಪಿನ ಶಕ್ತಿ ಇರ್ಲಿ, ಕನಿಷ್ಠ ಪಕ್ಷ ರೈಟಿಂಗೇ ಇಲ್ಲ ಹುಡುಗರ ಹತ್ರ. ಗ್ರಾಮರ್ ಮಿಸ್ಟೇಕ್ಸ್ ಅಂತೂ 110 ಪದಗಳಲ್ಲಿ 8 ಮಿಸ್ಟೇಕ್ಸ್ ಇರ್ತದೆ. ಗ್ರಾಮರ್ ಮಿಸ್ಟೇಕ್ಸ್ ಅಷ್ಟು ಮಾತಾಡ್ತಾರೆ, ಒಳ್ಳೆ ಇಂಗ್ಲಿಷ್ ಮಾತಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ಅದ್ರಲ್ಲಿ ಯಾವ ತಪ್ಪು ಬರೋದಿಲ್ಲ. ಬರಿಯಪ್ಪ ಅಂದ್ರೆ 10ಕ್ಕೆ 8 ಮಿಸ್ಟೇಕ್ಸ್. ಇದು ಒಳ್ಳೆ ಬೆಳವಣಿಗೆ ಆಗ್ತಾ ಇದೆ.
ಇದು ಯಾಕೆ ಅಂತ ನೀವು ಲೆಕ್ಚರರ್ಸ್ ನೀವೇ ಹೇಳ್ಬೇಕು, ಯಾಕೆ ಹಿಂಗ್ ಆಗ್ತಾ ಇದೆ ಅಂತ. ನಮಗ್ ಗೊತ್ತಿರೋ ಪ್ರಕಾರ ಈ ನೋಟ್ಸ್ ನ ಕಾಲೇಜುಗಳಲ್ಲಿ ಕೊಡದೇ ಇರೋದು, ಸಂಪೂರ್ಣವಾಗಿ ನೋಟ್ಸ್ ನ ಬರೀ ಮೊಬೈಲ್ ಅಲ್ಲಿ ಡಿಪೆಂಡ್ ಆಗ್ತಾ ಇರೋದು, ರೆಕಾರ್ಡಿಂಗ್ ಮಾಡ್ಕೊಂಡ್ ಬಂದು ಮನೆಯಲ್ಲಿ ಅದನ್ನ ಇವರು ಆ ರೆಕಾರ್ಡಿಂಗ್ ನ ಕಂಪ್ಲೀಟ್ ಆಗಿ ಈ ಮೊಬೈಲ್ಗಳಲ್ಲಿ ಅದನ್ನ ಇದು ವಾಯ್ಸ್ ಇದ್ರಲ್ಲಿ ಮಾಡಿ ಅದನ್ನ ಪ್ರಿಂಟ್ ತಗೊಂಡು ಎತ್ಕೊಂಡು ಹೋಗೋ ಮಟ್ಟಕ್ಕೆ ಬಂದಿದ್ದಾರೆ ಹುಡುಗರು. ಇಂಥ ಟೆಕ್ನಿಕ್ ಯುಗದಲ್ಲಿ ಯಾಕೆ ಓದ್ಬೇಕು ಅಂತ ಅವರೇ ನಮ್ಮನ್ನ ಕ್ವಶನ್ ಕೇಳುವಾಗ ಎಲ್ಲಿ ನೆನಪಿನ ಶಕ್ತಿ ಬರೋದು? ಇದನ್ನ ಯೋಚನೆ ಮಾಡ್ತಾ ಇದ್ರೆ ನನಗೆ ಭಯ ಆಗುತ್ತೆ. ವ್ಯವಸ್ಥೆ ಹಂತವಾಗಿ ಹೋಗ್ಬೇಕು. ಈಗ ಒಂದೊಂದೇ ಸುಧಾರಿಸ್ತಿದೆ ಶಿಕ್ಷಣ, ನೋಡೋಣ ಎಲ್ಲೆಲ್ಲಿವರೆಗೆ ಹೋಗುತ್ತೆ ಅಂತ. ಅಲ್ಲ, ನಿಮಗೆ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರ್ಬೋದು. ನಾನ್ ಗಮನಿಸ್ತಾ ಇರೋದಕ್ಕೆ ನಾನು ಹೇಳಿದೀನಿ ಅಷ್ಟೇ. ಅದೇ ಥ್ಯಾಂಕ್ ಯು ಮೇಡಮ್, ಒಳ್ಳೆ ವಿಷಯನ ತಿಳಿಸ್ಕೊಟ್ಟಿದ್ದೀರಾ. ಪ್ರೈಮರಿ ಸ್ಕೂಲ್ ಅಲ್ಲಿ ಮಾಡ್ಬೋದು. ಪ್ರೈಮರಿ ಸ್ಕೂಲ್ ಅಲ್ಲಿ ಇದನ್ನ ಒಂದ್ ಜಾರಿಗೆ ತಂದ್ರೆ SLC ವರ್ಗು ಮಕ್ಕಳು ಸ್ವಲ್ಪ ಭಯದಿಂದ ಇರ್ತಾರೆ. ಅವ್ರಿಗೆ ಆ ಒಂದು ಲೆವೆಲ್ ಅಲ್ಲಿ ಪ್ರೈಮರಿ ಸ್ಕೂಲ್ ಅಲ್ಲಿ ನೀವ್ ಹೇಳಿದ ಒಂದು ಪದ್ಧತಿನ ಜಾರಿಗೆ ತಂದ್ರೆ ಮುಂದಕ್ಕೆ ಅವ್ರು ಒಳ್ಳೆ ಪ್ರಜೆಗಳಾಗ್ಬೋದು ಅಂತ ಒಂದು ನನ್ನ ಅನಿಸಿಕೆ. ಕರೆಕ್ಟ್. ಅದೇ ಫೌಂಡೇಶನ್ ಬೇಸಿಕ್ ಚೆನ್ನಾಗಿದ್ದು ಈ ಧ್ಯಾನಕ್ಕೆಲ್ಲ ಬಂದ್ರೆ ಪರಿವರ್ತನೆ ತಾನೇ ಆಗುತ್ತೆ. ಎಲ್ಲ ಸೇರಿ ಏನೋ ಒಂದ್ ಒಳ್ಳೇದಾಗ್ತಿದೆ, ನೋಡೋಣ ಏನೇನಾಗುತ್ತೆ. ಥ್ಯಾಂಕ್ ಯು. ಮೇಡಮ್ ಎಲ್ಲ ಮುಗೀತು. ಅಲ್ಲಲ್ಲ, ಹೇಮಾ ಮೇಡಮ್ ಅವ್ರು ಕೇಳಿದೆ ಅಷ್ಟೇ. ಎಲ್ಲ ಕಾರ್ಯಕ್ರಮಗಳೆಲ್ಲ ಮುಗೀತು ಅಂದೆ. ಹೌದು ಅದು ಶೀಘ್ರ ಕಣ್ಣಿನ ಆಪರೇಷನ್ ಅದ್ ಸ್ವಲ್ಪ ಅದಿತ್ತು ನಿಮ್ಗೆ. ಲಾಸ್ಟ್ ವೀಕ್ ನಾನು ಹೇಳೋದ್ ಮರ್ತೆ, 15 days. ಸೊ ಏನೋ ಒಂದು ಹಂತಕ್ಕಾಯ್ತು. ನೆಕ್ಸ್ಟ್ ಮಾಡೋಣ. ಈ ವಾರನೂ ಕಂಟಿನ್ಯೂ ಮಾಡ್ತೀನಿ, ನಾನೇ ಮಾಡ್ತಾ ಇರ್ತೀನಿ. ಇನ್ನ ರೆಸ್ಟ್ ತಗೊಳ್ಳಿ. ನೆಕ್ಸ್ಟ್ ವೀಕ್ ಕ್ಲಾಸ್ ನಾಳೆಯಿಂದ ಅಟೆಂಡ್ ಆಗೋದೇನು? ಸೊ ನಾಳೆ ಈ ವೀಕ್ ನೀವು ತಗೊಳ್ತೀರಾ? ಈ ವೀಕ್ ಕಂಟಿನ್ಯೂ ಮಾಡ್ತೀನಿ, ಯಾಕಂದ್ರೆ ಮೊದಲು ರೆಸ್ಟ್ ಬೇಕು. ನೆಕ್ಸ್ಟ್ ವೀಕ್ ನೀವು ತಗೊಳ್ಳಿ. ಓಕೆ, ಥ್ಯಾಂಕ್ ಯು. ನಮಸ್ತೆ ಎಲ್ರಿಗೂ, ನಮಸ್ಕಾರ. ಹಿಂದೆ ಬೀಳ್ತಾ ಇದ್ದೀರಾ? ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೀರಾ? ಎಲ್ಲ ಕಲ್ತಿದ್ದಾರೆ ಅಂದ್ರೆ ನೋ ಪ್ರಾಬ್ಲಮ್. ನಮಗೂ ಸಂತೋಷ ಆಗುತ್ತೆ, ನಾವು ಕಲ್ಸಿದ್ದೇವೆ, ಎಲ್ಲ ಸಂಪೂರ್ಣವಾಗಿ ಕಲ್ತ್ಕೊಂಡಿದ್ದಾರೆ ಅಂತ ನಮಗೂ ಸಂತೋಷ ಆಗುತ್ತೆ. ಅನುರಾಧ ಮ್ಯಾಮ್ ನಮಸ್ತೆ ಮೇಡಮ್. ಕೇಳಿಸ್ತಾ ಇದೆ ಮೇಡಮ್? ಕೇಳಿಸ್ತಿದೆ, ಮಾತಾಡಿ ಮ್ಯಾಮ್. ನಮಸ್ತೆ ಸರ್. ನಂದು ತುಂಬಾ ಚೆನ್ನಾಗ್ ಆಗ್ತಾ ಇದೆ ಧ್ಯಾನ. ಒಂದೊಂದ್ ದಿನ ಅನುಭವ ಆಗ್ತಾ ಇದ್ದಾವೆ. ಒಂದು ದಿನ ಒಂದು ಆಮೆ ಬಂದಂಗ ಆಯ್ತು ಧ್ಯಾನದಲ್ಲಿ. ಒಂಥರ ನನ್ಕಿಂತ ದೊಡ್ಡ ಆಮೆ ಬಂದು ತಲೆ ಮೇಲೆ ಪೂರ್ತಿ ಭಾರ ಆದಂಗೆ, ಒಟ್ಟು ತಲೆ ಅದ್ರ ಕೈ ಏನು ಒಟ್ಟು ಮುಂದ್ಗಡೆ ಕಾಲು ನನ್ನ ತಲೆ ಮೇಲೆ ಫುಲ್ ಒಜ್ಜಿ, ನನಗ ಅದನ್ನ ತಡ್ಕಣಕ್ ಆಗ್ತಾ ಇಲ್ಲ. ಧ್ಯಾನದಲ್ಲಿ ಆತರ ಅನುಭವ ಆಯ್ತು. ಅದೇನು ಅಂತ ಗೊತ್ತಾಗ್ಲಿಲ್ಲ. ನೆಕ್ಸ್ಟ್ ಮೈಯೆಲ್ಲ ಜುಮ್ ಅಂದು ಸಡನ್ ಆಗಿ ಹೋಗುತ್ತೆ ಅದು, ಮತ್ತೆ ಅದೇ ರೀತಿ ಇರೋದಿಲ್ಲ. ಒಂದೊಂದ್ಬಿಟ್ಟು ಫುಲ್ ಬೆಳಕಲ್ಲಿ ಕುಂತ್ರುನು ಕತ್ಲೆ ಟೈಪಲ್ಲಿ ಆಗುತ್ತೆ ಸರ್. ಅದು ಏನಂತ ಗೊತ್ತಾಗ್ಲಿಲ್ಲ, ಸ್ವಲ್ಪ ಭಯ ಆಗ್ತಾ ಇತ್ತು ಅಷ್ಟೇ. ಆಳವಾದ ಧ್ಯಾನದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಕೆಲವು ಅಡೆತಡೆಗಳು ಬರ್ತದೆ. ಆ ಅಡೆತಡೆಗಳನ್ನ ನಾವು ಮೆಟ್ಟಿ ಮುಂದಕ್ಕೆ ಹೋಗ್ತಾ ಇರ್ಬೇಕು. ಈ ನಮ್ಮ ಧ್ಯಾನ ಮಾಡೋದಕ್ಕೆ ಕೆಲವು ಸಮಯದಲ್ಲಿ ನಮಗೆ ನಮ್ಮ ನಕಾರಾತ್ಮಕ ಶಕ್ತಿ ಬಿಡೋದಿಲ್ಲ. ನೆಗೆಟಿವ್ ಎನರ್ಜಿ ಅನ್ನೋದು ನಮ್ಮನ್ನ ಬ್ರೇಕ್ ಮಾಡ್ತದೆ. ಆ ಬ್ರೇಕ್ ಮಾಡೋದಕ್ಕೆ ನಿಮ್ಮ ಮನಸ್ಸಲ್ಲಿ ಯಾವುದೇ ಒಂದು ರೀತಿಯಾದ ಡಿಸ್ಕಷನ್ ಬರ್ತಾ ಇಲ್ಲ. ಅದರಿಂದ ನೀವು ಧ್ಯಾನಕ್ಕೆ ಹಂಗೆ ಕಂಟಿನ್ಯೂ ಹೋದ್ರೆ ತುಂಬಾ ಒಳ್ಳೇದು. ಡಿಸ್ಕಷನ್ ಒಂದು ಬ್ರೇಕ್ ಆಗುತ್ತದೆ. ಏನನ್ನ ಬಂದ್ಕೊಳ್ಳಿ, ಆ ಕಡೆ ಗಮನ ಕೊಡಬೇಡಿ. ನೀವು ಆಳವಾಗಿ ಧ್ಯಾನದಲ್ಲಿ ಮುಂದುವರಿತಾ, ನಿಮ್ಮ ಶ್ವಾಸವನ್ನ ಗಮನಿಸ್ತಾ ಮುಂದುವರಿತಾ ಇರಮ್ಮ. ಧ್ಯಾನ ಕಂಟಿನ್ಯೂ ಆಗುತ್ತೆ. ಸರ್, ನಂಗೆ ನೈಟ್ ಧ್ಯಾನ ಮಾಡುವಾಗ ಒಟ್ಟ ನಿದ್ದೆನೆ ಬರೋದಿಲ್ಲ. ಫುಲ್ ಧ್ಯಾನದಲ್ಲಿ ಮುಳುಗಿರ್ತೀನಿ. ಈ 11:30 ಕುತ್ಕೊಂಡಾಗ ಸ್ವಲ್ಪ ತುಕ್ಳಿಕೆ ಬಂದಾಗ ಆಗ್ತದೆ. ಆಮೇಲೆ ಸರಿ ಹೋಗುತ್ತೆ. ಅದು ಸ್ವಲ್ಪ ಹೊತ್ತಾದ್ಮೇಲೆ ಕರೆಕ್ಟ್ ಆಗಿ ಧ್ಯಾನ ಮಾಡಕ್ ಶುರು ಮಾಡ್ತೀನಿ. ನಾನ್ ಕೆಲವ್ರಿಗೆ ಗಮನಿಸಿ ಹೇಳೋದು, ನಾನ್ ನಿದ್ದೆ ಮಾಡ್ತಾ ಇಲ್ಲ, ನಾವು ಧ್ಯಾನ ಮಾಡ್ತಾ ಇದ್ದೀರಿ ಅಂತ ನಾನು ಅವಾಗ ಹೇಳ್ತಾ ಇರ್ತೀನಿ. ಕೆಲವರು ನನ್ನ ಗಮನಕ್ಕೆ ಬಂದಾಗ ಆ ಒಂದು ಪದಾನ ನಾನು ಉಪಯೋಗಿಸ್ತೀನಿ. ಆವಾಗ ತಾವು ಅರ್ಥ ಮಾಡ್ಕೊಂಡ್ರೆ ತಕ್ಷಣ ಎಚ್ಚರಿಕೆ ಬರ್ಬೋದು. ಅದಕ್ಕೆ ನೀವು ವಿಡಿಯೋ ಆನ್ ಮಾಡಿ ಅಂತ ಕೇಳ್ತಾ ಇರ್ತೀನಿ.
ಆತರ ಜಾಸ್ತಿ ಜನ ಈ ಒಂದು ತೂಕಡಿಕೆ ಬಂದಾಗ ಅವಾಗ ನಾನು ನಿಮ್ಗೆ ಎಚ್ಚರಿಕೆ ಕೊಡ್ಬೋದು. ಮತ್ತೆ ಕೆಲವ್ರು ಏನ್ ಮಾಡ್ತೀರಾ, ವಿಡಿಯೋ ಆನ್ ಮಾಡಿರ್ತೀರಾ, ನನಗೆ ಫ್ಯಾನ್ ತೋರಿಸ್ತಾ ಇರ್ತೀರಾ, ಇನ್ ಕೆಲವರು ಕಿಟಕಿ ತೋರಿಸ್ತಾ ಇರ್ತೀರಾ. ಏನ್ ಹೇಳೋದು ನಂಗೆ ಅರ್ಥನೇ ಆಗಲ್ಲ. ಇನ್ ನಿಮ್ಮ ಒಂದು ತೂಕಡಿಕೆ ಚಡಪಡಿಕೆ ನೋಡ್ತಾ ಇದ್ದಾಗ ನಿಮ್ಮನ್ನ ಸರಿಪಡಿಸೋಕೆ ಪ್ರಯತ್ನ ಮಾಡ್ಬೋದು. ಸ್ವಲ್ಪ ಆನ್ ಮಾಡಿ ನೋಡೋಣ. ಅಷ್ಟು ಬಿಟ್ರೆ ನಿಮ್ಮ ಮೇಡಮ್ ಧ್ಯಾನ ಮಾಡುವ ಟೈಮಲ್ಲಿ ವಿಡಿಯೋ ಆನ್ ಮಾಡಿ ಇರ್ತಿದ್ದೆ, ಆದ್ರೆ ಮಾತಾಡುವಾಗ ಸ್ವಲ್ಪ ಭಯ ಆಗುತ್ತೆ, ಅದಕ್ಕೆ ವಿಡಿಯೋ ಆನ್ ಮಾಡಲ್ಲ ಸರ್. ನಾನು ಪ್ರತಿ ಸಾರಿ ಹೇಳ್ತಾ ಇದ್ದೀನಿ, ಇಲ್ಲಿ ಭಯ ಪಡೋ ನಿಮ್ಮ ಮನೆಯಲ್ಲಿ ನೀವು ಎಲ್ಲರೊಂದು ಒಟ್ಟಿಗೆ ಮಾತಾಡುವಾಗ ಯಾವ ರೀತಿ ಇರ್ತಾರಮ್ಮ? ಚೆನ್ನಾಗಿರ್ತದೆ ಸರ್. ಹೌದ್ ತಾನೆ? ಇದು ನಿಮ್ ಮನೆ ತಾನೆ? ಇವಾಗ ನಿಮ್ ಮನೆ ಸದಸ್ಯರೇ ತಾನೆ ನಾವೆಲ್ಲ. ಪ್ರತಿಯೊಬ್ರು ನಾವು ಧ್ಯಾನಿಗಳು, ಒಂದೇ ಕುಟುಂಬ. ಇದು ನಮ್ದು ವಸುದೈವ ಕುಟುಂಬ. ಈ ಕುಟುಂಬದಲ್ಲಿ ಭಯ ಅನ್ನೋದಾಗ್ಲಿ ಇಲ್ಲ ನಾಚಿಕೆ ಸ್ವಭಾವ ಅನ್ನೋದಾಗ್ಲಿ ನಿಜವಾಗ್ಲೂ ಯಾವುದು ಇಲ್ಲ. ಮನಸ್ಸು ಬಿಚ್ಚಿ ಮಾತಾಡಿ, ನಿಮ್ಮ ಸಮಸ್ಯೆ ನಮ್ಮ ಸಮಸ್ಯೆ, ನಮ್ಮ ಸಮಸ್ಯೆ ನಿಮ್ಮ ಸಮಸ್ಯೆ ಅಂತ ತಿಳ್ಕೊಂಡು ಒಟ್ಟಿಗೆ ಮಾತಾಡೋಣ. ಏನಿದ್ರು ನಾವು ಸಾಲ ಮಾಡ್ಕೊಂಡು ಒಳ್ಳೆ ರೀತಿಯಾಗಿ ಮುಂದುವರಿಯೋಣ. ಭಯ ಅನ್ನೋದು ಪಡ್ಬೇಡಿ. ಸ್ಟೇಜ್ ಮೇಲೆ ಹತ್ತೋ ಕೂಡ ಭಯ ಪಡಬಾರ್ದು. ಆ ರೀತಿ ನಾವು ಮುಂದುವರಿಬೇಕು. ಅದಕ್ಕೆ ನಾವು ವಿಡಿಯೋ ಆನ್ ಮಾಡಿ ಅಷ್ಟೇ ಹೇಳೋದು. ಇಂಥ ವೇದಿಕೆ ಮತ್ತೆ ಎಲ್ಲೂ ಸಿಗೋದಿಲ್ಲ ಅಂತ ತಿಳ್ಕೊಳ್ಳಿ. ಪ್ರತಿಯೊಬ್ಬರನ್ನು ಬೆನ್ನು ತಟ್ಟಿ ಮೇಲಕ್ಕೆ ಬನ್ನಿ ಅಂತ ಕರೆಯುವಂತ ವೇದಿಕೆ ಎಲ್ಲೂ ಸಿಗೋದಿಲ್ಲ. ಯಾಕೆಂದ್ರೆ ವೇದಿಕೆಗೆ ಹೋಗ್ಬೇಕಾದ್ರೆ ನಿಮ್ಮನ್ನ ಹಿಂದಕ್ಕೆ ತಳ್ಳುವಂತ ವೇದಿಕೆಗಳೇ ಜಾಸ್ತಿ. ಆದ್ರೆ ಈ ವೇದಿಕೆಯಲ್ಲಿ ನಿಮ್ಮನ್ನ ಮುಂದಕ್ಕೆ ಕರೀತಾ ಇದ್ದಾರೆ. ಕರೆಯುವಾಗ ಮುಂದಕ್ಕೆ ಬಂದು ಕೂತ್ಕೊಳ್ಳಿಲ್ಲ ಅಂದ್ರೆ ನಮ್ಮನ್ನ ಏನಂತಾರೆ ನೀವೇ ಯೋಚನೆ ಮಾಡಿ. ಭಯ ಅಂತೂ ಬೇಡ. ಸರ್, ನನ್ ಮಕ್ಕಳ ಬಗ್ಗೆ ಓದೋದ್ ಹೇಳಿದ್ರಲ್ಲ ಸರ್, ನಂಗ ಅವ್ರ ಬಗ್ಗೆ ನನ್ ಮಕ್ಳು ಇಬ್ರು, ಒಬ್ಳು ಹೆಣ್ಣು ಒಂದ್ ಗಂಡು. ಮಗ ಎಲ್ಲಾ ಬರಿತಾನೆ, ನೋಟ್ಸ್ ಗಿಟ್ಸ್ ಎಲ್ಲಾ ಕಂಪ್ಲೀಟ್ ಮಾಡ್ತಾನೆ, ಆದ್ರೆ ಅವ್ನಿಗೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಅವನಿಗೆಲ್ಲ ಬರುತ್ತೆ, ನೆನ್ಪಿನ ಶಕ್ತಿ ಎಲ್ಲ ಚೆನ್ನಾಗಿದೆ, ಹೇಳ್ಕೊಟ್ರು ಹೇಳ್ತಾನೆ, ಅಂದ್ರೆ ಅವನು ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಇದಕ್ಕೇನ್ ಮಾಡ್ಬೇಕು ಸರ್? ಏನಿಲ್ಲ, ಅವನು ಆಟ ಆಡುವಂತ ಸ್ವಭಾವ. ವಯಸ್ಸು ಎಷ್ಟಮ್ಮ? ಇವಾಗ 9 years, 4th standard. ಒಳ್ಳೆ ಆಟ ಆಡೋ ಸಮಯದಲ್ಲಿ ನೀವೇನ್ ಮಾಡ್ತೀರಾ, ಕೂತ್ಕೊಳ್ಳಿ ಓದೋದಕ್ಕೆ ಅಂತೀರಾ. ಅದಕ್ಕೆ ಒಂದ್ ಅರ್ಧ ಗಂಟೆ 1 ಗಂಟೆ ಅವ್ನ ಆಟ ಆಡೋಕ್ ಬಿಟ್ಬಿಡಿ. ಆಮೇಲೆ ನೋಡಿ ಇನ್ನೂ ಚೆನ್ನಾಗಿ ಓದ್ತಾನೆ. ಇಲ್ಲ ಸರ್, ಸಮಾಧಾನ ಸ್ಕೂಲಿಂದ ಬಂದ್ಬಿಟ್ರೆ ಬಿಟ್ಟಿರ್ತೀನಿ, 6 ಗಂಟೆವರೆಗೂ ಬಿಟ್ಟಿರ್ತೀನಿ. ನೆಕ್ಸ್ಟ್ ಆಮೇಲೆನು ಸ್ವಲ್ಪ ಕೂತ್ಕೊ ಅಂದ್ರೆ, ನಾವ್ ಕುಂತಾಗ ಎದುರುಗಡೆ ಕುಂತಾಗ ಅಷ್ಟೇ ಕೂತಿರ್ತಾರೆ. ಮತ್ ನಾವ್ ಎದುರುಗಡೆ ಹೋಗಿ ಅಡಿಗೆ ಮನೆಗೆ ಹೋಗ್ಬಿಟ್ರೆ ನಮ್ ಹಿಂದ್ಗಡೆನೆ ಬಂದ್ಬಿಡ್ತಾರೆ ಇಬ್ರು. ಅಡಿಗೆ ಮನೆಗೆ ಹೋದ್ರೆ ಬರಲ್ಲ. ನೀವೇನ್ ಮಾಡ್ತೀರಾ ಅಂದ್ರೆ ಟಿವಿ ಸೀರಿಯಲ್ ನೋಡಕ್ ಹೋಗ್ತೀರಾ. ಅದು ಬಿಟ್ಟು ಮೊಬೈಲ್ ನೋಡೋದು, ನೀವು ಮೊಬೈಲ್ ನೋಡೋದು, ಟಿವಿ ಸೀರಿಯಲ್ ನೋಡೋದು ಬಿಟ್ಬಿಡಿ. ಮಕ್ಕಳಿಗೆ ಕುಂಡ್ರಿಸಿ ಮೊಬೈಲ್ ಕೊಡಬೇಡಿ, ಟಿವಿ ಹಾಕ್ಬೇಡಿ. ಆಟೋಮೆಟಿಕ್ ಆಗಿ ಓದ್ತಾರೆ. ನಾವು ಆಡೋ ವಯಸ್ಸಲ್ಲಿ ಒಂದ್ ಅರ್ಧ ಗಂಟೆ ಆಡೋದಕ್ಕೂ ಬಿಡಿ, ಮುಂದೆ ಸರಿ ಹೋಗ್ತಾರೆ. ಆಮೇಲೆ ಮೇಡಮ್ ಅವರು ನಂಬರ್ ಕೊಟ್ಟಿದ್ದಾರೆ, ಅದನ್ನ ಬರೀರಿ. ಮಕ್ಕಳು ಚೆನ್ನಾಗಿದೆ. ಓಕೆ, ಅವ್ರ ಬಾಡಿ ಮೇಲೆ ಬರ್ದ್ ಕಳಿಸಿದ್ರೆ ನಡೀತಾ ಸರ್? ಸರಿ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ ಸರ್. ಎಲ್ಲಾ ಕಲ್ತ್ ಬಿಟ್ಟಿದ್ದೀರಾ, ಅದಕ್ಕೆ ಯಾರೇ ಹ್ಯಾಂಡ್ ರೈಸ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರಲ್ವಾ, ಅದಕ್ಕೆ ನಾನು ಹ್ಯಾಂಡ್ ರೈಸ್ ಮಾಡಿದೆ. ಅಲ್ಲ, ನಿಜವಾಗ್ಲೂನು ಎಷ್ಟೇ ಕಲ್ತಿದ್ರು, ಎಷ್ಟೇ ನಾವು ದೊಡ್ಡ ಮಾಸ್ಟರ್ ಆದ್ರೂನು ಒಬ್ರದ್ದು ಗುರುಗಳದ್ದು ಒಂದು ಲೈನ್ ನಮಗ್ ಬೇಕೇ ಬೇಕು. ನಂದೇ ಒಂದು 6 ತಿಂಗಳಿಂದ, ನಾನು 6 ತಿಂಗಳಲ್ಲಿ ಜಾಯ್ನ್ ಆಗಿದ್ದು. ಎಷ್ಟ್ರ ಮಟ್ಟಿಗೆ ನಾನು ಇದ್ರಲ್ಲಿ ಇಂಪ್ರೂವ್ಮೆಂಟ್ ಆದೆ ಅಂತಂದ್ರೆ ತುಂಬಾ ಚೆನ್ನಾಗೆ. ಅಯ್ಯೋ, ನಂದು ಇದು ನನ್ಗೆ ಒಂದು ದಿನ ಹಿಡಿ ಹೋಗೋದೇ ಗೊತ್ತಾಗ್ತಿರ್ಲಿಲ್ಲ ನನ್ಗೆ. ಅಷ್ಟು ಖುಷಿಯಾಗಿದ್ದೆ. ಈಗ ಒಂದು 15 ದಿವಸದಿಂದ ಏನೋ ಕಾರಣಾಂತರದಿಂದ ನಮ್ ದೊಡ್ಡಮ್ಮ ಹಾಸ್ಪಿಟ್ಲಲ್ಲಿ ಇದ್ರು. ನಾನು ಹಾಸ್ಪಿಟ್ಲಲ್ಲಿ ಇರ್ಬೇಕಾಗಿ ಬಂತು. ನಾನು ಕಮ್ಯುನಿಟಿಗೆ ಬರಕ್ ಆಗ್ಲಿಲ್ಲ. ಇವತ್ ಧ್ಯಾನ ಕೂತ್ಕೊಂಡ್ರೆ ನಂಗೆ ಧ್ಯಾನ ಮಾಡಕ್ ಆಗ್ತಾ ಇಲ್ಲ. ಬೇಕು ಗುರುಗಳು ಬೇಕೇ ಬೇಕು ಸರ್. ಅದನ್ನ ದಯವಿಟ್ಟು ಬಿಡಕ್ಕೆ ಆಗಲ್ಲ. ಯಾಕೆಂದ್ರೆ ಇನ್ನೊಂದು ನನ್ಗೆ ಇಲ್ಲಿ ಇದಾಗ್ಬೇಕು ಅಂತಂದ್ರೆ 15 ದಿನ ನಾನು ಡಿಸ್ಕನೆಕ್ಟ್ ಮಾಡೋದಿಕ್ಕೆ ನಾನು ಆತರ ಧ್ಯಾನ ಮಾಡಕ್ ಆಗ್ತಾ ಇಲ್ಲ ಇವತ್ತು. ನಾನು ಅದಕ್ಕೆ ಹೇಳ್ತೀನಿ, ಬೇಜಾರ್ ಮಾಡ್ಕೋಬೇಡಿ. ನಾನು ಎಲ್ಲಾರ್ಗು ಕಲ್ತಿದ್ದೀನಿ ಅಂತ ಯಾಕೆ ಹೇಳಿದೆ ಅಂದ್ರೆ, ಪದೇ ನಾನು ಕೇಳ್ತಾ ಇರ್ತೀನಿ, ಹ್ಯಾಂಡ್ ರೈಸ್ ಮಾಡಿ,
ನಿಮ್ದೇನಿದೆ ಪ್ರಾಬ್ಲಮ್ ಹೇಳಿ ಅಂತ ಕೇಳ್ತಾನೆ ಇರ್ತೀನಿ. ಮತ್ತೆ ಆ ಒಂದು ಮೆಸೇಜ್ ನ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೂಡ ಹೇಳ್ತೀನಿ. ನಿಮ್ ಪ್ರಾಬ್ಲಮ್ ಏನಿದ್ರೆ ಎಲ್ಲ ಹೇಳಿ ಅಂತ. ಈಗ ನಿಮಗೆ ಒಂದು ಹಾಸ್ಪಿಟಲ್ ಆಗಿರುವಂತ ಅವರು ಸೇರಿರುವಂತದಕ್ಕೆ ಆ ನೋವು ನಿಮ್ಮ ಮನ್ಸಲ್ಲಿದೆ. ಒಂದ್ಸರಿ ನಮ್ಮ ಸ್ವಂತದವರು ನೋವು ಪಡ್ತಾ ಇದ್ರೆ ನಾವು ಸಮಾಧಾನದಿಂದ ಕೂತ್ಕೊಂಡು ಪೂಜೆ ಮಾಡಕ್ ಕೂಡ ಆಗಲ್ಲ. ಪೂಜೆ ಮಾಡಕ್ ಕೂಡ ನಾವು ಕೂತ್ಕೊಳಕ್ ಆಗಲ್ಲ ಅಂದಾಗ ನಾವು ಸಂಪೂರ್ಣವಾಗಿ ಧ್ಯಾನಕ್ಕೆ ಕೂತ್ಕೊಳಕ್ ಆಗತ್ತಮ್ಮ? ಯೋಚನೆ ಮಾಡಿ. ಇಲ್ಲ ಮನ್ಸಲ್ಲಿ ಇಲ್ಲ ಒಂದು ಬಾಧೆ ಅನ್ನೋದು ಇರ್ತದೆ ಅಲ್ಲ, ಹೌದು ಮನ್ಸಲ್ಲಿ ಒಂದು ಬಾಧೆ ಅನ್ನೋದು ಇರ್ತದೆ. ಆ ಬಾಧೆನೆ ನಮಗೆ ಮತ್ತೆ 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 ರಿಪೀಟ್ ಆಗ್ತಾ ಇರ್ತದೆ ತಲೆಯಲ್ಲಿ. ನಮ್ಮ ತಲೆಯಲ್ಲಿ ಓಡ್ತಾ ಇರೋದು ಆ ಬಾಧೆನ ನಾವು ಸಂಪೂರ್ಣವಾಗಿ ಕಮ್ಮಿ ಮಾಡ್ಕೊಂಡಾಗ್ಲೇ ನಮ್ಗೆ ಇನ್ನೇನಾದ್ರು ವರ್ಕ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹೌದು ಅದಕ್ಕೆ ಆ ದಾರಿ ಹೋಗಿ ಮತ್ತೆ ನಾವು ಧ್ಯಾನಕ್ಕೆ ಬರ್ಬೇಕು ಅಂದ್ರೆ ನಿಮ್ಮಂತ ಸಹಕಾರ ಬೇಕೇ ಬೇಕು ನಮ್ಗೆ. ಆಯ್ತು, ನಮ್ ಸಹಕಾರ ಇದ್ದೇ ಇರ್ತದೆ. ನಾನ್ ಹೇಳಿದ್ ಮಾತಿಗೆ ಕೋಪ ಮಾಡ್ಕೋಬೇಡಿ. ಇಲ್ಲ ಸರ್, ಖುಷಿ ಆಯ್ತು. ಅಲ್ಲ ನನ್ ಹೇಳಿದ್ದು ನೀವ್ ಹೇಳಿದ್ ನಿಜವಾಗ್ಲೂ ತಪ್ಪಿಲ್ಲ. ಅದನ್ನ ನನ್ನ ಅನುಭವ ನಾನು ಹಂಚ್ಕೊಂಡೆ ಅಷ್ಟೇನೇನೆ. ನಿಜವಾಗ್ಲೂ ತಪ್ಪಿಲ್ಲ ಸರ್ ನೀವ್ ಹೇಳಿದ್ದು. ಒಬ್ರದು ಒಂದು ಗೈಡೆನ್ಸ್, ಎಷ್ಟೇ ನಾವ್ ಇದಾದ್ರೂ ಒಬ್ರು ಗೈಡೆನ್ಸ್ ಬೇಕೇ ಬೇಕು ಸರ್. ನಿಜವಾಗ್ಲೂ ನಾನು ಆ ತರದ್ದು ಇಲ್ವೇ ಇಲ್ಲ. ಸರಿಮ್ಮ, ಒಳ್ಳೇದಾಗ್ಲಿ. ಅವ್ರ ಹಾಸ್ಪಿಟ್ಲ್ ಅವ್ರು ಬೇಗ ಮನೆಗ್ ಬರ್ಲಿ, ಆರೋಗ್ಯವಂತರಾಗ್ಲಿ ಅಂತ ನಾವು ಒಂದು ಏಂಜಲ್ ಅಲ್ಲಿ ಪ್ರಾರ್ಥನೆ ಮಾಡೋಣ. ಅವ್ರಿಗೂ ಎಲ್ಲ ಬಂದಿದ್ದೀನಿ. 3 ದಿವಸ ಧ್ಯಾನಕ್ಕೂ ಕೂರ್ಸಿದ್ದೆ ಅವ್ರನ್ನ. ಮೆಡಿಸಿನ್ ಕೊಟ್ಬಿಟ್ಟು ಹಾಸ್ಪಿಟ್ಲಲ್ಲೇ ಹಿಂಗ್ ಮಾಡಿ ಅಂತ ಹೇಳಿ ಅವ್ರನ್ನ ಜಾಸ್ತಿ ಮಾತಾಡಕ್ಕೆ ಬಿಡ್ಲಿಲ್ಲ. ಈ ತರ ಮಾಡಿ ಹೀಗ್ ಮಾಡಿ ಅಂತ ಹೇಳಿ ಎಲ್ಲ ಹೇಳ್ಕೊಟ್ಬಿಟ್ಟು ಬಂದೆ. ತುಂಬಾ ಖುಷಿ ಆಯ್ತು. ಇವತ್ ಬಂದು ಕುತ್ಕೊಂಡ್ರೆ ಎಲ್ಲೆಲ್ಲ ಹೋಗುತ್ತೆ ತಾಟ್ಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬರ್ತೀನಿ ಮೇಡಮ್, ನಮಸ್ತೆ. ಆದಷ್ಟು ಓಕೆ ಅಮ್ಮ, ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಯಾಕೆಂದ್ರೆ ನಾವು ಯಾರಿಗೋ ಹುಷಾರಿಲ್ಲ ಅಂತಂದ್ರೆ ನೆಮ್ಮದಿಯಾಗಿ ನೀರೇ ಕುಡಿಯಕ್ ಆಗಲ್ಲ ಮೇಡಮ್. ಇನ್ನ ಧ್ಯಾನಕ್ಕೆ ಅಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ. ಮತ್ತೆ ಪ್ರಾಕ್ಟೀಸ್ ಮಾಡಿ ಮತ್ತೆ ಮೊದಲ ತರ ಬರುತ್ತೆ ಧ್ಯಾನ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಶ್ಯಾಮ್ಲಾ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ನಮಸ್ತೆ ವೆಂಕಟರಮಣ ಸರ್. ನಮಸ್ತೆ. ಧ್ಯಾನ ತುಂಬಾ ಚೆನ್ನಾಗಾಗುತ್ತೆ. ನನಗೆ ಮೊದ್ಲಿನ ತರನೇ ದಿನಾ ಆಗುತ್ತೆ. ಇಲ್ಲಿ ಒಂಥರ ಆಗುತ್ತೆ, ಇಲ್ಲಿ ದಿನಾ ಆಗುತ್ತೆ ಒಂಥರ, ಯಾಕೋ ಗೊತ್ತಿಲ್ಲ. ಧ್ಯಾನ ಅಂತೂ ಎಲ್ಲಿ ಆಗುತ್ತೆ? ಇಲ್ಲಿ ಹಣೆಯಲ್ಲಿ. ನಾನ್ ಮೊನ್ನೆ ಒಬ್ರಿಗೆ ಹೇಳ್ದೆ, ನಿಮ್ಗೆ ಕೇಳಿಸ್ತೋ ಇಲ್ಲೋ, ನೀವು ಶ್ವಾಸನ ಬಿಟ್ಟು ಆಜ್ಞಾ ಚಕ್ರನ ಗಮನಿಸ್ತೀರಾ ಅಂತ. ಶ್ವಾಸನ ಗಮನಿಸಿದ್ರೆ ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಇರುವೆಗಳು ಓಡಾಡ್ದಂಗೆ ಆಗುತ್ತೆ. ಚುಮ ಅಂತ ಒಂಥರ ನೆತ್ತಿ ಮೇಲೆ ಆಗ್ತಾ ಇರ್ತದೆ. ಬಟ್ ಅದು ಒಳ್ಳೇದೇ. ಆದ್ರೆ ಶ್ವಾಸದಿಂದ ಅಲ್ಲಿಗೆ ಹೋದ್ರೆ ಆ ಒಂದು ವೇರಿಯೇಷನ್ ಸ್ವಲ್ಪ ಕಮ್ಮಿ ಆಗುತ್ತೆ. ಬಟ್ ಅದರಿಂದ ನೆಕ್ಸ್ಟ್ ಹೋಗ್ಬೇಕಾಗಿರೋದು ಸಹಸ್ರಕ್ಕೆ. ಇಲ್ಲಿಗೆ ಬಂದಿದ್ದೀರಾ, ಇಲ್ಲಿಂದ ಇಲ್ಲಿಗೆ ಬರ್ಬೇಕು. ಇಲ್ಲಿಗೆ ಬರೋದಕ್ಕೆ ಸಮಯ ಹಿಡಿತದೆ. ಬಟ್ ಧ್ಯಾನ ಚೆನ್ನಾಗ್ ಮಾಡ್ತಾ ಇದ್ದೀರಾ ಅನ್ನೋದು ಗೊತ್ತಾಗ್ತಾ ಇದೆ. ಚೆನ್ನಾಗಿ ಮಾಡಿ. ನಮ್ಗೆ ಹೆದರಿಕೆ ಆಗೋದು ಏನಾಗುತ್ತೆ ಅಂತ. ಏನು ಆಗಲ್ಲ, ಸಂತೋಷ ಪಡಿ. ಚೆನ್ನಾಗ್ ಆಗ್ತಾ ಇದೆ. ಇಲ್ಲಿ ಹಣೆಯಲ್ಲಿ ಸಂಪೂರ್ಣವಾಗಿ ಎಲ್ಲ ಇರುವೆಗಳು ಓಡಾಡ್ದಂಗೆ ಆಗ್ತಾ ಇರ್ತದೆ. ಹೌದೌದು. ಇದೇ ಅನುಭವ. ಅದು ತುಂಬಾ ಹೊತ್ತಾಗುತ್ತೆ. ಸ್ವಲ್ಪ ಹೊತ್ತಲ್ಲ, ಮೊದ್ಲು ಸ್ವಲ್ಪ ಹೊತ್ತಾಗ್ತಿತ್ತು, ಈಗ ತುಂಬಾ ಹೊತ್ತಾಗುತ್ತೆ. ಆಗ್ಲಿ, ಅಲ್ಲಿಂದ ನೀವು ಇಲ್ಲಿಗೆ ಬನ್ನಿ. ಇಲ್ಲಿಗೆ ಈಗ ಇಲ್ಲಿಂದ ಇಲ್ಲಿಗೆ ಬರ್ತಾ ಇದ್ದೀರಾ, ಇಲ್ಲಿಂದ ಇಲ್ಲಿಗೆ ಬರ್ಬೇಕು. ನೀವು ಒಳಗಡೆ ಹೋಗ್ತಾ ಇಲ್ಲ, ಆಚೆ ಬರ್ತಾ ಇದ್ದೀರಾ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಶ್ವಾಸದೊಂದಿಗೆ ಒಳಗಡೆ ಹೋಗಿ. ನೀವೇನ್ ಆಜ್ಞಾ ಚಕ್ರಕ್ಕೆ ಬರ್ತಾ ಇದ್ದೀರಾ, ಒಳ್ಳೇದೇ. ಆದ್ರೆ ಜ್ಞಾನ ಸಂಪೂರ್ಣವಾಗಿ ಏಕಾಗ್ರತೆಯಿಂದ ಮುಂದುವರಿಸಿ. ಧ್ಯಾನ ಬೇಕು ಸರ್, ಧ್ಯಾನ ಬೇಕು. ಮೊನ್ನೆ 2 ದಿವಸ ಮೊಬೈಲ್ ಅಲ್ಲಿ ಬರ್ತಾನೆ ಇಲ್ಲ. ಮೇಡಮ್ ಅನ್ನ ತಲೆ ತಿನ್ನಿಟ್ಟಿದ್ದೀನಿ. ಬರ್ತಿ ಮೇಡಮ್ ತಲೆ ತಿನ್ನಿಟ್ಟಿದ್ದೀನಿ, ಬರ್ತಾ ಇಲ್ಲ ಅಂತ. ಮಕ್ಕಳೆಲ್ಲ ಹೇಳ್ತಿದ್ರು, ಅಮ್ಮ ಧ್ಯಾನದೊಳಗೆ ಮುಳುಗಿ ಹೋಗ್ತಾಳೆ ಅಂತೇಳಿ. ಓಕೆ ಅಮ್ಮ, ಥ್ಯಾಂಕ್ ಯು. ಕಂಟಿನ್ಯೂ ಮಾಡಿ. ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್. ಅವ್ರಿಗೆ ಅನ್ಮ್ಯೂಟ್ ಕೊಟ್ಟೆ.
ಏನ್ ಮೇಡಮ್ ಈ ಸರಿ ಇವತ್ತು ಯಾರು ಹೊಸಬ್ರು ನೋಡ್ತಿಲ್ಲ? ಇದ್ದಾರೆ ಸರ್ ಕುಕ್ಕರ್ ಜೈಪುರ పెట్టండి ಅವರು ಮಾತಾಡ್ತಿಲ್ಲ. పెట్టుకోండి కొళాయి నీళ్ళు పెట్టుకోండి. ನಮಸ್ತೆ ಅಮ್ಮ, ಯಾರು ಹೊಸಬ್ರಿದ್ದಂಗಿದ್ದಾರೆ? ನಾನು ಇಲ್ಲ, ಇಲ್ಲ sir, 3 ವಾರ ಆಯ್ತು ಇದ್ದಾರೆ. ವಿಡಿಯೋ ಆನ್ ಮಾಡ್ತಿರ್ಲಿಲ್ಲ. ಸೊ ಇವಾಗ ವಿಡಿಯೋ ಆನ್ ಮಾಡುವ ಭಯ ಬಿಟ್ಟಿದ್ದೇನೆ ಸರ್. ನಂಗೆ ಸರ್ ಥ್ಯಾಂಕ್ ಯು ಮ್ಯಾಮ್. ಅಂದ್ರೆ ಸರ್ ನಾನು ನಿನ್ನೆ ರಾತ್ರಿ 3 ಗಂಟೆ ಧ್ಯಾನ ಮಾಡಿದ್ದೇನೆ. ಅದ್ರಲ್ಲಿ ಡೌಟ್ ಅಂದ್ರೆ ಸರ್ ನನಗೆ, ಅಂದ್ರೆ ನಾನು ನಿಮ್ಮಲ್ಲಿ ಒಂದು ಕ್ವಶನ್ ಅವತ್ತು ಡೌಟ್ ಕೇಳಿದ್ದೆ ನಾನು, ಅಂದ್ರೆ ಇಲ್ಲಿ ಗಮನ ಇರ್ತಿದ್ದು ಅಂತ. ನನಗೆ ಶ್ವಾಸದ ಮೇಲೆ ಗಮನ ಇಟ್ರೆ ಥಾಟ್ಸ್ ಜಾಸ್ತಿ ಬರ್ತಿರ್ತದೆ ಸರ್. ಆದ್ರೆ ಒಂದು 2 ಮಿನಿಟ್ಸ್ ಬಿಟ್ಟು ಅಂದ್ರೆ ಇಲ್ಲಿ ಆದ್ರೆ ಅಷ್ಟು ಥಾಟ್ಸ್ ಬರುದಿಲ್ಲ. ಇಲ್ಲಿಗೆ ಗಮನ ಇಟ್ರೆ, ಈ ಶ್ವಾಸದ ಮೇಲೆ ಇಟ್ರೆ ಸ್ವಲ್ಪ ಗಮನ ಜಾಸ್ತಿ ಬರ್ತದೆ, ಯಾಕೆ ಅಂತ? ನೀವು ಶ್ವಾಸದ ಮೇಲೆ ಗಮನ ಇಟ್ಟಾಗ ನಿಮಗೆ ಥಾಟ್ಸ್ ಯಾಕೆ ಬರ್ತದೆ ಅಂದ್ರೆ, ನಿಮ್ಮ ಮನಸ್ಸಲ್ಲಿ ಕೆಲವು ಪ್ರಶ್ನೆಗಳನ್ನ ಬರ್ತಾ ಇರ್ತದೆ, ಅದಕ್ಕೆ ಆನ್ಸರ್ ಮಾಡಕ್ ಹೋಗ್ತೀರಾ. ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಕೆಲವು ಕ್ವಶನ್ಸ್ ನಿಮ್ಮಷ್ಟಕ್ಕೆ ನೀವೇ ಉದ್ಭವ ಆಗುತ್ತೆ. ಯಾವ್ದೋ ಒಂದ್ ಕೆಲಸ ಮಾಡ್ಬೇಕು ಅನ್ಕೊಂಡಿರ್ತೀರಾ, ಆ ಕೆಲಸ ಮಾಡ್ಬೇಕು ಅಂತ ಮನ್ಸಿಗೆ ಬಂದ ತಕ್ಷಣ ಅದ್ರ ಜೊತೆ ಚರ್ಚೆ ಮಾಡಕ್ ಹೋಗ್ತೀರಾ. ಅವಾಗ ನೀವೇನ್ ಮಾಡ್ತೀರಾ? ಶ್ವಾಸದ ಮೇಲೆ ಗಮನ ಇಟ್ಟಿರ್ತೀರಾ. ಆದ್ರೆ ನಿಮ್ಮ ಹಣೆ ಮೇಲೆ ನೀವು ಆಜ್ಞಾ ಚಕ್ರದ ಮೇಲೆ ಗಮನ ಹರಿಸಿದಾಗ ಆ ಒಂದು ಯೋಚನೆನ ನೀವು ಕಂಪ್ಲೀಟ್ ಬ್ರೇಕ್ ಮಾಡ್ತೀರಾ. ಆ ಬ್ರೇಕ್ ಮಾಡಿದಾಗ ನಿಮ್ಗೆ ಅದು ಬರೋದಿಲ್ಲ. ಒಳ್ಳೆ ಬೆಳವಣಿಗೆ. ನೀವು ಶ್ವಾಸದ ಮೇಲೆ ಆಜ್ಞಾ ಚಕ್ರದ ಮೇಲೆ ಕಂಟಿನ್ಯೂ ಮಾಡಿ. ಆದ್ರೆ ಆಜ್ಞಾ ಚಕ್ರದ ಒಳಗಡೆ ಇನ್ನ ಆಳವಾದ ಧ್ಯಾನಕ್ಕೆ ಹೋಗ್ತಾ ಬನ್ನಿ, ಒಳ್ಳೇದಾಗುತ್ತೆ. ಚೆನ್ನಾಗಿದೆ. ಫುಲ್ ಬ್ಲಾಂಕ್, ನನಗೆ ಯಾವ ಥಾಟ್ಸ್ ಬರುದಿಲ್ಲ. ಶ್ವಾಸಕ್ಕೆ ಇಟ್ರೆ ನನಗೆ, ಅಂದ್ರೆ ನಿನ್ನೆ 3 ಗಂಟೆ ಕೂತಿದ್ದೇನೆ ಫಸ್ಟ್ ಟೈಮ್ ಸರ್. ನನಗೆ ಇನ್ನು ನಾನು ಅಯ್ಯಪ್ಪ ಪಿಂಡಿ ಅವರದ್ದೊಂದು ಮ್ಯೂಸಿಕ್ ಹಾಕಿ ಕೂತದ್ದು. ನನಗೆ ಮ್ಯೂಸಿಕ್ ಹಾಕಿದ್ರೆ ಅಷ್ಟು ಕಾನ್ಸಂಟ್ರೇಷನ್ ಬರುದಿಲ್ಲ. ಮ್ಯೂಸಿಕ್ ಹಾಕದೇ ಇದ್ರೆ ಕಾನ್ಸಂಟ್ರೇಷನ್ ಬರುದು. ಬಟ್ ಏನೋ ಒಂಥರ ನಾನು ಒಂಥರ ಡೀಪ್ ಆಗಿ ಹೋಗ್ಬೇಕಂತ ಇದ್ದೇನೆ ಆ ಧ್ಯಾನದಲ್ಲಿ. ಗೊತ್ತಿಲ್ಲ ಸರ್, ಥಾಟ್ಸ್ ಬರ್ತದೆ. ಸ್ವಲ್ಪ ಸೌಂಡ್ ಬಂದಾಗ ಆ ಕಡೆ ಗಮನ ಹೋಗುತ್ತೆ ನಿಮ್ಗೆ. ಅದನ್ನ ಬ್ರೇಕ್ ಮಾಡಿದ್ರೆ ಡೀಪ್ ಆಗಿ ಹೋಗೋದಕ್ಕೆ ಒಂದು ಅನುಕೂಲ ಆಗುತ್ತೆ ನಿಮಗೆ. ಆ ತರ ಏನಾನ ಆದ್ರೆ ಆ ಸೌಂಡ್ ನ ಕಮ್ಮಿ ಮಾಡ್ಬಿಟ್ಟು, ಮ್ಯೂಸಿಕ್ ಸೌಂಡ್ ನ ಕಮ್ಮಿ ಮಾಡಿ ನೀವು ಶೂನ್ಯ ಧ್ಯಾನನೇ ಕಂಟಿನ್ಯೂ ಮಾಡಿ, ತೊಂದರೆ ಇಲ್ಲ. ಆದ್ರೆ ಯಾವುದೇ ಆ ಶೂನ್ಯ ಧ್ಯಾನದಲ್ಲಿ ಪಕ್ಕದಲ್ಲಿ ಸೌಂಡ್ ಆದ್ರೂ ನಿಮ್ಮ ಗಮನ ಆ ಕಡೆ ಹೋಗ್ಬಾರ್ದು. ಆವಾಗ ಆ ಶೂನ್ಯ ಧ್ಯಾನಕ್ಕೆ ಒಂದು ವ್ಯಾಲ್ಯೂ ಸಿಗ್ತದೆ. ಅಕಸ್ಮಾತ್ ಏನೂ ಇಲ್ಲ, ನೀವು ಶೂನ್ಯ ಧ್ಯಾನ ಮಾಡ್ತಾ ಇದ್ದೀರಾ, ಪರವಾಗಿಲ್ಲ, ಸೌಂಡ್ಗೂ ನೀವು ಗಮನ ಕೊಡ್ತಾ ಇಲ್ಲ ಅಂದ್ರೆ ನಿಮ್ಮ ಧ್ಯಾನ ಕರೆಕ್ಟ್ ಆಗಿರ್ತದೆ. ಅಕಸ್ಮಾತ್ ಆ ಸೌಂಡ್ ನೀವೇನಾದ್ರೂ ಸಪೋರ್ಟ್ ನೋಡೋಕ್ ಹೋದ್ರೆ ಅಲ್ಲಿಗೆ ನೀವು ಧ್ಯಾನಕ್ಕೆ ಬ್ರೇಕ್ ಆಗ್ತದೆ. ಆ ಒಂದು ಉದ್ದೇಶದಿಂದಾನೇ ನಾವು ಇಲ್ಲಿ ಒಂದು ಮ್ಯೂಸಿಕ್ ಹಾಕೋದು. ನಿಮ್ಮ ಥಾಟ್ಸ್ ಬರ್ತದಲ್ಲ, ಆ ಥಾಟ್ಸ್ ಬಗ್ಗೆ ಗಮನ ಬರ್ದಿರಾ ಇರ್ಲಿ ಅಂತ. ಸಂಪೂರ್ಣವಾಗಿ ಧ್ಯಾನದ ಬಗ್ಗೆನೇ ಮಾತ್ರ ನಿಮ್ ಗಮನ ಇರ್ಬೇಕು, ಥಾಟ್ಸ್ ಬಗ್ಗೆ ನಿಮ್ಮ ಮನಸ್ಸು ಹೋಗ್ಬಾರ್ದು. ಇದಕ್ಕೆ ಒಂದು ಸಬ್ಜೆಕ್ಟೇ ಇದೆ. ಮನಸ್ಸಿನಲ್ಲಿ ನಾವು ನಮ್ಮ ಫ್ರೆಂಡ್ಸ್ ನ ಮಾಡ್ಕೊಳ್ಳೋದು, ನಮ್ಮ ಮನಸ್ಸಿನಲ್ಲಿ ನಮ್ಮ ಫ್ರೆಂಡ್ಸ್ ನ ಮಾಡ್ಕೊಳ್ಳೋದು. ಇದು ಸುಮಾರು ಜನಕ್ಕೆ ಅದ್ರ ಬಗ್ಗೆ ಒಂದ್ ದಿವಸ ಸಂಪೂರ್ಣವಾಗಿ ವಿವರಣೆ ಕೊಡ್ತೀನಿ. ಮನಸ್ಸಲ್ಲಿ ಮಾತಾಡೋದು ಕಮ್ಮಿ ಮಾಡ್ಕೊಳ್ಳೋಣ. ಆಯ್ತು, ನೀವು ಡೌಟ್ ಇದೆ ಒಂದು. ಶ್ವಾಸದ ಮೇಲೆ ಗಮನ ಇಡ್ತಾ ಇಡ್ತಾ ಅದು ಆಜ್ಞಾ ಚಕ್ರಕ್ಕೆ ಗಮನ ಇಡ್ಬೇಕಾ ಅಥವಾ ಅದೇ ಗಮನ ಹೋಗ್ತದ? ಶ್ವಾಸದ ಮೇಲೆ ಗಮನ ಇಡ್ತಾ ಇಡ್ತಾ ಸ್ಟಾರ್ಟಿಂಗ್ ನನ್ಗೆ ಗೊತ್ತಿರ್ಲಿಲ್ಲ. ಅಂದ್ರೆ ಶ್ವಾಸ ಸ್ವಲ್ಪ ಅಂದ್ರೆ ಸ್ವಲ್ಪ ತಕೊಳ್ಳೋದು ಬಿಡ್ತಿದ್ದೆ. ನಾರ್ಮಲ್ ಶ್ವಾಸಕ್ಕೆ ಗಮನ ಇಡ್ಬೇಕಂತ ಆಮೇಲೆ ಗೊತ್ತಾಯ್ತು. ನಂತರ ನನಗೆ ಶ್ವಾಸ ಉಂಟೇ ಇಲ್ಲ ಅಂತ ಹೇಳಿ ಗೊತ್ತಾಗುದಿಲ್ಲ. ಫುಲ್ ಒಂಥರ ಬ್ಲಾಂಕ್ ಆಗಿ ಇರ್ತೇನೆ. ನೆಕ್ಸ್ಟ್ ಅದು ಸಡನ್ ಅದಾಗಿ ಇಲ್ಲಿಗೆ ಹೋಗ್ತದೆ, ಅವಾಗ ಗಮನ ಇಡ್ಬೋದಾ ಇಲ್ಲಿಗೆ? ಇಡಬಹುದು, ಪ್ರಾಬ್ಲಮ್ ಏನಿಲ್ಲ. ಯಾಕೆಂದ್ರೆ ನಾವು ಶ್ವಾಸದಿಂದ ಅಂತರ್ ಪ್ರಯಾಣ ಮಾಡಿ ಮತ್ತೆ ನಾವು ತಲುಪೋದು ಆಜ್ಞಾ ಚಕ್ರಕ್ಕೆನೆ. ಆಜ್ಞಾ ಚಕ್ರಕ್ಕೆ ತಲುಪಿದಾಗ ಇಲ್ಲಿ ಗಮನ ಅಂತ ಹೇಳ್ತಾ ಇದ್ದೀರಲ್ವಾ, ಇಲ್ಲಿ ನಮ್ದು ಆಜ್ಞಾ ಚಕ್ರ ಇದೆ. ಮುಂದೆ ನಾವು ತಲುಪಬೇಕಾಗಿರೋದು ಇಲ್ಲಿಗೇನೆ. ಈ ಶ್ವಾಸದಲ್ಲಿ ಸಂಪೂರ್ಣವಾಗಿ ಧ್ಯಾನ ಮಾಡ್ತಾ ಮಾಡ್ತಾ ಆಜ್ಞಾ ಚಕ್ರಕ್ಕೆ ಬರ್ತೀವಿ. ಆಜ್ಞಾ ಚಕ್ರಕ್ಕೆ ಬಂದಾದ್ಮೇಲೆ ನಾವು ಸಹಸ್ರಾರ ಚಕ್ರಕ್ಕೆ ನಮ್ಮ ಗಮನನ ತಗೊಂಡು ಹೋಗ್ತಾ ಇರ್ತೀವಿ. ಈ ತರ ತಗೊಂಡು ಹೋಗ್ಬೇಕಾದ್ರೆ ನೀವು ಇವಾಗಲೇನೆ ಆಜ್ಞಾ ಚಕ್ರಕ್ಕೆ ಪ್ರವೇಶ ಮಾಡ್ತಾ ಇದ್ದೀರಾ ಅಂದ್ರೆ ಅದು ಒಳ್ಳೆ ಧ್ಯಾನದ ಅನುಭವ, ತುಂಬಾ ಒಳ್ಳೆಯದು. ಅದನ್ನೇ ಮುಂದುವರಿಸಿ. ಆದ್ರೆ ತಲೆನೋವು ಏನನ್ನ ಬಂದಾಗ, ಇಲ್ಲಿ ನೋವು ಏನನ್ನ ಬಂದ್ರೆ ಅದನ್ನ ಜಾಸ್ತಿ ಮುಂದುವರಿಸ್ಬೇಡಿ. ಇಲ್ಲ ಸರ್, ತಲೆನೋವು ಬರುದಿಲ್ಲ ನನಗೆ. ಇಲ್ಲಿ ಇದ್ರೆ ಒಂಥರ ಬೆಳಕು ಬಂದು ಹೋದಾಗೆ ಆಗ್ತಾ ಇರ್ತದೆ.
ಅದೇ ಮುನ್ನೆಚ್ಚರಿಕೆಯಾಗಿ ಹೇಳಿದೆ ನಾನು. ಇಲ್ಲಿ ನೋವೇನ ಬಂದ್ರೆ ಮುಂದುವರಿಸೋದು ಬೇಡ, ಏನು ಇಲ್ಲ ಅಂದ್ರೆ ಅದನ್ನ ಧ್ಯಾನ ಮುಂದುವರಿಸೋದು ಒಳ್ಳೆಯ ಗುಣ. ಕಂಟಿನ್ಯೂ ಮಾಡಿಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ದಿನ ಸರ್. ಮಾತಾಡಿ, ಒಳ್ಳೇದಾಗುತ್ತೆ. ನಮಸ್ತೆ ಸರ್. ನಮಸ್ತೆ ಮಾ. ನಮಸ್ತೆ ಮೇಡಮ್. ಸರ್, ನನಗೆ ಈಗ ಒಂದ್ 2 ದಿನದಿಂದ ಧ್ಯಾನ ಮಾಡಾದ್ಮೇಲೆ ತಲೆನೋವು ಬರ್ತಿರುತ್ತೆ ಸರ್ ತುಂಬಾ. ಏನ್ ರೀಸನ್ ಇರ್ಬೋದು ಅಂತ. ಧ್ಯಾನ ಚೆನ್ನಾಗೇ ಆಗತ್ತೆ, ಬಟ್ ಧ್ಯಾನದಿಂದ ಹೊರಗ್ ಬಂದ್ಮೇಲೆ ತಲೆನೋವು ಶುರು ಆಗುತ್ತೆ. ಯಾವುದು ಫೋರ್ ಹೆಡ್ ಬರ್ತದ ಇಲ್ಲಾಂದ್ರೆ ಹೌದು, ಫೋರ್ ಹೆಡ್. ಈಗ ನೀವು ಧ್ಯಾನ ಮಾಡ್ಬೇಕಾದ್ರೆ ನಿಮ್ಮ ಗಮನ ಶ್ವಾಸದ ಮೇಲೆ ಇರ್ತದ ಅಥವಾ ಈ ಹಣೆ ಹತ್ರ ಇರ್ತದ? ಇಲ್ಲ, ಶ್ವಾಸದ ಮೇಲೆ ಇರುತ್ತೆ ಸರ್. ಕೆಲವೊಂದ್ಸಲ ಥಾಟ್ಸ್ ಬಂದಾಗ ಒಂಚೂರು ಆ ಕಡೆ ಈ ಕಡೆ ಹೋದಂಗ ಆಗತ್ತೆ, ಮತ್ತೆ ತಿರ್ಗಾ ನಾನು ಇದು ಶ್ವಾಸದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಮೇಡಮ್ ಅವರು ನಂಬರ್ ಕೊಡ್ತಾರೆ, ಬರ್ಕೊಳ್ಳಿ. ಆಮೇಲೆ ಅದನ್ನ ನೋಡೋಣ, ಯಾಕಂದ್ರೆ ಯಾವ ರೀತಿ ಬರ್ತದೆ ಅಂತ ಗೊತ್ತಾಗುತ್ತೆ. ಮೇಡಮ್ ಅವರು ನಂಬರ್ ಕೊಟ್ಟಿದ್ದಾರೆ, ಈಗ ಆಲ್ರೆಡಿ ಕೊಟ್ಟಿದ್ದಾರೆ. ಆ ನಂಬರ್ನ ಕೈ ಮೇಲೆ ಬರ್ಕೊಳ್ಳಿ ಒಂದ್ಸಾರಿ ನೋಡಿ, ಆಮೇಲೆ ನಾನು ಹೇಳ್ತೀನಿ. ಆಮೇಲೆ ಈ ಎಕ್ಸ್ಪೈರ್ ಆಗ್ಬಿಟ್ಟಿರ್ತಾರಲ್ಲ ಸರ್, ಒಂದೊಂದ್ಸಲ ಅವರು ಧ್ಯಾನದಲ್ಲಿ ಕಾಣಿಸ್ಕೊಳ್ಳೋ ತರ ಆಗತ್ತೆ ನನಗೆ. ಅಂದ್ರೆ ನಾನು ಅವ್ರ ಬಗ್ಗೆ ಏನ್ ಯೋಚನೆ ಮಾಡಿರಲ್ಲ, ಅಥವಾ ಅವ್ರೇನ್ ನನ್ನ ಥಾಟ್ಸ್ ಅಲ್ಲಿ ಇರಲ್ಲ. ಅವ್ರು ಹೋಗಿ ಸುಮಾರು ವರ್ಷಗಳೇ ಆಗೋಗ್ಬಿಟ್ಟಿರುತ್ತೆ. ಆದ್ರೂ ಕೂಡ ಕೆಲವೊಂದ್ಸಲ ಅವರು ಇದಾಗ್ತಾರೆ ಇದ್ರಲ್ಲಿ. ಅದು ನನ್ನ ಭ್ರಮೆನಾ ಅಥವಾ ರಿಲೇಷನ್ಸಾ ಫ್ರೆಂಡ್ಸಾ? ರಿಲೇಷನ್ ಅಲ್ಲ, ಫ್ರೆಂಡು ಅಲ್ಲ ಸರ್. ನಮ್ಮ ಮನೇಲಿ ಕೆಲಸ ಮಾಡ್ತಿದ್ರು ಅವರು. ಅಂದ್ರೆ ಮೇಡ್ ಸರ್ವೆಂಟ್ ಆಗಿ ಕೆಲಸ ಮಾಡ್ತಿದ್ರು. ಬಟ್ ತುಂಬಾ ಚೆನ್ನಾಗಿ ಇತ್ತು ನಮ್ಮ ಇಬ್ಬರ ಬಾಂಧವ್ಯ. ಒಂಥರ ನಾನು ಚೆನ್ನಾಗಿದ್ದೆ ಅವ್ರ ಜೊತೆ, ಅವರು ನನ್ನ ಜೊತೆ ತುಂಬಾ ಚೆನ್ನಾಗಿದ್ರು. ಹಾಗಾಗಿ ಅವ್ರು ಸಡನ್ ಆಗಿ ಹೋಗ್ಬಿಟ್ರು. ಬ್ರೈನ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿ ಹೋಗೋರು ಸುಮಾರು ಒಂದು 5-6 ವರ್ಷದ ಮೇಲಾಗೋಯ್ತು ಸರ್. ಅಂದ್ರೆ ಸುಮಾರು ವರ್ಷ ನಮ್ಮ ಮನೇಲಿ ಕೆಲಸ ಮಾಡಿದ್ರು ಆಕೆ. ತುಂಬಾ ಆತ್ಮೀಯರು, ತುಂಬಾ ನಾವು ಹಚ್ಕೊಂಡಿರುವಂತ ಮನುಷ್ಯರು. ಎಷ್ಟೇ ವರ್ಷ ಆಗಲಿ ಅವ್ರು ಹೋದಾಗ ಅವರ ಒಂದು ನೆನಪು ನಮ್ಮ ಸುಪ್ತ ಮನಸ್ಸಿನಲ್ಲಿ ಇರ್ತದೆ. ಈ ಧ್ಯಾನ ಅನ್ನೋದು ನಮ್ಮ ನಿಜವಾಗ್ಲೂ ಹೇಳ್ತಾ ಇದ್ದೀರಿ, ಗುರುಗಳು ಹೇಳ್ತಾರೆ, ಈ ಧ್ಯಾನ ಅನ್ನೋದು ನಮ್ಮ ಸುಪ್ತ ಮನಸ್ಸಿನಲ್ಲಿ ಇರುವಂತ ಆ ಒಂದು ಎನರ್ಜಿನ, ಎಲ್ಲ ನೆಗೆಟಿವ್ ಎನರ್ಜಿನ ಆಚೆಗೆ ತೆಗೆಯೋದೆ. ಸುಪ್ತ ಮನಸ್ಸಲ್ಲಿ ಅಡಗಿರ್ತದೆ, ಅವ್ರ ಮೇಲೆ ನಿಮಗೆ ಆಕರ್ಷಣೆ ಜಾಸ್ತಿ ಇರ್ತದೆ. ಅಂತ ಮನುಷ್ಯ ಹೋಗ್ಬಿಟ್ರೆ ನೋವು ಇರ್ತದೆ. ಅದನ್ನ ಸಂಪೂರ್ಣವಾಗಿ ಆಚೆ ತೆಗಿಬೇಕು. ಆಚೆ ತೆಗೆದಾಗ ನಿಮ್ಮ ಮನಸ್ಸು ನಿರ್ಮಲ ಆಗುತ್ತೆ. ಅದು ಬರೋದು ಆಚೆ ಹೋಗೋದಕ್ಕೆ ವಿನಃ ನಿಮಗೆ ತೊಂದರೆ ಕೊಡೋದು. ಅದು ಆಚೆ ಬಂದ್ಬಿಟ್ರೆ ನಿಮ್ಗೆ ಸಂಪೂರ್ಣ ಫ್ರೀ ಆಗ್ತೀರಾ. ಈ ಸುಪ್ತ ಮನಸ್ಸಿರುವಂತ ಅನೇಕ ಘಟನೆಗಳು ನಮಗ್ ಗೊತ್ತಿಲ್ದಿರಾನೆ ನಮ್ಗೆ ಹಿಂಸೆ ಕೊಡ್ತಾ ಇರ್ತವೆ. ಆ ಒಂದು ಘಟನೆಗಳನ್ನ ಸಂಪೂರ್ಣವಾಗಿ ಆಚೆ ಬಂದ್ಬಿಟ್ರೆ ನಾವು ಧ್ಯಾನ ಮಾಡೋದಕ್ಕೆ ಭಾರಿ ಅನುಕೂಲ ಆಗುತ್ತೆ. ಅದು ಈ ಹಂತದಲ್ಲೇ ಸ್ಟೆಪ್ ಬೈ ಸ್ಟೆಪ್ ತೆಗಿತಾ ಬರ್ತದೆ ಧ್ಯಾನ. ನಿಧಾನವಾಗಿ ನಮಗೆ ಗೊತ್ತಿಲ್ದಿರಾನೆ ನಮ್ಮ ಸುತ್ತ ಮನಸ್ಸಿನವರೆಗೆ ಅಡಗಿರುವಂತ ಅನೇಕ ಆ ಒಂದು ನೆಗೆಟಿವ್ ಎನರ್ಜಿನ ನಾನು ಹೇಳ್ತಾ ಇರ್ತೀನಿ. ನಮ್ಮ ಮನಸ್ಸಿನ ಅಡಗಿರುವಂತ ನೆಗೆಟಿವ್ ಎನರ್ಜಿ ನಮ್ಮ ಶ್ವಾಸದ ಮುಖಾಂತರ ಹೋಗ್ತಾ ಇದೆ ಅಂತ ಗಮನ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಇದೇ ಉದ್ದೇಶಕ್ಕೆ ಹೇಳೋದು. ಈ ಸುಪ್ತ ಮನಸ್ಸಲ್ಲಿ ಅಡಗಿರುವಂತ ಸಂಪೂರ್ಣವಾದ ಆ ಒಂದು ನೆಗೆಟಿವ್ ಎನರ್ಜಿ ಹೋದ್ರೆ ನಿಮ್ಮ ಮನಸ್ಸು ನಿರ್ಮಲವಾಗುತ್ತೆ, ತಿಳಿ ನೀರಾದಾಗ ನಿಮ್ಗೆ ಏನು ಬೇಕಾದ್ರೂ ನಾವು ನಮ್ಮ ಧ್ಯಾನನ ಯಾವ ಮಟ್ಟಕ್ಕೆ ಸಹಸ್ರ ಮಟ್ಟಕ್ಕೆ ಬೇಕಾದ್ರೂ ತಗೊಂಡು ಹೋಗ್ತೀವಿ. ಅದು ಅಂದ್ರೆ ಎಷ್ಟು ಘಟನೆಗಳಿದೆ ಅಂತ ನಮಗ್ ಗೊತ್ತಿಲ್ಲ. ಅಂದ್ರೆ ಎಷ್ಟು ತುಂಬಿಕೊಂಡಿದೆ ಒಳಗಡೆ ಸುಪ್ತ ಮನಸ್ಸಲ್ಲಿ ಗೊತ್ತಾಗಲ್ಲಮ್ಮ. ಆಚೆ ಬರ್ತಾ ಇದೆ, ಒಂದೊಂದೇ ಆಚೆ ಬರ್ತದ. ಸಂತೋಷ ಅದು ಬಂದ್ರೇನೆ ಕೆಲವ್ರು ಏನಾಡ್ತಾರೆ ಗೊತ್ತಾ, ಬರೀ ಅಷ್ಟಕ್ಕೆ ನಿಲ್ಲಲ್ಲ, ನನ್ನನ್ನು ಬಿಟ್ಟಿದ್ದಾರೆ ಅನ್ಕೊಂತಾರೆ. ನನ್ನ ಆ ಸತ್ತಿರೋಂತ ವ್ಯಕ್ತಿ ನನ್ನಲ್ಲೇ ಇದ್ದಾನೆ ಅನ್ಕೊಂತಾರೆ. ನಿಜವಾದ ನಿಮ್ಮಲ್ಲ, ನಿಮ್ಮ ಸುತ್ತ ವ್ಯಕ್ತಿ ಅದು. ಅವೆಲ್ಲ ಈ ಧ್ಯಾನದಿಂದ ಆಚೆ ಬಂದ್ಬಿಡ್ತದೆ. ಆವಾಗ ನೀವು ಅಗ್ರ ಆಗೋಗ್ತೀರ. ನಿಮ್ಮ ಮೈ ತುಂಬಾ ಅಗ್ರ ಆಗುತ್ತೆ, ನಿಮ್ಮ ಮನಸ್ಸು ಅಗ್ರ ಆಗುತ್ತೆ, ಒಳ್ಳೇದಾಗುತ್ತೆ ಧ್ಯಾನ ಮಾತ್ರ.
ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಥ್ಯಾಂಕ್ ಯು. ಯು. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ತು ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮಾದೇವಿ ಮ್ಯಾಮ್. ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಏನ್ ಕಾಣಿಸ್ತಿಲ್ಲ ಅನ್ಕೊಂಡೆ. ಸರ್ ಸ್ವಲ್ಪ ದಿವಸ ಬರಕ್ ಆಗ್ಲಿಲ್ಲ ಸರ್. ಸರ್ ನನ್ಗೊಂದು ಕ್ವಶನ್ ಸರ್. ಎಲ್ಲರೂ ಹೇಳ್ತಾರೆ ಧ್ಯಾನದಲ್ಲಿ ನಂಗೆ ಹಂಗಾಗುತ್ತೆ ಹಿಂಗಾಗುತ್ತೆ, ಇಲ್ಲಿ ನೀಯುತ್ತೆ ಅಲ್ಲಿ ನೀಯುತ್ತೆ ಏನೇನೋ ಹೇಳ್ತಾರೆ ಸರ್. ನಾನು ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ದೀನಿ ಸರ್. ಆದ್ರೆ ನನ್ಗೆ ಯಾವ ಅನುಭವನೂ ಆಗಲ್ಲ. ಅದಕ್ಕೆ ನಾನ್ ಸರಿಯಾಗಿ ಮಾಡ್ತಿದ್ದೀನೋ ಇಲ್ಲೋ ಏನು ಒಂದು ಅರ್ಥ ಆಗ್ತಿಲ್ಲ. ನಾ ಗುರೂಜಿ ಕೇಳಿದ್ದಕ್ಕೆ ನೀವೇನು ತಲೆ ಕೆಡ್ಸ್ಕೊಬೇಡಮ್ಮ, ನಿಮ್ ಪಾಡಿ ಶೂನ್ಯ ಧ್ಯಾನ ಮಾಡ್ಕೊಂತ ಹೋಗಿ ಅದ್ರ ಬಗ್ಗೆ ಏನು ನೀವು ತಲೆ ಕೆಡ್ಸ್ಕೊಬೇಡ್ರಿ ಅಂತ ಗುರೂಜಿ ಅಂದ್ರು. ಅದಕ್ಕೆ ಏನ್ ಈಗ ಸರ್? ಹ್ಮ್ ಮಾಡೋದು ಅಷ್ಟೇ ನಿಮ್ ಕೆಲ್ಸ. ಅವ್ರಿಗೆ ಹಾ. ಯಾರಿಗೋ ಏನೋ ಆಗುತ್ತೆ, ಅವ್ರಿಗೇನೋ ಆಗುತ್ತೆ, ನಿಮಗೆ ಯಾಕೆ? ನನಗೇನು ಆಗಲ್ಲ ಸರ್, ನನಗೇನು ಆಗಲ್ಲ. ನಿಮಿಷ ಹೇಳ್ತೀನಿ. ಹಾ. ನಿಮ್ಮ ಮನಸ್ಸಲ್ಲಿ ಏನಿದೆ? ಹಾ. ಧ್ಯಾನ ಮಾಡ್ಬೇಕು ಅಂತಿದೆ. ಆ ಧ್ಯಾನ ಮಾಡ್ತಾ ಇರಿ, ಶ್ವಾಸನ ಗಮನಿಸ್ತಾ ಇರಿ. ನೀವು ಏನ್ ಹಾ. ಮಾಡ್ತೀರಾ ಅಂದ್ರೆ ಮಾಡ್ತಾ ಇರ್ತೀರಾ, ಪಕ್ಕದಲ್ಲಿ ಏನಾದ್ರು ತಿರುಗಿದ್ರು ತಿರುಗಿ ನೋಡಿ. ಅದೊಂದು ಬೇಡ. ಯಾಕೆ ನಿಮ್ಗೇನು ಆಗಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ನೀವು ಧ್ಯಾನದಲ್ಲಿ ಕುತ್ಕೊಂಡಿರ್ತೀರಾ, ಏನೂ ಯೋಚನೆ ಕೂಡ ನಿಮ್ ಮನ್ಸಲ್ಲಿ ಬರೋದಿಲ್ಲ. ಪಕ್ಕದಲ್ಲಿ ಪಿನ್ ಬಿದ್ದ ತಿರುಗಿ ನೋಡ್ತೀರಾ. ಇದು ಬೇಡ. ಅಂದ್ರೆ ನಿಮ್ಮ ಸಂಪೂರ್ಣವಾದ ಗಮನ ನಿಮ್ಮ ಶ್ವಾಸದ ಮೇಲಿದ್ದಾಗ ಪಕ್ಕದಲ್ಲಿ ತಮಟೆ ಹೊಡೆದ್ರು ನಿಮ್ ಕಿವಿಗೆ ಬೀಳೋದಿಲ್ಲ. ಅಂತ ಸಮಯದಲ್ಲಿ ನೀವು ಸಂಪೂರ್ಣವಾಗಿ ಧ್ಯಾನಸ್ಥರಾಗಿದ್ದೀರಾ ಅಂತ ತಿಳ್ಕೊಳ್ಳಿ. ಅಲ್ಲ ಸರ್, ನಾನು ಬೇರೆ ಕಡೆಯಲ್ಲಿ ಗಮನ ಕೊಡಲ್ಲ ಸರ್. ಕಾಲ್ ನೋವು ಬರ್ತಾ ಇರತ್ತೆ ಆದ್ರೂ ಗಮನ ಕೊಡಲ್ಲ. ಕಾಲಲ್ಲಿ ಸೋರ್ಕಂತ ಇರ್ತೀನಿ, ಮಾಡ್ತಾ ಇರ್ತೀನಿ, ನಾನೆಲ್ಲೂ ಗಮನ ಕೊಡಲ್ಲ. ಹೊರಗಡೆ ಎಲ್ಲೂ ಕಾಲ್ ನೋವು ಗಮನ ಬರ್ತಾ ಇರ್ತದೆ ನೋಡ್ತಿರಲ್ವಾ? ಹ್ಮ್ ಅದು ಗಮನ ಕೊಡೋದಲ್ವಾ? ಏನ್ ಸರ್? ಕಾಲ್ ನೋವು ಬರ್ತಾ ಇದೆ ಅಂತ, ಕಾಲ್ ನೋವು ಬರ್ತಾ ಇದೆ ಅಲ್ಲಿ ನೋಡ್ತೀರಲ್ವಾ, ಗಮನ ಕೊಡೋದಲ್ವಾ ಅದು? ಅಲ್ಲ, ಕಣ್ಬಿಟ್ ನೋಡಲ್ಲ ಸರ್, ಕಣ್ಬಿಟ್ ನೋಡಲ್ಲ. ನಾನು ಸುಮ್ನೆ ಕೈ ಧ್ಯಾನ ಮಾಡ್ತೀರಾ, ಸೋರ್ಕೊಂತಿರ್ತೀನಿ ಅಷ್ಟೇ. ಡೀಪ್ ಆಗಿ ಧ್ಯಾನ ಮಾಡ್ತಾ ಇದ್ದೀರಾ, ಒಳ್ಳೆ ಧ್ಯಾನ ಮಾಡ್ತಾ ಇದ್ದೀರಾ. ಏನಂದ್ರೆ ನಿಮ್ಮ ಮನಸ್ಸು ಇನ್ನ ಅಂತರಾಳಕ್ಕೆ ಹೋಗ್ತಾ ಇಲ್ಲ, ಅಂದ್ರೆ ಒಳ ಮನಸ್ಸಿಗೆ ಇನ್ನ ಹೋಗ್ತಾ ಇಲ್ಲ. ಇನ್ನ ನಿಮ್ಗೆ ಟೈಮ್ ಬೇಕು ಅನಿಸ್ತಾ ಇದೆ. ಆ ಧ್ಯಾನನ ಕನಿಷ್ಠ ಪಕ್ಷ ಒಂದೇ ಮನಸ್ಸಿನಿಂದ ಒಂದು 2 hours ಮಾಡಕ್ಕೆ ಪ್ರಯತ್ನ ಮಾಡಿ. ಈ ನೈಟ್ ಮಾಡ್ತೀನಿ ಸರ್, 3 hour ಮಾಡ್ತಾ ಇದ್ದೀನಿ ನೈಟ್. 3 hours ಕೂತ್ಕೊಂತೀರಲ್ವಾ? ಎದೋಳೋದಿಲ್ಲ? ಎದುರಲ್ಲ, ಕುತ್ಕೊಳ್ತೀನಿ. ಹಂಗೆ ಶೂನ್ಯಕ್ಕೆ ಹೋಗ್ತೀನಿ, ಅವ್ ಎಚ್ಚರ ಆಗಲ್ಲ. ಆಮೇಲೆ ಎಚ್ಚರ ಆಗುತ್ತೆ. ಆವಾಗ ನೋಡಿ, ಕೊನೆಗೆ ಒಳ್ಳೆ ಅನುಭವ ಆಗುತ್ತೆ, ಒಳ್ಳೆ ಅನುಭವ ಆಗುತ್ತೆ. ಇನ್ನ ಧ್ಯಾನ ಕಂಟಿನ್ಯೂ ಮಾಡ್ತಾ ಇರಿ. ಅದೇ ಸರ್, ಎಲ್ಲರೂ ಕೇಳ್ತಾ ಇದ್ರು ನನಗೆ, ನಾನ್ ಸರಿ ಮಾಡ್ತಾ ಇದೀನಲ್ಲ ಅಂತ ಡೌಟ್ ಆಗುತ್ತೆ ಸರ್ ನನಗೆ. ಅದೆಲ್ಲ ಇಲ್ಲ, ಅದೆಲ್ಲ ಸುಳ್ಳು. ನೀವು ಚೆನ್ನಾಗಿ ಧ್ಯಾನ ಮಾಡ್ತೀರಾ, ಒಳ್ಳೆ ಧ್ಯಾನ ಮಾಡೋದು ಹ್ಯಾಬಿಟ್ ನಿಮ್ಮಲ್ಲಿದೆ. ಆದ್ರೆ ಅದರಿಂದ ನಿಮ್ಗೆ ಏನಾದ್ರು ಥಾಟ್ಸ್ ಬರ್ಬೇಕು ಅನ್ನೋದು ಬೇಡ, ಅದೇನು ಬರೋದೇ ಬೇಡ. ನೀವು ಸಂಪೂರ್ಣವಾಗಿ ಇದೇ ಧ್ಯಾನನ ಮುಂದುವರಿಸಿ, ನಿಮ್ಗೆ ನಿಜವಾಗ್ಲೂ ಸಹಸ್ರ ಚಕ್ರಕ್ಕೆ ಹೋಗೋವಾಗ ನಿಮ್ಗೆ ಅನುಕೂಲ ಆಗುತ್ತೆ. ಜೊತೆಗೆ ನೀವು ಚಕ್ರ ಧ್ಯಾನ ಮಾಡಿ, ಚಕ್ರ ಧ್ಯಾನ ಮಾಡಿ ನಿಮ್ಮ ಅನುಭವನ ಹೇಳಿ, ಆಮೇಲೆ ನಾವು ಹೇಳ್ತೀವಿ. ಚಕ್ರ ಧ್ಯಾನ ಮೊನ್ನೆ ಹೇಳ್ಕೊಟ್ಟಿದ್ದೀನಲ್ಲ, ಅದಕ್ಕೆ ಹಿಂದೆ ಹೇಳ್ಕೊಟ್ಟಿದ್ದೀನಲ್ಲ, ಅವೆರಡನ್ನು ಈ 2-3 ದಿವಸ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡಿ. ಆವಾಗ ಏನನ್ನ ಬರ್ಬೇಕಾ ಏನನ್ನ ಹೋಗ್ಬೇಕಾ ಅನ್ನೋದು ಆ ಚಕ್ರ ಧ್ಯಾನದಲ್ಲಿ ಗೊತ್ತಾಗುತ್ತೆ. ಓಕೆ ಸರ್, ಓಕೆ. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಭಾರತಿ ಮೇಡಮ್. ಸರ್, ಥ್ಯಾಂಕ್ ಯು. ಇಲ್ಲಿ ಒಬ್ರು ಜಯಪ್ರಕಾಶ್ ಅಯ್ಯರ್ ಅಂತ ಇದ್ದಾರೆ, ಅವ್ರಿಗೆ ಅನ್ಮ್ಯೂಟ್ ಕೊಟ್ಟೆ, ಮಾತಾಡ್ಲಿ, ಹೊಸಬ್ರು ಅನ್ಸುತ್ತೆ, ಮಾತಾಡ್ಲಿ ಅಂತ. ಸರ್. ಜಯಪ್ರಕಾಶ್ ಸರ್, ಸ್ವಲ್ಪ ಕ್ಯಾಮ್ರಾ ಕೆಳಗಡೆ ಇಳಿಸ್ಕೊಳ್ಳಿ, ನಿಮ್ ಫೇಸ್ ಚೆನ್ನಾಗಿ ಕಾಣಿಸ್ತದೆ. ಥ್ಯಾಂಕ್ ಯು ಸರ್. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಅಂದ್ರೆ ಆ ಮೈಕ್ ಮೇಲೆ ಕೈ ಇಡ್ಡಿ, ಸ್ವಲ್ಪ ಟಚ್ ಮಾಡಿ, ಆ ಆಪ್ಷನ್ ಬಂದಿದೆ, ಗಮನಿಸ್ತಾ ಇದ್ದಾರೆ. ಅನ್ಮ್ಯೂಟ್ ಅಂತ ಬಂದ್ರೆ ಅದು ಅನ್ಮ್ಯೂಟ್ ಅಂತ ಬರ್ತದ, ಟಚ್ ಮಾಡಿ. ಇನ್ನೊಂದ್ಸರಿ ಕೊಡಿ. ಆಗ್ತಾ ಇಲ್ಲ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ.
ಸರ್ ಬ್ಲೂ ಕಲರ್ ಅಲ್ಲಿ ಅನ್ಮ್ಯೂಟ್ ಅಂತ ಬರ್ತದೆ, 2 ಬಾಕ್ಸ್ ತರ, ಅದ್ರಲ್ಲಿ ಒಂದು ಕಡೆಗೆ ಟಚ್ ಮಾಡಿ. ಮೇಡಮ್ ಆಗ್ಲಿಲ್ಲ ಅವ್ರಿಗೆ. ನೆಕ್ಸ್ಟ್ ಇನ್ಯಾರು ಹ್ಯಾಂಡ್ ರೈಸ್ ಇಲ್ವಾ? ಓಕೆ ಸರ್. ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಎಷ್ಟು ದಿವಸದಿಂದ ಬಂದಿದ್ದೀರಾ ಸರ್ ಧ್ಯಾನಕ್ಕೆ? ಧ್ಯಾನಕ್ಕೆ 1 ದಿವಸ ಇದ್ದೀನಿ ಮೇಡಮ್. ಎಲ್ಲಿರೋದು ಸರ್ ತಾವು? ಬಿಜಾಪುರ ಡಿಸ್ಟಿಕ್ ಸಿಂದಗಿ ಮೇಡಮ್. ಜಯಪ್ರಕಾಶ್ ಸರ್ ಮಾತಾಡಿ. ನಿಮ್ಮ ಅನುಭವ 5 ದಿವಸ ಆಗಿದೆ, ಯಾವ ರೀತಿ ಅನಿಸ್ತಾ ಇದೆ ನಿಮ್ಗೀಗ ನಮ್ಮ ಧ್ಯಾನದಲ್ಲಿ? ಅದು ಸ್ವಲ್ಪ ಹೊತ್ತ ಬಹಳ ತನ ಕುಂತ ಮೇಲೆ ಕೆಲವೊಂದು ಚಿತ್ರಗಳು ಗೋಚರ ಆಗ್ತವೆ ಸರ್. ಕೆಲವೊಂದು ಚಿತ್ರಗಳು ಗೋಚರ ಆಗ್ತಿರ್ತವೆ. ಈಗ ತಾವು ಏನ್ ಮಾಡ್ತಾ ಇದ್ದೀರಾ? ನಾವು ಇಂಜಿನಿಯರ್ ಸರ್, KVJNL ಇಂಜಿನಿಯರ್, ರಿಟೈರ್ಡ್ ಆಗಿ. ರಿಟೈರ್ಡ್ ಆಗಿದ್ದೀರಾ? ಎಷ್ಟು ವರ್ಷ ಆಯ್ತು ಸರ್ ರಿಟೈರ್ಡ್ ಆಗಿ? 1 ವರ್ಷ ಆಯ್ತು ಸರ್. 1 ವರ್ಷ ಆಯ್ತು ಸರ್. ಇದು ಒಳ್ಳೆಯ ಸಮಯಕ್ಕೆ ಈ ಒಂದು ಇದಕ್ ಬಂದಿದ್ದೀರಾ. ದಯವಿಟ್ಟು ಆ ಚಿತ್ರಗಳೇನ ಬರ್ಲಿ ಅದನ್ನ ಒಂದ್ ಪಕ್ಕಕ್ಕೆ ಬಿಟ್ಟು ಆ ಒಂದು ತಾಟಗಳನ್ನ ಮನಸ್ಸಲ್ಲಿ ತಗೊಳ್ತೀರಾ. ಏಕಾಗ್ರತೆಯಿಂದ ಧ್ಯಾನ ಮುಂದುವರಿಸಿ, ಅದರಿಂದ ತುಂಬಾ ಅನುಕೂಲ ಆಗುತ್ತೆ. ಜೊತೆಗೆ ನೀವು ಒಂದು ಸೆಷನ್ ತಗೋಬೇಕು, ಆ ಮಟ್ಟಕ್ಕೆ ಬರ್ಬೇಕು ಅಂತ ಆಸೆ ಪಡ್ತೀವಿ. ತಾವು ದಯವಿಟ್ಟು ಅವಾಗ ಮಾತಾಡ್ತಾ ಬನ್ನಿ. ಯಾಕಂದ್ರೆ ಒಂದು ಸೆಷನ್ ನ ಮೈಂಟೈನ್ ಮಾಡಿ ರಿಟೈರ್ಡ್ ಆಗಿರುವಂತ ಒಬ್ಬ ಇಂಜಿನಿಯರ್ ತಾವು. ಎಲ್ಲಾ ಸೆಕ್ಷನ್ ಅಲ್ಲಿ ನಿಮ್ಗೆ ಎಲ್ಲಾ ವಿಷಯಗಳು ಗೊತ್ತಿರ್ತದೆ. ಧ್ಯಾನ ಮುಂದುವರ್ಸೋಣ. ನೀವು ನಮ್ ಜೊತೆಗೆ ಶೇರ್ ಆಗ್ತೀರಾ ಮುಂದಕ್ಕೆ. ಆದ್ರೆ ದಿನ 2 ನಿಮಿಷ ಮಾತಾಡಿ, ಆಮೇಲೆ ನಿಮ್ಮ ಧ್ಯಾನದ ಬಗ್ಗೆ ಹಂಚ್ಕೊಂತ ಬನ್ನಿ. ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇನ್ಯಾರು ಇಲ್ಲ ಅನ್ಕೋತೀನಿ. ಯಾರು ಹ್ಯಾಂಡ್ ರೈಸ್ ಮಾಡಲ್ಲ ಹೆಂಗೆ? ಸರ್ ಟೈಮು ಆಗಿದೆ. ಓಕೆ ಅಮ್ಮ, ಟೈಮ್ ಆಗಿದೆ. ಆಮೇಲೆ ಎಲ್ಲಾರು ಇನ್ನೊಂದ್ಸರಿ ಹೇಳ್ಬಿಡಿ. ಎಲ್ಲಾರು ನಮ್ಮ ಒಂದು ಎಲ್ಲಾರು ಬಂದಿದ್ರೆ ಆ ಮ್ಯಾಟ್ರ ಇದು ಬಂದಿದ್ರೆ, ನಮ್ದು ಲಾಸ್ಟ್ ಸಾಟರ್ಡೇದು ಮತ್ತೆ ಫ್ರೈಡೇದು ಬಂದಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ಎಷ್ಟು ಶೇರ್ ಮಾಡಿರ್ತೀರಾ ಅಂತ ನಾನು ಗಮನಿಸ್ತೀನಿ, ಎಷ್ಟು ಲೈಕ್ ಮಾಡಿರ್ತೀರಾ ಗಮನಿಸ್ತೀನಿ. ಅದನ್ನ ನೋಡಿದಾಗ ಮುಂದೆ ಸೆಕ್ಷನ್ ಅಲ್ಲಿ ನಾನು ಇದ್ರ ಟಾಪಿಕ್ ಮತ್ತೆ ಹೇಳೋದಿಲ್ಲ, ಕಂಟಿನ್ಯೂ ಮಾಡೋಣ. ಆಗ್ಬೋದಾ? ಏನಿಲ್ಲ ಮಾಸ್ಟರ್ಸ್, ಯಾಕೆಂದ್ರೆ ನಾವು ಗ್ರಾಟಿಟ್ಯೂಡ್ ಮಾಡ್ಲೇಬೇಕು. ನಾವು ಯಾರೋ ಒಂದು ಒಳ್ಳೇದನ್ನ ಹೇಳ್ಕೊಟ್ಟಾಗ ನಾವು ಥ್ಯಾಂಕ್ ಯು ಅಂತ ಹೇಳ್ತೀವಿ. ಹಾಗೆ ನಮ್ಮ ಮಹಾವತಾರ್ ಫೌಂಡೇಶನ್ ಅಲ್ಲಿ ಇರೋ ಎಲ್ಲ ಸಿಬ್ಬಂದಿ ವರ್ಗದವರು ನಾವು ಮಾತಾಡೋದನ್ನ, ನಾವು ಧ್ಯಾನ ಮಾಡೋದನ್ನ ಪ್ರತಿಯೊಂದು ಅವ್ರು ವಿಡಿಯೋ ಮಾಡಿ ಹಾಕ್ತಾರೆ. ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಗ್ರಾಟಿಟ್ಯೂಡ್ ಅಷ್ಟೇ ಮಾಸ್ಟರ್, ಇನ್ನೇನಿಲ್ಲ. ಅದರಿಂದ ನಮ್ಗೇನ್ ಬರುತ್ತೆ ಅನ್ನೋದಕ್ಕಿಂತ ನಮ್ಗೆ ನಾವು ಗ್ರಾಟಿಟ್ಯೂಡ್ ಮಾಡಿದ್ರೆ, ನಾವ್ ಒಂದ್ ಲೈಕ್ ಮಾಡೋದ್ ನೀವ್ ಯಾರು ನೋಡಲ್ಲ, ಆದ್ರೆ ಯೂನಿವರ್ಸ್ ನೋಡ್ತಿರತ್ತೆ. ನೀವ್ ಒಂದ್ ಲೈಕ್ ಕೊಟ್ರೆ ನೀವು ಮಾಡೋ ಕೆಲ್ಸಕ್ಕೆ ಬೇರೆಯವರು ನಿಮ್ಗೊಂದ್ ಲೈಕ್ ಕೊಡ್ತಾರೆ ಅಷ್ಟೇ. ನಾವ್ ಇನ್ನೇನು ಹೇಳಲ್ಲ, ನೀವ್ ಮಾಡೋದು ಯೂನಿವರ್ಸ್ ನೋಡ್ತಿರುತ್ತೆ. ನೀವ್ ಯಾರ್ ಲೈಕ್ ಮಾಡಿದೀರಾ ಯಾರ್ ಮಾಡಿಲ್ಲ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಾಗಲ್ಲ. ಬಟ್ ಯೂನಿವರ್ಸ್ ಗೊತ್ತಾಗತ್ತೆ. ನೀವು ಮಾಡೋ ಕೆಲ್ಸಕ್ಕೆ ಅವರು ಯೂನಿವರ್ಸ್ ನಿಮ್ಗೆ ಒಂದ್ ಲೈಕ್ ಕೊಡ್ತಾರೆ. ಯೂನಿವರ್ಸ್ ನಮಗ್ ಲೈಕ್ ಕೊಡ್ತು ಅಂದ್ರೆ ನಾವ್ ಎಲ್ಲಿಂದ ಎಲ್ಲೋ ಹೋಗ್ತೀವಿ. ಹಾಗಾಗಿ ನಮ್ಮ ಏಳಿಗೆ ಆಗತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಲೈಕ್ ಕೊಡಿ ಅಂತ ಕೇಳೋದು ಅಷ್ಟೇ ಮಾಸ್ಟರ್ಸ್, ಇನ್ನೇನು ಇಲ್ಲ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಆಮೇಲೆ ಆದಷ್ಟುನು ಅವಶ್ಯಕತೆ ಬಿದ್ರೆ ಚಿಕ್ಕದಾದ್ರೂ ಒಂದು ಪಿರಮಿಡ್ ನ ಮನೇಲಿ ಇಟ್ಕೊಳಕ್ ಪ್ರಯತ್ನ ಮಾಡಿ. ಬೆಳಗ್ಗೆ ಗುರುಗಳು ಹೇಳೋದು, ಒಂದು ಕಾರ್ ಪಿರಮಿಡ್ ಅಂತ, ಒಂದು ಆಕ್ಸಿಡೆಂಟ್ ಆಗ್ತಾ ಇದ್ದಂತ ಒಂದು ಕಾರು ಆ ಪಿರಮಿಡ್ ಇಟ್ಟ ತಕ್ಷಣ ಆ ಆಕ್ಸಿಡೆಂಟ್ ಸಂಪೂರ್ಣವಾಗಿ ನಿಂತೋಯ್ತು. ಆ ವ್ಯಕ್ತಿ ಯಾವುದೇ ಕಾರಲ್ಲಿ ಹೋಗ್ಲಿ ತೊಂದರೆ ಆಗ್ತಾ ಇರ್ಲಿಲ್ಲ. ಆತರ ಒಂದು ಚಿಕ್ಕ ಪಿರಮಿಡ್, ಒಂದು 200 ರೂಪಾಯಿ ಏನೋ ಅದರ ಬೆಲೆ ಇರ್ತದೆ ಚಿಕ್ಕದಾಗಿ, ಇಲ್ಲ ಒಂದು 500 ರೂಪಾಯಿ ಟೇಬಲ್ ಪಿರಮಿಡ್ ಅಷ್ಟು ಮಾತ್ರ ಆದ್ರೂ, ಇಲ್ಲ ಒಂದು 60 ರೂಪಾಯಿ ನಮ್ಮ ತಲೆ ಮೇಲೆ ಹಾಕೊಳ್ಳುವಂತ ಕ್ಯಾಪ್ ಪಿರಮಿಡ್, ಯಾವ್ದಾದ್ರು ಸರಿ ಒಂದು ಪಿರಮಿಡ್ ನ ನಿಮ್ಮ ಹತ್ರ ಇಟ್ಕೊಳಕ್ಕೆ ಒಂದು
ಆದಷ್ಟು ಪ್ರಯತ್ನ ಮಾಡಿ. ಇಂಥದೇ ಪಿರಮಿಡ್ ಅಂತೇನಿಲ್ಲ, ಅದಕ್ಕೆ ಒಂದು ಸಣ್ಣ ಪಿರಮಿಡ್ ಆದ್ರೂ ನಿಮ್ಮ ಹತ್ರ ಇಟ್ಕೊಳಕ್ಕೆ ಪ್ರಯತ್ನ ಮಾಡಿ. ಆ ಪಿರಮಿಡ್ ಇಂದ ನಮ್ಮ ಬಳಿ ಇರುವಂತ ನಕಾರಾತ್ಮಕ ಶಕ್ತಿ ಆದಷ್ಟು ದೂರ ಆಗುತ್ತೆ. ದಯವಿಟ್ಟು ಇದನ್ನ ಎಲ್ಲಾರು ಆದಷ್ಟುನ ಪಾಲಿಸ್ತೀರಾ ಅಂತ ಅನ್ಕೊಂತೀನಿ. ಒಂದ್ ಪಿರಮಿಡ್ ಹತ್ರ ಇಟ್ಕೊಳ್ಳಿ. ದೊಡ್ಡ ಪಿರಮಿಡ್ ಅಂತ ನಾನು ಯಾವತ್ತೂ ಹೇಳಲ್ಲ, ಚಿಕ್ಕದಾಗ್ಬೋದು. ಒಂದು ಕಾರಲ್ಲಿ ಹೋಗುವಾಗ ಒಂದು ಚಿಕ್ಕ ಪಿರಮಿಡ್ ಇಟ್ಕೋಬಹುದು. ನಿಮ್ಮ ಮನೆಯಲ್ಲಿ ಟೇಬಲ್ ಮೇಲೆ ಒಂದು ಚಿಕ್ಕ ಪಿರಮಿಡ್ ನಾನು ತೋರಿಸಿದ್ದೀನಿ, ಚಿಕ್ಕ ಚಿಕ್ಕ ಪಿರಮಿಡ್ಸ್ ಎಲ್ಲ ನೋಡ್ಸಿದ್ದೀನಿ. ಅದನ್ನ ಮಾತಾರ್ ಫೌಂಡೇಶನ್ಗೆ ಹೋದಾಗೋ ಇಲ್ಲಾಂದ್ರೆ ನೀವು ಬೇರೆ ಕಡೆ ಎಲ್ಲಾನ ಈ ಒಂದು ಪಿರಮಿಡ್ ಇರೋಂತ ಸ್ಥಳಕ್ಕೆ ಹೋದಾಗ ಆ ಸಣ್ಣ ಸಣ್ಣ ಪಿರಮಿಡ್ಸ್ ನ ತರಿಸ್ಕೊಳ್ಳಿ. ಇಲ್ಲ ಫೌಂಡೇಶನ್ ಇಂದಾನೆ ನೀವು ಪಿರಮಿಡ್ಸ್ ನ ತರಿಸ್ಕೊಂಡು ಆ ಚಿಕ್ಕ ಪಿರಮಿಡ್ಸ್ ನ ಇಟ್ಕೊಳಕ್ಕೆ ಪ್ರಯತ್ನ ಮಾಡಿ. ಅದರಿಂದ ನಿಮ್ಗೆ ನಿಜವಾಗ್ಲೂ ಒಳ್ಳೇದಾಗುತ್ತೆ. ತುಂಬಾ ನೆಗೆಟಿವ್ ಎನರ್ಜಿ ನಿಮ್ಮ ಮನೆಯಿಂದ ಆಗ್ಲಿ ನಿಮ್ಮ ಮನಸ್ಸಿಂದ ಆಗ್ಲಿ ದೂರ ಆಗುತ್ತೆ. ನಿಮ್ಮ ಮನಸ್ಸಿಂದ ಮನೆಯಿಂದ ನೆಗೆಟಿವ್ ಎನರ್ಜಿ ದೂರ ಆಯ್ತು ಅಂದ್ರೆ ಧ್ಯಾನ ಮಾಡೋದಕ್ಕೆ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಮೇಡಮ್ ಅವ್ರು ತೋರಿಸ್ತಾ ಇದಾರೆ, ಕೈಯಲ್ಲಿ ಇಟ್ಕೊಂಡು ಆ ಚಿಕ್ಕ ಪಿರಮಿಡ್. ಆಮೇಲೆ ಅರಿಶಿನ ಕುಂಕುಮಕ್ಕೆ ಯಾರಿಗಾನ ಮನೆ ಕೊಡ್ಬೇಕಾದ್ರೆ ಅದ್ಯಾವ್ದು ಬಟ್ಟೆಗಳು ಅದು ಇದು ಕೊಡೋ ಬದಲು ಒಂದು ಪಿರಮಿಡ್ ನ ಕೊಡಿ. ಆ ಪಿರಮಿಡ್ ಕೊಟ್ರೆ ತುಂಬಾ ಅವ್ರಿಗೆ ಮನೆಯಲ್ಲಿ ಒಳ್ಳೇದಾಗುತ್ತೆ. ನೀವು ಅಷ್ಟು ಖರ್ಚು ಮಾಡ್ತೀರಾ, 500 ರೂಪಾಯಿ 1000 ರೂಪಾಯಿ ಖರ್ಚು ಮಾಡ್ತೀರಾ, 500 ರೂಪಾಯಿ ಬಾಗಿನ ಕೊಡ್ತೀರಾ. ಆ ಬಾಗಿನದಲ್ಲಿ ಇದು ಕೊಡೋ ಬದಲು ಇದೊಂದು ಕೊಡಿ, ಅವ್ರಿಗೆ ಎಷ್ಟು ಒಳ್ಳೇದಾಗುತ್ತೆ. ಇದನ್ನ ತಿಳ್ಕೊಳ್ಳಿ. ಹೇಳಿದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಇವತ್ತಿನ ಕಾರ್ಯಕ್ರಮನ ಸಂಪನ್ನಗೊಳಿಸಬಹುದು ತಾವು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ಹೇಳಿರೋದನ್ನ ಪ್ರತಿಯೊಬ್ರು ಪಾಲಿಸ್ತಾರೆ ಅಂತ ತಿಳ್ಕೊಂಡಿದೀವಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಎಲ್ರು ಯಾರೋ ಒಬ್ರೋ ಇಬ್ರೋ ಥಮ್ಸ್ ಅಪ್ ತೋರಿಸ್ತಿದ್ದಾರೆ. ದಯವಿಟ್ಟು ನೀವು ವಿಡಿಯೋ ಆನ್ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಜಸ್ಟ್ ನಮ್ ವಿಡಿಯೋಸ್ ಬಂದಾಗ ಒಂದ್ ಥಮ್ಸ್ ಅಪ್ ಕೊಡಿ ಸಾಕು. ಅದು ಯೂನಿವರ್ಸ್ ನೋಡುತ್ತೆ, ಯೂನಿವರ್ಸ್ ನಿಮ್ಗೆ ಮತ್ತೆ ಬ್ಲೆಸ್ಸಿಂಗ್ ಮಾಡುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಸಂಪನ್ನ ಮಾಡೋಣ ಮಾಸ್ಟರ್ಸ್. ನಮ್ಮ ಮಹಾವತಾರ್ ಶ್ಯಾಮ್ಲಾ ಮೇಡಮ್, 1 ನಿಮಿಷ ಮೇಡಮ್. ಮೇಡಮ್ ಮಾತಾಡಿ ಮೇಡಮ್. ಮೇಡಮ್ ಇವತ್ತಿಲ್ಲ ಅಲ್ಲ, ಏನು ಇವತ್ತಿಲ್ಲ ಅಲ್ಲ ಅದು ಚಾಟ್ ಬಾಕ್ಸ್ ಅಲ್ಲಿ ಏನ್ನ ಮೇಡಮ್? ಇದು ಹಾಕಿಲ್ಲ ಮೇಡಮ್. ಚಾಟ್ ಬಾಕ್ಸ್ ಅಲ್ಲಿ ಇವತ್ತೇನು ಇಲ್ಲಲ್ಲ. ಹಾಕ್ತಾರೆ ಮೇಡಮ್, ಹಾಕಿದಾಗ ಅಲ್ಲ ಶುಕ್ರವಾರದ್ದು ಹಾಕಿದ್ದಾರೆ ನೋಡಿ, ಶುಕ್ರವಾರದ್ದು ಕಳ್ಸಿರ್ಬೇಕು. ಯಾವ್ದು ಇಲ್ಲ ಅಲ್ಲಿ? ಶುಕ್ರವಾರದ್ದು ಫ್ರೈಡೆ ಮಾಡಿರೋದಂತೂ ಚಕ್ರ ಧ್ಯಾನ ಮಾಡಿರೋದು ಕಳ್ಸಿರ್ಬೇಕು ನೋಡಿ. ಮೇಡಮ್ ಇನ್ನೊಂದ್ಸರಿ ಆ ಚಕ್ರ ಧ್ಯಾನದ್ದು ಎಲ್ಲಾರ್ಗು ಹಾಕಿ. ಗ್ರೂಪ್ ಅಲ್ಲಿ ಏನು ಬಂದಿಲ್ಲ ಅಂತ ಇದಾರೆ. ಸರ್ ಹಾಕಿದೆ, ಸರ್ ಹಾಕಿದೆ. ನೆನ್ನೆ ಹಾಕಿಲ್ಲ, ಯಾಕೆಂದ್ರೆ ನೆನ್ನೆ ರಜಾ ಇತ್ತಲ್ಲ ಸರ್. ಇವತ್ತು ಹಾಕ್ತಾರೆ. ಇವತ್ತು ಹಾಕ್ತಾರೆ. ಶನಿವಾರ ಹಾಕಿದ್ದಾರೆ ಸರ್, 5ನೇ ದಿನ ಧ್ಯಾನ ಶನಿವಾರ ಹಾಕಿದ್ದಾರೆ. ಅಲ್ಲ ಇವತ್ತೇ ಗ್ರೂಪ್ ಅಲ್ಲಿ ಇದೆಯಾ? ಜಯಪ್ರಕಾಶ್ ಅವ್ರದ್ದು ಗ್ರೂಪ್ ಅಲ್ಲಿ ಇದೆಯಾ? ಗ್ರೂಪ್ ಅಲ್ಲಿ ಇರ್ಬೋದಲ್ಲ ಅವ್ರದ್ದು ಹೆಸರು? ಸರ್ ಗ್ರೂಪ್ ಅಲ್ಲಿ ಇದೀರಾ ನೀವು? ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಯೂಟ್ಯೂಬ್ ನಲ್ಲಿ ಬಂದಿದೆ ಮೇಡಮ್, ಅವ್ರಿಗೆ ವಾಟ್ಸಪ್ ಅಲ್ಲಿ ಕಳಿಸಿದ್ದಾರೆ. ಯೂಟ್ಯೂಬ್ ನಲ್ಲಿ ಬಂದ್ಬಿಟ್ಟಿದೆ, ಯೂಟ್ಯೂಬ್ ನಲ್ಲಿ ಬಂದಿದೆ. ಯಾಕೆಂದ್ರೆ ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀವಲ್ಲ, ಬಂದಿರುತ್ತೆ. ಬಟ್ ಗೊತ್ತಿಲ್ಲದೆ ಇರೋರ್ಗೆ ನಾವು ಹಾಕೋ ಗ್ರೂಪ್ ಅಲ್ಲಿ ನೋಡ್ತಾ ಇರ್ತಾರೆ. ಓಕೆ ಮೇಡಮ್, ಅವ್ರು ನಾಳೆ ಮಾತಾಡೋಣ ಮುಂದಕ್ಕೆ. ನೋಡಿ ಮೇಡಮ್, ಶೈಲಜಾ ಮೇಡಮ್ ಅವರು ಬಂದಿರ್ತದ. ಶ್ಯಾಮ್ಲಾ ಮೇಡಮ್ ಶನಿವಾರ ಹಾಕಿದ್ದಾರೆ, 9:35 ಹಾಕಿದ್ದಾರೆ ಶನಿವಾರ. ಇವತ್ತಂದ್ ಹಾಕಿಲ್ಲ, ನಿನ್ನೆ ಇದ್ರದೆಲ್ಲ ಹಾಕಿದ್ದಾರೆ. ಫೌಂಡೇಶನ್ ಹೋಗಿದ ಅಂದ್ರೆ ನಮ್ ಫೌಂಡೇಶನ್ ಅವ್ರು ಹೋಗಿದ್ರಲ್ಲ ಆಶ್ರಮಕ್ಕೆ, ಅವರು ಒಬ್ಬರು ಗುರುಜಿಗಳು ಮಾತಾಡಿರೋದನ್ನ ವೃದ್ಧಾಶ್ರಮದಲ್ಲಿ ಹಿರಿಯ ಜ್ಞಾನ ಹಂಚಿಕೆ ಮಾಡಿರೋದನ್ನ ಹಾಕಿದ್ದಾರೆ ನೋಡಿ ಮೇಡಮ್. ಇವತ್ತಿನ ಹಾಕಿಲ್ಲ, ಬೆಳಗ್ಗೆ ಮನೆ ಮದ್ದು ಹಾಕಿದ್ದಾರೆ, ಬರುತ್ತೆ ಮೇಡಮ್. ಜಯಪ್ರಕಾಶ್ ಸರ್, ಇದು ಗ್ರೂಪ್ ಅಲ್ಲಿ ಆಡ್ ಆಗಿದೆಯಾ ಸರ್? ನೋಡಿ ಮೇಡಮ್, ಆಗಿದೆಯಾ ಸರ್? ಅದೇ ಆಗಿದ್ದೇನಿಲ್ಲ ನೋಡಿ ಮೇಡಮ್. ನಿಮ್ ನಂಬರ್ ಹೇಳಿ ಸರ್. ಮೆಸೇಜ್ ಬರ್ತದ ನಿಮ್ಗೆ, ಎಲ್ಲಾ ಮೆಸೇಜ್ ಬರ್ತದ.
9900 ಹಾ ಸರ್ 430 ಹಾ ಸರ್ 905 ಮೇಡಮ್. ಓಕೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾವ್ದಾದ್ರು ಗ್ರೂಪ್ ಮಿಸ್ ಆಗಿದ್ರೆ ನಾ ಹಾಕೊಡ್ತೀನಿ ಸರ್. ಮಧ್ಯಾಹ್ನ 3 ಗಂಟೆ ಬ್ಯಾಚು ಇದೆ, ಮತ್ತೆ ರಾತ್ರಿ 9 ಗಂಟೆ ಬ್ಯಾಚು ಇದೆ ಧ್ಯಾನ ಮಾಡೋದಕ್ಕೆ. ಬನ್ನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಾರ್ಯಕ್ರಮನ ಸಂಪನ್ನ ಮಾಡೋಣ ಸರ್. ಇನ್ಯಾರ್ದು ಹ್ಯಾಂಡ್ ರೈಸ್? ಓಕೆ ಸರ್. ನಮ್ಮ ಎಲ್ಲ ಆತ್ಮ ಬಂಧುಗಳಿಗೂ ಒಂದೇ ಒಂದು ಮಾತು. ಈಗ ನಮ್ಮ ಮಹಾವತಾರ್ ಫೌಂಡೇಶನ್ ಅಲ್ಲಿ ಎಷ್ಟೋ ಜನ ಕೆಲಸ ಮಾಡ್ತಿದ್ದಾರೆ. ಅವರು ನಾವು ಮಾತಾಡೋ ವಿಡಿಯೋ, ನಾವು ಮಾಡಿರೋ ಈ ಧ್ಯಾನದ ವಿಡಿಯೋನ ಅವ್ರು ಹಾಕ್ತಿದ್ದಾರೆ. ಆ ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ನಮ್ ಕಡೆಯಿಂದ ಒಂದು ಕೃತಜ್ಞತೆಗಳಷ್ಟೇ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಮ್ಮ ಝೂಮ್ ನಲ್ಲಿರೋ ಎಲ್ಲ ಮಾಸ್ಟರ್ಸ್ಗೂ ನಮ್ ಕಡೆಯಿಂದ ಥ್ಯಾಂಕ್ ಯು. ಈಗ ಕಾರ್ಯಕ್ರಮನ ಸಂಪನ್ನ ಮಾಡೋಣ. ಮತ್ತೆ 3 ಗಂಟೆಗೆ ಧ್ಯಾನದ ಕಾರ್ಯಕ್ರಮಕ್ಕೆ ಮತ್ತೆ ಪಾಲ್ಗೊಳ್ಳೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಸರ್.